Hello student armies, welcome to Deeksha Vedantu channel. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ ಆ್ಯಂಡ್ ಇವತ್ತು ಬಂದು ನಾವು ಈ ಲೈಫ್ ಪ್ರೊಸೆಸ್ ಚಾಪ್ಟರ್ನ NCERT ಟೆಕ್ಸ್ಟ್ ಬುಕ್ಕಿಂದ ಓದೋಣ. NCERT ಟೆಕ್ಸ್ಟ್ ಬುಕ್ಕಿಂದ ಲೈನ್ ಬೈ ಲೈನ್ ಕವರ್ ಮಾಡ್ಕೊಂಡು ಹೋಗೋಣ. ಓಕೆ, ನಾನು ಯಾಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ಐ ನೋ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಲೈಕ್ ರೆಫರೆನ್ಸ್ ಬುಕ್ ಎಲ್ಲ ಓದುತ್ತೀರಾ, ಬೇರೆ ಗೈಡ್ಸ್ಗಳಿಂದೆಲ್ಲ ಓದುತ್ತೀರಾ, ಕ್ಲಾಸಸ್ ಅಟೆಂಡ್ ಆಗ್ತೀರಾ, ನೋಟ್ಸ್ ಎಲ್ಲ ಮಾಡ್ತೀರಾ, ಬಟ್ ದೆನ್ NCERT ಓದೋಕ್ಕೆ ಇಷ್ಟ ಆಗಲ್ಲ. ಬಟ್ ದೆನ್ ನಿಮ್ಮೆಲ್ಲರಿಗೂ ಗೊತ್ತು ದಟ್ NCERT ಬುಕ್ ತುಂಬ ಇಂಪಾರ್ಟೆಂಟ್. ಇನ್ ಫ್ಯಾಕ್ಟ್ without your NCERT textbook, like your preparation is incomplete for your board exams. Okay, so ನೀವು NCERT textbook ನ ಮಿಸ್ ಮಾಡೋ ಹಾಗಿಲ್ಲ. ಸೊ ಅದಕ್ಕೆ ಬಂದು ನಿಮಗೆ ಬೋರಿಂಗ್ ಅನ್ಸ್ಬೋದಲ್ಲ, ಸೊ ನಿಮ್ಮ ಜೊತೆ ನಾನು ಓದುತ್ತೀನಿ, ಓದ್ಬಿಟ್ಟು ಏನು ಮಾಡ್ತೀನಿ, ಲೈನ್ ಬೈ ಲೈನ್ ಓದಿ ಯಾವ್ದು ಇಂಪಾರ್ಟೆಂಟ್, ಇಲ್ಲಿಂದ ಹೆಂಗೆ ಕ್ವೆಶನ್ಸ್ ಕೇಳ್ಬೋದು, ಆಮೇಲೆ ಆ ಕಾಂಪ್ಲೆಕ್ಸಿಟಿನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಸಿಯೆಸ್ಟ್ ಆಗಿ, ಸಖತ್ ಈಸಿಯಾಗಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಸೊ ದಟ್ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಎಲ್ಲರ ಹತ್ರ ಶೇರ್ ಮಾಡಿ, ಸೊ ದಟ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಎಲ್ಲರಿಗೂ ರೀಚ್ ಆಗುತ್ತೆ, ಹೆಲ್ಪ್ ಆಗುತ್ತೆ ವಿಡಿಯೋ. ಓಕೆ, ಸೊ ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಚಾಪ್ಟರ್. ಓಕೆ, ದ ಲೈಫ್ ಪ್ರೊಸೆಸಸ್ ಚಾಪ್ಟರ್ NCERT ಬುಕ್ಕಲ್ಲಿ ಒನ್ ಬೈ ಒನ್ ಓದ್ಕೊಂಡು ಹೋಗೋಣ, ಲೈನ್ ಬೈ ಲೈನ್ ಓದೋಣ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಬಂದು ಫಸ್ಟ್ ಲೈಫ್ ಪ್ರೊಸೆಸಸ್ ಚಾಪ್ಟರ್. ಇಲ್ಲಿ ಏನು ಫಸ್ಟ್ ಲೈನ್ ಏನು ಹೇಳ್ತದೆ ಅಂತ ನೋಡೋಣ. ಫಸ್ಟ್ ಲೈನಲ್ಲಿ ಏನು ಹೇಳ್ತದೆ ಅಂದರೆ, ಫಸ್ಟ್ ನಾನು ಇಲ್ಲಿರೋ ಪ್ಯಾರಾಗ್ರಾಫ್ನಲ್ಲಿರೋ ಕ್ವೆಶನ್ಸ್ನೆಲ್ಲ ಹೈಲೈಟ್ ಮಾಡಿಬಿಡ್ತೀನಿ. ಓಕೆ, ಸೊ ಇದು ಫಸ್ಟ್ 2 pages ಬಂದು ಕಂಪ್ಲೀಟ್ಲಿ ಇಂಟ್ರೊಡಕ್ಟರಿ ಪಾರ್ಟ್. ಸೊ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಮತ್ತು ಒಂದೊಂದು ಟಾಪಿಕ್ಗೆ ಲಿಂಕ್ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಏನಪ್ಪ ಅಂದರೆ ಹೌ ಡು ಐ ಟೇಕ್ ಹೈಲೈಟರ್. ಹಾಂ, ಏನಂದರೆ ಫಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ ಹೌ ಡು ವಿ ಟೆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಈಸ್ ಅಲೈವ್ ಆ್ಯಂಡ್ ವಾಟ್ ಈಸ್ ನಾಟ್ ಅಲೈವ್. ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಒಂದು ಆರ್ಗ್ಯಾನಿಸಮ್ನ ಇನ್ನೊಂದು ಆರ್ಗ್ಯಾನಿಸಮ್ನೇ, ಇಫ್ ಇಟ್ ಇಸ್ ಅಲೈವ್ ಆರ್ ನಾಟ್ ಅಂತ. ನೆಕ್ಸ್ಟ್ ಏನಪ್ಪ ಅಂದರೆ ಲೈಕ್ ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿದೆ, ವಾಟ್ ಇಫ್ ಇವಾಗ ಇಲ್ಲಿ 2 ಕ್ವೆಶ್ಚನ್ ಇದೆ. ಫಸ್ಟ್ 4 ಲೈನ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಹೇಳ್ತಿದ್ರೆ, ಈ ಲಿವಿಂಗ್ ಒಂದು ಆರ್ಗ್ಯಾನಿಸಮ್ ಬಂದು ಅದರಲ್ಲಿ ಜೀವ ಇದೆಯಾ ಇಲ್ವಾ ಅಂತ ಹೆಂಗೆ ಹೇಳ್ತೀರಾ ಅಂತ ಕೇಳ್ಬಿಟ್ಟು ನೆಕ್ಸ್ಟ್ ಲೈನ್ಸ್ನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, we see the dog running, cow chewing and a man shouting loudly on the street. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ದಟ್ ಅದು ಬದುಕಿದೆ ಅಂತ. ಅಂದರೆ ನಥಿಂಗ್ ಬಟ್ ಅದು ಆಕ್ಟಿವಿಟೀಸ್. ಇವಾಗ ಇನ್ನೊಂದು ಇವಾಗ ನಾಯಿ ಬಂದು ಓಡೋದು ನೋಡ್ತೀರಾ, ಆಮೇಲೆ ಮನುಷ್ಯ ಬಂದು ಜ್ವರ ಕೂಗಾಡೋದು ನೋಡ್ತೀರಾ, ಪ್ಲಸ್ ಹಸು ಬಂದು ಹುಲ್ಲನ್ನ ತಿಂತಿರೋದು ನೋಡ್ತೀರಾ. ಅದರಿಂದ ಏನಂದರೆ ಅದರ ಒಂದು ಮೂವ್ಮೆಂಟ್ ಇದೆ, ರೈಟ್, ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತದೆ, ಮೂವ್ಮೆಂಟ್ ಪರ್ಫಾರ್ಮ್ ಮಾಡ್ತದೆ. ಸೊ ನಾವೇನಂತೀವಿ, ಇದರಲ್ಲಿ ಜೀವ ಇದೆ ಅಂತ ಹೇಳ್ತೀವಿ, ಈ ಆರ್ಗ್ಯಾನಿಸಮ್ನಲ್ಲಿ ಜೀವ ಇದೆ ಅಂತ ಹೇಳ್ತೀವಿ. ವೆರಾಸ್ ಇವಾಗ ಅದೆಲ್ಲ ಮಲ್ಕೊಂಡಿತ್ತು ಅಂತ ಅನ್ಕೊಳ್ಳಿ, ಮಲ್ಕೊಂಡಿದ್ದಾಗ ಹೆಂಗೆ ಹೇಳ್ತೀರಾ ಅದ್ರಲ್ಲಿ ಜೀವ ಇದೆಯಾ ಇಲ್ವಾ ಅಂತ. ನಾವು ಬಂದು ಅದರಲ್ಲಿ ಏನು ನೋಟಿಸ್ ಮಾಡ್ತೀವಿ, ಬ್ರೀದಿಂಗ್ನ ನೋಟಿಸ್ ಮಾಡ್ತೀವಿ. ಏನು ನೋಟಿಸ್ ಮಾಡ್ತೀವಿ, ಉಸಿರಾಡ್ತಾ ಇದೆಯಲ್ವಾ ಅಂತ ನೋಟಿಸ್ ಮಾಡ್ತೀವಿ. ಅದು ಉಸಿರಾಡ್ತಾ ಇದ್ರೆ ವಿ ಕನ್ಸಿಡರ್ ದಟ್ ಆಸ್ ಅಲೈವ್ ಅಲ್ವಾ. ಸೊ ಇವಾಗ ಬಂದು ಓಕೆ, ಅದರದ್ದೇನೋ ಅರ್ಥ ಆಯಿತು, ಅಲೈವ್ ಅಂತ ಕನ್ಸಿಡರ್ ಮಾಡ್ತೀರಾ. ವಾಟ್ ಅಬೌಟ್ ಪ್ಲಾಂಟ್ಸಿಗೆ ಹೆಂಗೆ ಹೇಳ್ತೀರಾ, ಅದ್ರಲ್ಲಿ ಆ್ಯಕ್ಚುಲಿ ಪ್ಲಾಂಟ್ ಬಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಬಟ್ ನೀವು ಹೆಂಗೆ ಹೇಳ್ತೀರಾ ದಟ್ ಪ್ಲಾಂಟ್ ಬಂದು ಜೀವಂತವಾಗಿದೆ, ಅದರಲ್ಲಿ ಜೀವ ಇದೆ ಅಂತ ಹೆಂಗೆ ಹೇಳ್ತೀರಾ? ಹೇಗೆ ಅಂದರೆ ಪ್ಲಾಂಟ್ಸ್ ಬಂದು ಲೈಕ್ ಅದು ಗ್ರೀನ್ ಆಗಿರೋದು ನೋಡ್ತೀರಾ, ಗ್ರೀನ್ ಕಲರ್ಡಾಗಿರುತ್ತೆ, ಸೊ ಹೇಳ್ತೀರಾ ದಟ್ ಪ್ಲಾಂಟ್ನಲ್ಲಿ ಜೀವ ಇದೆ ಅಂತ. ಬಟ್ ಕೆಲವೊಂದು ಪ್ಲಾಂಟ್ಸಿಗೆ ಏನಾಗುತ್ತೆ ಅಂದರೆ ಅದು ಗ್ರೀನ್ ಕಲರ್ ಇರಲ್ಲ, ಇನ್ಸ್ಟೆಡ್ ಅದೊಂಥರ ಪರ್ಪಲ್ ಕಲರ್ ಆಗಿರುತ್ತೆ ಅಲ್ವಾ. ಸೊ ಪರ್ಪಲ್ ಕಲರಲ್ಲಿ ಇರುತ್ತೆ. ಸೊ ಆ ಪರ್ಪಲ್ ಕಲರ್ ಇದ್ದರೆ ಏನಾದ್ರು ಅದು ಹಸಿರು ಕಲರ್ ಇಲ್ಲ. ಸೊ ಹೆಂಗೆ ಹೇಳ್ತೀರಾ ಅದ್ರಲ್ಲಿ ಜೀವ ಇದೆ ಅಂತ? ಹೇಗೆ ಹೇಳ್ತೀರಾ ಅಂದರೆ ಅದು ಬಂದು ಮೂವ್ಮೆಂಟ್ ನೋಡ್ತೀರಾ. ಸೊ ಪ್ಲಾಂಟ್ಸ್ನಲ್ಲಿ ಏನು ನೋಟಿಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಗ್ರೀನ್ ಕಲರ್ ಇದೆಯಾ ಅಂತ ನೋಡ್ತೀವಿ. ಇವಾಗ ಒಣಗೋಗಿದ್ರೆ ಏನಾಗುತ್ತೆ, ಅದು ಒಣಗೋಗ್ಬಿಟ್ಟಿದೆ, ಸತ್ತೋಗಿದೆ, ಅದ್ರಲ್ಲಿ ಜೀವ ಇಲ್ಲ ಅಂತ ಹೇಳ್ತೀವಿ, ರೈಟ್. ಸೊ ಅದಕ್ಕೆ ಗ್ರೀನ್ ಕಲರ್ ಆಗಿದೆ, ಫ್ರೆಶ್ ಆಗಿದೆ, ಬದುಕಿದೆ ಅಂತ ಹೇಳ್ತೀವಿ ಪ್ಲಾಂಟ್ಸ್ನಲ್ಲಿ. ಆ್ಯಂಡ್ ಇನ್ ಕೇಸ್ ಅದೇನಾದರೂ ಬೇರೆ ಕಲರ್ ಇದ್ದರೆ ಏನು ಮಾಡ್ತೀವಿ, ದೇ ಗ್ರೋ, ಆ ಮೂವ್ಮೆಂಟ್ನ ನೋಡ್ತೀವಿ, ಅದು ನೀರು ಹಾಕ್ದಾಗ ಬೆಳೆಯತ್ತಲ್ಲ, ಸೊ ಆ ಮೂವ್ಮೆಂಟ್ನ ನೋಡ್ತೀವಿ ಅಂತ ಇಲ್ಲಿ ಅವರೇ ಕ್ವೆಶನ್. ಇದು ಫಸ್ಟು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಆಯಿತಾ, ಲಿವಿಂಗ್ ಆರ್ಗ್ಯಾನಿಸಮ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ನಾನ್ ಲಿವಿಂಗಿಂದ ಅಂತ ಇವರೇ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅಂದರೆ ನಾವು ಏನು ನೋಟಿಸ್ ಮಾಡ್ತೀವಿ ಜಾಸ್ತಿ, ಮೂವ್ಮೆಂಟ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಅಂದರೆ ಗ್ರೋತ್ ಇದೆಯಾ, ಮೂವ್ಮೆಂಟ್ ಇದೆಯಾ, ಅದು ಆಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡ್ತಾ ಇದೆಯಾ, ಇಲ್ಲ ಅದು ಉಸಿರಾಡ್ತಾ ಇದೆಯಾ, ಬ್ರೀದಿಂಗ್ ಮೂವ್ಮೆಂಟ್ ಕೂಡ ನೋಡ್ತೀವಿ. ಮನುಷ್ಯ ಮಲಗಿರ್ಬೇಕಾದ್ರೆ ಏನಾಗುತ್ತೆ, ಚೆಸ್ಟ್ ಮೇಲೆ ಕೆಳಗೆ ಮೂವ್ ಆಗುತ್ತೆ, ಅದೆಲ್ಲ ನೋಡ್ತೀವಿ, ರೈಟ್, ಆ ಬ್ರೀದಿಂಗ್ ಮೂವ್ಮೆಂಟ್ನ ನೋಡ್ತೀವಿ. ಸೊ ಇವಾಗ ಅದು ಓಕೆ ಫೈನ್. ಬಟ್ ಕೆಲವೊಂದು ಪ್ರಾಣಿಗಳಲ್ಲಿ, ಕೆಲವೊಂದು ಪ್ಲಾಂಟ್ಸ್ನಲ್ಲಿ ಅದು ಮೂವ್ಮೆಂಟು ಗೊತ್ತಾಗಲ್ಲ, ನಡೀತಾ ಇರುತ್ತೆ, ಆ ಟೈಮ್ ಮೂವ್ಮೆಂಟು ಗೊತ್ತಾಗಲ್ಲ, ಅದು ಉಸಿರಾಡ್ತಾ ಇದೆಯಲ್ವ ಅಂತಲೂ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಕ್ರೊಕೊಡೈಲ್ ಏನು, ಅದು ನಿಮಗೆ ದೂರದಿಂದ ನೋಡ್ರೆ ಅದು ಸ್ಟಿಲ್ ಹಾಗೆ ಇರುತ್ತೆ, ಪ್ಲಸ್ ಅದು ಉಸಿರಾಡ್ತಾ ಇದೆಯಾ ಇಲ್ವಾ ಅದು ಕೂಡ ಗೊತ್ತಾಗಲ್ಲ. ಬಟ್ ಅಂದ್ರೂ ನಾವು ಬಂದು ಆ ಕ್ರೊಕೊಡೈಲ್ ಬಂದು ಅಲೈವ್ ಅಂತ ಹೇಳ್ತೀವಿ. ಪ್ಲಸ್ ಈ ಮನುಷ್ಯರು ನಮ್ಮದು ಅಷ್ಟೇ, ಇವಾಗ ಮೂವ್ಮೆಂಟ್ ಇಲ್ಲ, ಸ್ಟಿಲ್ಲಾಗಿ ನಿಂತಿರ್ತೀರ, ಉಸಿರು ಕೂಡ ಲೈಕ್ ಗೊತ್ತಾಗಲ್ಲ ಅನ್ಕೊಳ್ಳಿ, ಇನ್ನೊಬ್ರಿಗೆ ಉಸಿರಾಡ್ತಾ ಇರ್ತೀರ, ಬಟ್ ಗೊತ್ತಾಗಲ್ಲ. ಬಟ್ ಅಂದ್ರೂ ವಿ ಆರ್ ಕನ್ಸಿಡರ್ಡ್ ಆಸ್ ಅಲೈವ್. ಯಾಕೆ ಅಂದರೆ ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ನಡೀತಾ ಇರ್ತವೆ.
ಏನು ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ನಡೀತಾ ಇರ್ತವೆ ನಮ್ಮ ಬಾಡಿ ಒಳಗಡೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ಹಾರ್ಟ್ ಬಂದು ಎಷ್ಟೊಂದು ಆಕ್ಟಿವಿಟೀಸ್ ಕೂಡ ನಡೀತಾ ಇರುತ್ತೆ ನಮ್ಮ ಬಾಡಿ ಒಳಗಡೆ. ಹಾರ್ಟ್ ಬಂದು ಕಂಟಿನ್ಯೂಸ್ ಆಗಿ ಪಂಪ್ ಮಾಡ್ತಾ ಇರುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ಆಮೇಲೆ ಫುಡ್ ಬಂದು ನಾವು ಊಟ ತಿಂತೀವಲ್ಲ, ಅದು ಡೈಜೆಸ್ಟ್ ಆಗ್ತಾ ಇರುತ್ತೆ. ಅದು ಹೊರಗಡೆಯಿಂದ ಕಾಣಲ್ಲ, ನಮ್ಮ ಬಾಡಿ ಒಳಗಡೆ ನಡೀತಾ ಇರ್ತವೆ. ಸೊ ಆ ಪ್ರಾಸೆಸಸ್ಗಳೆಲ್ಲ ನಡೆಯೋದ್ರಿಂದನೇ ಏನಂತ ಹೇಳ್ತೀವಿ, ನಾವು ಬಂದು ಜೀವಂತವಾಗಿರ್ತೀವಿ ಅಂತ ಹೇಳೋದು. ದಟ್ ವಿ ಆರ್ ಅಲೈವ್ ಅಂತ ಹೇಳ್ತೀವಿ, ದಟ್ ವಿ ಆರ್ ಅಲೈವ್. ಎಸ್, ಯಾಕಂದರೆ ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇರ್ತವೆ. ಮತ್ತು ಈ ಪ್ರಾಸೆಸಸ್ಗಳು ಏನಂದರೆ ಇಟ್ ಶುಡ್ ಕೋಆರ್ಡಿನೇಟ್ ವಿತ್ ಈಚ್ ಅದರ್ ಆ್ಯಂಡ್ ವರ್ಕ್. ಓಕೆ, ಸೊ ಆವಾಗಲೇ ಬಂದು ಏನು ಅದು ವಿ ಕ್ಯಾನ್ ಲೀಡ್ ಅ ಹೆಲ್ದಿ ಲೈಫ್. ಇವಾಗ ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್ ಬಂದು, ಇವಾಗ ನಾವು ಊಟ ತಿಂತೀವಿ, ನಾವು ಊಟ ಡೈಜೆಸ್ಟ್ ಆಗಲ್ಲ ಅಂದ್ಕೊಳ್ಳಿ, ಏನಾಗುತ್ತೆ, ಪರ್ಸನ್ ಬಂದು ಇಂಡೈಜೆಷನ್ನಿಂದ ಸಫರ್ ಆಗ್ತಾನೆ, ರೈಟ್? ಸೊ ಅಂದರೆ ನಾವು ಕಾಯಿಲೆ ಬೀಳ್ತೀವಿ, ನಮ್ಮ ಬಾಡಿಗೆ ಹಾರ್ಮ್ ಕಾಸ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ನಡೀತಾ ಇರ್ತವೆ, ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇರ್ತವೆ, ಅದೆಲ್ಲ ಕೋಆರ್ಡಿನೇಟ್ ಆಗಿ ಫಂಕ್ಷನ್ ಆಗಬೇಕು. ಆವಾಗಲೇ ನಾವು ಹೆಲ್ದಿ, ವಿ ಕ್ಯಾನ್ ಬಿ ಹೆಲ್ದಿ, ವಿ ಕ್ಯಾನ್ ಪರ್ಫಾರ್ಮ್ ವೇರಿಯಸ್ ಆಕ್ಟಿವಿಟಿ, ವಿ ಕ್ಯಾನ್ ಲೀಡ್ ಅ ಸಸ್ಟೈನಬಲ್ ಲೈಫ್ ಇನ್ ಶಾರ್ಟ್. ಸೊ ಈ ಫುಲ್ ಪ್ಯಾರಾಗ್ರಾಫ್ನಲ್ಲಿ ಅದೇ ಇಂಟ್ರೊಡಕ್ಷನ್ ಕೊಡ್ತಾ ಇದೆ. ದಟ್ ಇವಾಗ ಲಿವಿಂಗ್ ಆರ್ಗ್ಯಾನಿಸಮ್ನ ಜಸ್ಟ್ ನಾವು ಎಕ್ಸ್ಟರ್ನಲ್ ಇಂದಾನೆ ಅಂತಾನೆ ಅಲ್ಲ, ಈವನ್ ಇಂಟರ್ನಲ್ ಇಂದನೂ ನಾವು ಏನು ಮಾಡ್ತೀವಿ, ಅದು ಅಲೈವ್ ಇದೆಯಾ ಇಲ್ವಾ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಸ್ಟು ಇವ್ರು ಈ ಥರ ಎಕ್ಸಾಂಪಲ್ ಕೊಟ್ಟಿರೋದು. ಹೊರಗಡೆ ಬಂದು ನಾವು ನೋಡಿದ ತಕ್ಷಣ ಹೇಳ್ತೀವಿ, ಬಟ್ ನಮ್ಮ ಬಾಡಿ ಒಳಗಡೆ ಏನು ನಡೀತಾ ಇರುತ್ತೆ ನಮ್ಗೆ ಗೊತ್ತಾಗಲ್ಲ, ಬಟ್ ಅಂದರೂ ಅದೆಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಆವಾಗಲೇ ಬಂದು ನಮ್ಮನ್ನು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡೋದು. ಸೊ ನಾವು ನಮ್ಮ ದೇಹಕ್ಕೊಂದು ಜೀವ ಇದೆ, ಅದಕ್ಕೆ ಒಂದು ಜೀವಂತವಾಗಿದೆ. ಮತ್ತು ಅದು ನಾವು ಅಲೈವ್ ಅಂತ ಹೆಂಗೆ ಹೇಳ್ತೀವಪ್ಪ ಅಂತಂದರೆ, ನಮ್ಮ ಬಾಡಿನಲ್ಲಿ ಬಂದು ಈ ಪ್ರಾಸೆಸಸ್ಗಳು ಕೂಡ ಹೆಲ್ದಿ, ಲೈಕ್ ಇಟ್ ಹ್ಯಾಸ್ ಟು ಫಂಕ್ಷನ್ ಇನ್ ಅ ಪ್ರಾಪರ್ way. Okay, so this processes, it plays an important role in our body. ಅದಕ್ಕೆ ಬಂದು it is important for us also to study about this life processes. Okay, so nothing but ಈ ಫಸ್ಟ್ ಪೇಜಲ್ಲಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ನಿಮಗೆ ಈ ಥರ ಲೈಫ್ ಪ್ರೊಸೆಸ್ ನೀವು ಏನಕ್ಕೆ ಓದುತ್ತಾ ಇದ್ದೀರಾ, ಅದೇನಕ್ಕೆ ಮುಖ್ಯ, ವಾಟ್ ರೋಲ್ ಇಸ್ ಇಟ್ ಪ್ಲೇಯಿಂಗ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಫಸ್ಟ್ ಪೇಜ್ನಲ್ಲಿ. ಓಕೆ, ಸೊ ಇವಾಗ ಏನಂದರೆ ಅದೇ ಹೇಳ್ದೆ ಅಲ್ಲ, ಈ ಮಾಲಿಕ್ಯುಲರ್ ಮೂವ್ಮೆಂಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ಇಷ್ಟು ಆ ಫಸ್ಟ್ ಪೇಜ್ನಲ್ಲಿ ಫುಲ್ ಕಂಪ್ಲೀಟ್ಲಿ ಇಟ್ ಇಸ್ ಇಂಟ್ರೊಡಕ್ಷನ್ ಪಾರ್ಟ್, ಏನಕ್ಕೆ ಲೈಫ್ ಪ್ರೊಸೆಸ್ ಇಂಪಾರ್ಟೆಂಟ್ ಅಂತೆಲ್ಲ ಹೇಳಿರೋದು ಅಷ್ಟೇ. ನೆಕ್ಸ್ಟ್ ಪೇಜ್ನಲ್ಲಿ ಬಂದು ಇವಾಗ ವಾಟ್ ಆರ್ ಲೈಫ್ ಪ್ರೊಸೆಸಸ್ ಅಂದರೆ ಏನು, ಇವಾಗ ನಿಮ್ಗೆ ಗೊತ್ತಾಯಿತು ದಟ್ ಆ ಲಿವಿಂಗ್ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಪರ್ಫಾರ್ಮ್ಸ್ ಮೆನಿ ಪ್ರಾಸೆಸಸ್ ಇನ್ ಆರ್ಡರ್ ಟು ಅಚೀವ್ ಆಪ್ಟಿಮಮ್ ಹೆಲ್ತ್ ಅಚೀವ್ ಮಾಡೋದಕ್ಕೆ ಏನು ಮಾಡುತ್ತೆ, ನಮ್ಮ ಬಾಡಿ ಬಂದು ಎಷ್ಟೊಂದು ಪ್ರಾಸೆಸಸ್ ನಡೆಸ್ತಾ ಇರುತ್ತೆ. ಪ್ಲಸ್ ಅದ್ರ ಜೊತೆಗೆ ವಿ ಶುಡ್ ಆಲ್ಸೋ ಲೀಡ್ ಅ ಸಸ್ಟೈನಬಲ್ ಲೈಫ್. ಅಂಥ ಪ್ರಾಸೆಸ್ಗಳನ್ನ ಏನಂತ ಕರಿತೀವಿ, ಲೈಫ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಲೈಫ್ ಪ್ರಾಸೆಸ್ ಏನು, ಮೇಂಟೆನೆನ್ಸ್ ಏನು ಮಾಡ್ತದೆ, ಇದು ಮೇಂಟೆನೆನ್ಸ್ ಫಂಕ್ಷನ್ of living organism must go on even when we are not doing anything particularly, even if we are just sitting in class, even if we are just asleep, and this maintenance job has to go on. The process which together perform this maintenance jobs are life processes. So ಏನಂದ್ರೆ ಏನು ಹೇಳ್ತಾ ಈ 4 ಲೈನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ನಾನು ಹೇಳಿದೆ ರೈಟ್, ಇವಾಗ ಒಂದು ಮನುಷ್ಯ ಮಲ್ಕಿದ್ರೆ ಹೆಂಗೆ ಹೇಳ್ತೀರಾ ಅವ್ನು ಬದುಕಿದಾನ ಇಲ್ವಾ ಅಂತ, ಹೆಂಗೆ ಅಂದರೆ ಉಸಿರಾಡೋದು ನೋಡ್ತೀವಿ, ಬಟ್ ನಾಟ್ ಜಸ್ಟ್ ಬ್ರೀದಿಂಗ್, ನಮ್ಮ ದೇಹದೊಳಗಡೆ ಸೊ ನಮಗೆ ಕಾಣಿಸ್ತಾ ಇರೋದೇನೋ ಆ ಮನುಷ್ಯ ಬ್ರೀದ್ ಮಾಡ್ತಾನೆ ಅದು ಮಾತ್ರ ಕಾಣಿಸುತ್ತೆ, ಬಟ್ ಆ ಬ್ರೀದಿಂಗ್ ಜೊತೆ ನಮ್ಮ ದೇಹದೊಳಗಡೆ ಎಷ್ಟೊಂದು ಪ್ರಾಸೆಸಸ್ ನಡೀತಾ ಇರ್ತವೆ, ಅದರಿಂದ ನಾವು ಅಲೈವ್ ಅಂತ ಹೇಳಿದೆ ಅಲ್ವಾ. ಸೊ ಈ ಪ್ರಾಸೆಸಸ್ಗಳು ಏನು, ನಾವು ಕೂತಿದ್ರೂ ಅದು ಫಂಕ್ಷನ್ ಆಗ್ತಾ ಇರಬೇಕು, ನಾವು ಮಲಗಿದ್ರೂ ಫಂಕ್ಷನ್ ಆಗ್ತಾ ಇರಬೇಕು, ನಾವು ಏನೇ ಕೆಲಸ ಮಾಡ್ತಾ ಇದ್ರೂ ಅಷ್ಟೇ ಈ ಪ್ರಾಸೆಸಸ್ಗಳು ನಮ್ಮ ದೇಹದಲ್ಲಿ ಫಂಕ್ಷನ್ ಆಗ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇವಾಗ ಹೇಳಿದ್ರೆ, ಇವಾಗ ಮನುಷ್ಯ ಮಲಗಿರ್ತಾನೆ, ಬಟ್ ಹಾರ್ಟ್ ಬಂದು ಅದು ಪಂಪ್ ಮಾಡ್ತಾ ಇರುತ್ತೆ ಬ್ಲಡ್ನ, ಹಾರ್ಟ್ ಬೀಟ್ ಆಗ್ತಾನೆ ಇರುತ್ತೆ, ಬ್ಲಡ್ ಪಂಪ್ ಮಾಡ್ತಾ ಇರುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ನಮ್ಮ ಬಾಡಿನಲ್ಲಿ, ರೈಟ್? ಸೊ ಆ ಥರ ಎಷ್ಟೊಂದು ಪ್ರಾಸೆಸಸ್ ನಡೀತಾ ಇರುತ್ತೆ, ಆ್ಯಂಡ್ ಇನ್ಫ್ಯಾಕ್ಟ್ ನಡೀತಾ ಇರಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಈ ಫಸ್ಟ್ 5 ಲೈನ್ಸ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದೆ ಅಂತ ಅಂದರೆ, ಸಿನ್ಸ್ ದೀಸ್ ಮೇಂಟೆನೆನ್ಸ್ processes are needed to prevent damage and breakdown, the energy is needed for them. ಸೊ ಈ ಪ್ರಾಸೆಸಸ್ಗಳು ಡ್ಯಾಮೇಜ್ ಆಗಬಾರ್ದು, ಅದು ಬ್ರೇಕ್ ಡೌನ್ ಆಗಬಾರ್ದು, ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಸೊ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರೋದಕ್ಕೆ ನಮ್ಗೆ ಏನು ಬೇಕು, ಎನರ್ಜಿ ಬೇಕು. ನಮಗೆ ಎನರ್ಜಿ ಬೇಕಂದ್ರೆ ದಿಸ್ ಎನರ್ಜಿ ಕಮ್ ಫ್ರಮ್ ಔಟ್ಸೈಡ್ ದ ಬಾಡಿ ಆಫ್ ಎನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಸೊ ನಮ್ಗೆ ಎನರ್ಜಿ ಎಲ್ಲಿಂದ ಬರ್ತದೆ, ಹೊರಗಡೆಯಿಂದ ಬರ್ತದೆ, ಇನ್ ದ ಫಾರ್ಮ್ ಆಫ್ ಯಾವುದು, ಇನ್ ದ ಫಾರ್ಮ್ ಆಫ್ ಇಲ್ಲಿರುತ್ತೆ ಎಲ್ಲೋ ಫುಡ್. ಸಿ ಏನು ಹೇಳ್ತದೆ, ದಿಸ್ ಎನರ್ಜಿ ಕಮ್ಸ್ ಫ್ರಮ್ ಔಟ್ಸೈಡ್ ದ ಬಾಡಿ ಆಫ್ ಎನ್ ಇಂಡಿವಿಜುವಲ್. ಸೊ ದೇರ್ ಮಸ್ಟ್ ಬಿ ಅ ಪ್ರಾಸೆಸ್ ಟು ಟ್ರಾನ್ಸ್ಫರ್ ಅ ಸೋರ್ಸ್ ಆಫ್ ಎನರ್ಜಿ ಫ್ರಮ್ ಔಟ್ಸೈಡ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ವಿಚ್ ವಿ ಕಾಲ್ as ಫುಡ್ ಟು ಇನ್ಸೈಡ್. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ as ನ್ಯೂಟ್ರಿಷನ್. ಸೊ ಇವಾಗ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಫಸ್ಟು ಎಕ್ಸಾಂಪಲ್, ಫಸ್ಟ್ ಇಂಟ್ರೊಡಕ್ಷನಲ್ಲಿ ಏನು ಹೇಳಿದ್ರು, ಲೈಫ್ ಪ್ರಾಸೆಸ್ ಏನಕ್ಕೆ ಇಂಪಾರ್ಟೆಂಟ್, ನಾವು ಜೀವಂತವಾಗಿರೋದಕ್ಕೆಲ್ಲ ಇದೆ ಲೈಫ್ ಪ್ರೊಸೆಸಸ್. ಇದು ಲೈಕ್ ಏನಂದರೆ, ನಾವು ಅಲೈವ್ ಆಗಿರೋದಕ್ಕೆ, ನಮ್ಮ ಬಾಡಿ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳೋದಕ್ಕೆ ಏನು, ಹೆಂಗೆ ನಾವು ನಮ್ಮನ್ನು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತಾ ಇದೀವಿ ಅಂದರೆ, ನಾವು ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ, ಎಷ್ಟೊಂದು ನಮ್ದ್ರಲ್ಲಿ ಮೂವ್ಮೆಂಟ್ಸ್ ಇದ್ದಾವೆ, ನಮ್ಮ ಬಾಡಿ ಒಳಗಡೆ ಪ್ರಾಸೆಸ್ಗಳು ನಡೀತಾ ಇದ್ದಾವೆ, ಆ್ಯಂಡ್ ಅದು ಇನ್ಫ್ಯಾಕ್ಟ್ ನಡೀತಾನೆ ಇರಬೇಕು.
ಅದು ಬ್ರೇಕ್ ತೊಗೊಬಾರ್ದು, ನಡೀತಾನೆ ಇರಬೇಕು. ಸೊ ಇವಾಗ ಪ್ರಾಸೆಸಸ್ಗಳು ಕಂಟಿನ್ಯೂಸ್ ಆಗಿ ಇವಾಗ ನಡಿಬೇಕಂದ್ರೆ ಆ ಪ್ರಾಸೆಸಸ್ಗಳು ಕರೆಕ್ಟಾಗಿ ಪರ್ಫಾರ್ಮ್ ಆಗಬೇಕಂದ್ರೆ ನಮ್ಮ ಬಾಡಿಗೆ ಏನು ಬೇಕು? ಎನರ್ಜಿ ಬೇಕು. ನಮಗೆ ಎನರ್ಜಿ ಎಲ್ಲಿಂದ ಸಿಗ್ತದೆ? ಹೊರಗಡೆಯಿಂದ ಸಿಗ್ತದೆ, ರೈಟ್? ಇಟ್ ಇಸ್ ಅನ್ ಎಕ್ಸ್ಟರ್ನಲ್ ಸೋರ್ಸ್. ಸೊ ಹೊರಗಿಂದ ನಮ್ಗೆ ಊಟ ಸಿಗ್ತದೆ. ಅದೇನು ಮಾಡ್ತದೆ? ನಾವು ಊಟ ತಿಂತಾ ಇದೀವಿ, ಊಟ ತಿಂದು ನಮ್ಮ ಬಾಡಿ ಬಂದು ಅದು ಆ ಫುಡ್ನ ಯುಟಿಲೈಸ್ ಮಾಡ್ಕೊತಾ ಇದೆ, ರೈಟ್? ಸೊ ಆ ಪ್ರಾಸೆಸ್ನ ಬಂದು ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ನ್ಯೂಟ್ರಿಷನ್ ಏನು? ಇಟ್ ಇಸ್ ದ ಪ್ರಾಸೆಸ್ ಬೈ ವಿಚ್ ವಿ ಟೇಕ್ ಫುಡ್ ಆ್ಯಂಡ್ ದ ವೇ ಆರ್ ಬಾಡಿ ಯುಟಿಲೈಸಸ್ ಇಟ್. ಓಕೆ, ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ ಇಸ್ ನಥಿಂಗ್ ಬಟ್ ಐ ರೈಟ್ ಇಟ್ ಡೌನ್. ಸೊ ಏನಪ್ಪ, ವಾಟ್ ಇಸ್ ನ್ಯೂಟ್ರಿಷನ್? ನ್ಯೂಟ್ರಿಷನ್ ಅಂದರೆ ಇಟ್ ಇಸ್ ದ ಪ್ರಾಸೆಸ್. It is the process by which, it is the process by which, it is the process by which our body, or else wait, it is the process by which we take food, the process by which we take food and the way our body utilizes it is called as nutrition. Okay, but one condition ಏನಂದ್ರೆ ಇನ್ನೊಂದೇನಪ್ಪ ಅಂದರೆ ಬಾಡಿ ಸೈಜ್ ಜಾಸ್ತಿ ಆಗ್ತಾ ಏನಾಗುತ್ತೆ? ಸೊ ಇವಾಗ ಊಟ ಹೆಂಗೆ ಸಿಗ್ತದೆ? ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಎಲ್ಲ ಏನು ಮಾಡ್ತದೆ ಅಂದರೆ ಅದರಲ್ಲಿ ಬರೀ ಒಂದೇ ಸೆಲ್ ಇದೆ. ಸೊ ಏನಪ್ಪ ಅಂದರೆ ಅದರ ಸೆಲ್ಸ್ ಬಂದು ಎನ್ವಿರಾನ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದೆ. ಸೊ ಡೈರೆಕ್ಟ್ ಡಿಫ್ಯೂಷನ್ ಪ್ರಾಸೆಸ್ಸಿಂದನೇ ಅದೇನು ಮಾಡ್ಬೋದು? ಫುಡ್ನ ಸೆಲ್ಗೆ ತೊಗೊಬೋದು. ಅಂದರೆ ಎನ್ವಿರಾನ್ಮೆಂಟಲ್ಲಿರೋ ಫುಡ್ನ ಸೆಲ್ಸ್ಗೆ ತೊಗೊಳ್ಬೋದು ಥ್ರೂ ಯೋರ್ ಡಿಫ್ಯೂಷನ್. ವೆರಾಸ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬಾಡಿ ದೊಡ್ಡದಾಗ್ತಾ ಏನಾಗುತ್ತೆ? ಅದು ಹಂಗೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಮೆಕ್ಯಾನಿಸಮೇ ಇನ್ವಾಲ್ವ್ ಆಗಿದೆ. ಓಕೆ, ಪ್ಲಸ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮ್ಮದು ಬಾಡಿ ಸೈಜ್ ಡಿಪೆಂಡ್ ಅದ್ರ ಮೇಲೆ ಏನಂದರೆ ನಮ್ಮದು ಇಫ್ ದ ಬಾಡಿ ಸೈಜ್ ಆಫ್ ಎನ್ ಆರ್ಗ್ಯಾನಿಸಮ್ ಇಸ್ ಟು ಗ್ರೋ. ಇವಾಗ ಆರ್ಗ್ಯಾನಿಸಮ್ ಬಂದು ಗ್ರೋ ಆಗಬೇಕು ಅಂತ ಅಂದರೆ ಏನು ಬೇಕು? ನಮಗೆ ಅಡಿಷ್ನಲ್ ರಾ ಮೆಟೀರಿಯಲ್ಸ್ ಬೇಕು, ಲೈಕ್ ಮಿನರಲ್ಸ್ ಬೇಕು, ಪ್ರೋಟೀನ್ಸ್, ಅದ್ರ ಜೊತೆ ಎಲ್ಲ ನಮ್ಗೆ ಏನು ಬೇಕು? ಮಿನರಲ್ಸ್ ಬೇಕು, ರೈಟ್? ನ್ಯೂಟ್ರಿಯೆಂಟ್ಸ್, ಎಷ್ಟೋ ನ್ಯೂಟ್ರಿಯೆಂಟ್ಸ್ ಬೇಕು, ಮಿನರಲ್ಸ್ ಬೇಕು, ರೈಟ್? ಸೊ ಏನಪ್ಪ ಅಂದರೆ since the life on earth depends on carbon based molecule, most of the food source are carbon based plus ನಾವು ಏನಪ್ಪ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್, ಲೆಟ್ ಇಟ್ ಬಿ ಲೈಕ್ ಅನಿಮಲ್ಸ್, ಲೈಕ್ ಹಸು ಇರ್ಬೋದು, ನಾವು ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು, ಯಾವುದೇ ಪ್ರಾಣಿಯಾಗಿರಲಿ, ಅದರದ್ದು ಊಟ ಏನಂದರೆ ಅದರದ್ದು ಊಟ ಹೆಂಗಿರುತ್ತೆ ಅಂದರೆ ಇಟ್ ಇಸ್ ಕಾರ್ಬನ್ ಮಾಲಿಕ್ಯೂಲ್. ಅದು ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್. ಓಕೆ, ಬಟ್ ನಾವು ತಿನ್ನೋ ರೀತಿ ಡಿಫ್ರೆಂಟ್. ಹಸು ಬಂದು ಗಿಡ ತಿನ್ನತ್ತೆ, ನಾವು ಬಂದು ಏನು ಮಾಡ್ತೀವಿ? ಯೂಶಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಏನಾದರೂ ಬೇಯಿಸ್ಕೊಂಡು ತಿಂತೀವಿ, ಇಲ್ಲ ನಾವು ಈವನ್ ನಾನ್ ವೆಜ್ ಕೂಡ ತಿಂತೀವಿ, ಎಲ್ಲ ಬಾಯ್ಲ್ಡ್ ಪ್ರಾಪರ್ ಕುಕ್ಡ್ ಫುಡ್ನ ತಿಂತೀವಿ. ಆ್ಯಂಡ್ ಹಸು ಬಂದು ಏನು ಮಾಡ್ತದೆ? ಅದು ಗಿಡನ ತಿಂತದೆ. ಸೊ ಅದ್ರದ್ದು ಊಟನೇ ಬೇರೆ, ನಮ್ಮ ಊಟನೇ ಬೇರೆ. ಆಮೇಲೆ ಪ್ಲಾಂಟ್ಸ್ ಕೂಡ ಅದ್ರ ಊಟ ತಯಾರಿಸ್ಕೊಳ್ತದೆ ಅಂತ ಹೇಳ್ದೆ ಅಲ್ಲ, ಅದು ಹೆಂಗೆ ತಯಾರಿಸ್ಕೊಳ್ತದೆ? ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಿಂದ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ನ ಯುಟಿಲೈಸ್ ಮಾಡ್ಕೊಂಡು ಅದ್ರ ಊಟನ ಅದು ಪ್ರಿಪೇರ್ ಮಾಡ್ಕೊತದೆ. ನಥಿಂಗ್ ಬಟ್ ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಊಟ ಬೇಕು. ಏನಕ್ಕೆ ಊಟ ಬೇಕು? ಅದು ಗ್ರೋತ್ಗೆ ಮತ್ತು ಡಿಫ್ರೆಂಟ್ ಪ್ರಾಸೆಸಸ್ನ ಪರ್ಫಾರ್ಮ್ ಮಾಡೋದಕ್ಕೆ ಎನರ್ಜಿ ಕೂಡ ಬೇಕು, ರೈಟ್? ಅದಕ್ಕೆ ಊಟ ಬೇಕು. ಮತ್ತು ಈ ಊಟ ಬಂದೇನು ಒಂದೊಂದು ಆರ್ಗ್ಯಾನಿಸಮ್ಗೂ ಡಿಫರ್ ಆಗುತ್ತೆ. ದಟ್ಸ್ ವಾಟ್ ದೇ ಆರ್ ಟೆಲ್ಲಿಂಗ್. ಬಟ್ ಎಲ್ಲಾದ್ರೂ ಡಿಫರ್ ಆದ್ರೂ ಅದ್ರದ್ದು ಕಾಮನ್ ಇದು ಏನಪ್ಪ ಅಂತ ಅಂದರೆ ಇಟ್ ಈಸ್ ಕಾರ್ಬನ್ ಬೇಸ್ಡ್. ವೇ ಆಫ್ ಫುಡ್ ಬಂದು ಡಿಫ್ರೆಂಟ್ ಇರ್ಬೋದು, ಬಟ್ ಎಲ್ಲದರಲ್ಲೂ ಕಾರ್ಬನ್ ಕಂಟೆಂಟ್ ಇದ್ದೇ ಇರುತ್ತೆ. ಇಟ್ ಇಸ್ ಕಾರ್ಬನ್ ಬೇಸ್ಡ್. ಕ್ಲಿಯರ್? ಸೊ ಡಿಪೆಂಡಿಂಗ್ ಅಪಾನ್ ದ ಕಾಂಪ್ಲೆಕ್ಸಿಟಿ. ಸೊ ಏನಪ್ಪ ಅಂದರೆ ನಾನು ಹೇಳ್ದೆ ಅಲ್ಲ, ಒಂದೊಂದು ಆರ್ಗ್ಯಾನಿಸಮ್ಗೂ ಒಂದೊಂದು ಥರ ವೇ ಆಫ್ ಅದ್ರದ್ದು ಕಾಂಪ್ಲೆಕ್ಸಿಟಿ, ಒಂದೊಂದು ಅದರದ್ದೇ ಬೇರೆ ಥರ ಊಟ, ನಮ್ಮದೇ ಬೇರೆ ಥರ ಊಟ. ಸೊ ಡಿಪೆಂಡಿಂಗ್ ಅಪಾನ್ ದ ಕಾಂಪ್ಲೆಕ್ಸಿಟಿ ಆಫ್ ದೀಸ್ ಕಾರ್ಬನ್ ಸೋರ್ಸ್, ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ದೆನ್ ಯೂಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನ್ಯೂಟ್ರಿಷನ್ ಪ್ರಾಸೆಸ್. ಸೊ ಡಿಫ್ರೆಂಟ್ ಆರ್ಗ್ಯಾನಿಸಮ್ ಬಂದು ಡಿಫ್ರೆಂಟ್ ಕೈಂಡ್ ಆಫ್ ನ್ಯೂಟ್ರಿಷನ್ ಪ್ರಾಸೆಸ್ನ ಯೂಸ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಆಟೋಟ್ರೋಪ್ಸ್ ಏನು ಮಾಡ್ತದೆ? ಅದ್ರ ಊಟ ಅದೇ ಪ್ರಿಪೇರ್ ಮಾಡ್ಕೊತದೆ ಯುಟಿಲೈಸಿಂಗ್ ದ ಇನ್ಆರ್ಗ್ಯಾನಿಕ್ ಸೋರ್ಸಸ್. ವೆರಸ್ ಹೆಟೆರೋಟ್ರೋಪ್ಸ್, ಈವನ್ ನಾವು, ಮ್ಯಾಮಲ್ಸ್, ಆನಿಮಲ್ಸ್, ಇದೆಲ್ಲ ಹೆಟೆರೋಟ್ರೋಪ್ಸ್ ಬೆಸ್ಟ್ ಎಕ್ಸಾಂಪಲ್ಸ್. ಇದೇನು ಮಾಡ್ತದೆ? ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ ಅದ್ರದ್ದು ಊಟಕ್ಕೋಸ್ಕರ. ಪ್ಲಸ್ ಏನಪ್ಪ ಅಂದರೆ ಅದ್ರದ್ದು ಫುಡ್ ಬಂದು ಸ್ವಲ್ಪ ಕಾಂಪ್ಲೆಕ್ಸ್ಡ್ ಆಗಿರುತ್ತೆ, ವೆರಸ್ ಪ್ಲಾಂಟ್ಸ್ ಬಂದು ಅಷ್ಟು ಕಾಂಪ್ಲೆಕ್ಸ್ಡ್ ಆಗಿ ಇರಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದಟ್ ಯಾವ್ದಾದ್ರೆ ನಮಗೆ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇದೆ, ಹೆಟೆರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇದೆ. ಮುಂದೆ ಹೋಗ್ತಾ ಲೈಕ್ ಓದೋಣ. ಓಕೆ, ಫೈನ್. ನೆಕ್ಸ್ಟ್ ಏನಪ್ಪ ಅಂದರೆ the outside source of energy could be quite varied since the environment is not under the control of individual organism. Okay, ಆಮೇಲೆ ಏನು ಹೇಳ್ತದೆ? These source of energy therefore need to be broken down or build up in the body or must be finally converted into uniform source of energy that can be used for the various molecular movements needed for the living needed for maintaining
ಲಿವಿಂಗ್ ಸ್ಟ್ರಕ್ಚರ್ ಆಸ್ ವೆಲ್ ಆಸ್ ದ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ವಿ ನೀಡ್ ಟು ಗ್ರೋ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದರೆ ಇದಿಷ್ಟು ಇವಾಗ ಏನು ಹೇಳಿದೆ ಇಲ್ಲಿ ತನಕ ಅರ್ಥ ಆಯ್ತಲ್ಲ. ಇವಾಗ ಒಬ್ರೊಬ್ರದ್ದು ನ್ಯೂಟ್ರಿಯೆಂಟ್ಸ್ ಲೈಕ್ ಊಟ ಬಂದು ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ, ವೇರಿ ಆಗುತ್ತೆ, ಒಂದೊಂದು ಆರ್ಗ್ಯಾನಿಸಮ್ಗೂ ವೇರಿ ಆಗ್ತದೆ ಊಟ, ರೈಟ್. ಸೊ ಏನು ನ್ಯೂಟ್ರಿಯೆಂಟ್ಸ್ ಬಂದು ಇಲ್ಲಿ ಏನಂದರೆ ಅದ್ರ ಬೇಸ್ಡ್ ಆನ್ ದಟ್ ಇಟ್ ಇಸ್ ಡಿವೈಡೆಡ್. ಮೋಡ್ ಆಫ್ ನ್ಯೂಟ್ರಿಷನ್ ಬಂದು 2 ಥರವಾಗಿ ಡಿವೈಡ್ ಆಗಿದೆ, ಆಟೋಟ್ರೋಫಿಕ್ ಹೆಟರೋಟ್ರೋಫಿಕ್. ಕ್ಲಿಯರ್ ಆಯಿತು. ಇವಾಗ ಏನು ನಾವು ಊಟ ತಿಂತಾ ಇದ್ದೀವಿ, ಕೆಲವೊಂದು ನಾವು ಏನು ಹೇಳಿದೆ ನಮ್ಮದು ಊಟ ಬಂದು ಹೆಂಗಿದೆ, ಕಾಂಪ್ಲೆಕ್ಸ್ಡ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ನಾವು ಊಟ ತಿಂದಾದ್ಮೇಲೆ ಅದರಿಂದ ನಮಗೆ ಎನರ್ಜಿ ಬೇಕಂದ್ರೆ ಏನಾಗಬೇಕಂದ್ರೆ ನಮ್ಮ ಬಾಡಿ ಒಳಗಡೆ ಆ ಫುಡ್ ಮೆಟೀರಿಯಲ್ ಇದೆಯಲ್ಲ ಅದರಲ್ಲಿ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಇದೆಯಲ್ಲ, ಆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಆಗಬೇಕು. ಅದು ಬಂದು ಡೈಜೆಷನ್ ಪ್ರಾಸೆಸ್ಸಲ್ಲಿ ನಡೆಯುತ್ತೆ. ಆಮೇಲೆ ಆ ಸಿಂಪಲ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆದಮೇಲೆ ಅದರಿಂದ ನಮಗೆ ಎನರ್ಜಿ ಹೆಂಗೆ ಸಿಗ್ತಾ ಇದೆ ಅಂದರೆ ಮತ್ತೆ ಆ ಸಿಂಪಲ್ ಸಬ್ಸ್ಟೆನ್ಸ್ನ ಹೊಡಿಬೇಕು, ಅಂದರೆ ಬ್ರೇಕ್ ಡೌನ್ ಆಗಬೇಕು. ಹೊಡೆದು ಅದರಿಂದ ಎನರ್ಜಿ ತೊಗೊಬೇಕು. ಸೊ ಅದು ಬ್ರೇಕ್ ಡೌನ್ ಆದಮೇಲೆ ನಮ್ಮ ಬಾಡಿ ಬಂದು ಅದರಿಂದ ಎನರ್ಜಿ ಯುಟಿಲೈಸ್ ಮಾಡೋಕ್ಕೆ ಸಾಧ್ಯ. ಅದೇ ಇದೆಲ್ಲ ಇಲ್ಲಿ ಹೇಳ್ತಾ ಇರೋದು. ಸೊ ಫಾರ್ ದಿಸ್ ಅ ಸೀರೀಸ್, ಇವಾಗ ಅದು ಬ್ರೇಕ್ ಡೌನ್ ಆಗಬೇಕಂದ್ರೆ ಏನು ಬೇಕು, ನಮ್ಮ ಬಾಡಿನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡಿಬೇಕು. ಸೊ ಬೆಸ್ಟ್ ಯಾವುದು ಮೋಸ್ಟ್ ಕಾಮನ್ಲಿ ಅಕ್ಕರಿಂಗ್ ಕೆಮಿಕಲ್ ರಿಯಾಕ್ಷನ್ ಯಾವುದು ನಮ್ಮ ಬಾಡಿನಲ್ಲಿ, ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ರಿಯಾಕ್ಷನ್. ಓಕೆ, ಸೊ ಇದೇನು ಮಾಡುತ್ತೆ, ಮಾಲಿಕ್ಯೂಲ್ನ ಬ್ರೇಕ್ ಡೌನ್ ಮಾಡ್ತಾರೆ. ಇವಾಗ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ, ಇವಾಗ ನಮಗೆ ವರ್ಕೌಟ್ ಮಾಡಬೇಕಂದ್ರೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಸಿಗ್ತದೆ, ನಮ್ಮ ಊಟ ತಿಂತಾ ಇದೀವಿ, ಅವು ಫಸ್ಟು ಡೈಜೆಸ್ಟ್ ಆಗುತ್ತೆ, ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಮೇಲೆ ಅದರಿಂದ ನಾವು ಎನರ್ಜಿನ ಡಿರೈವ್ ಮಾಡ್ತಾ ಇದ್ದೀವಿ, ರೈಟ್. ಸೊ ಓಕೆ, ಎನರ್ಜಿನ ಡಿರೈವ್ ಮಾಡಿದ್ಮೇಲೆ ಏನಾಗುತ್ತೆ, ಓಕೆ ಎನರ್ಜಿ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಊಟದಲ್ಲಿ ಏನೇನಿದೆ, ಗ್ಲೂಕೋಸ್, ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರುತ್ತೆ. ಸೊ ಆಗ ನಮ್ಮದು ಬಾಡಿ ಬಂದು ಫಸ್ಟ್ ಯಾವುದನ್ನು ಬ್ರೇಕ್ ಡೌನ್ ಮಾಡುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ನ ಬ್ರೇಕ್ ಡೌನ್ ಮಾಡುತ್ತೆ. ಫಸ್ಟ್ ಪ್ರಿಯಾರಿಟಿ ಬಂದು ಕಾರ್ಬೋಹೈಡ್ರೇಟ್ ಕೊಟ್ಟಿರೋದು. ಯಾಕೆ ಅಂದರೆ ಕಾರ್ಬೋಹೈಡ್ರೇಟ್ ಬಂದು ಈಸಿಯಾಗಿ ಬ್ರೇಕ್ ಡೌನ್ ಆಗುತ್ತೆ. ಸೆಕೆಂಡ್ ಈಸಿಯಾಗಿ ಬ್ರೇಕ್ ಡೌನ್ ಆಗೋದು ಪ್ರೋಟೀನ್. ಆಮೇಲೆ ಥರ್ಡ್ ಈಸಿಯಾಗಿ ಬ್ರೇಕ್ ಡೌನ್ ಆಗೋದು ಫ್ಯಾಟ್. ಸೊ ನಾವು ಊಟದಲ್ಲಿ ಎಲ್ಲ ತಿಂತೀವಿ, ಬಟ್ ಎನರ್ಜಿ ಎಲ್ಲಿಂದ ತೆಗೆಯೋದು, ಫಸ್ಟ್ ಬಾಡಿ ಕಾರ್ಬೋಹೈಡ್ರೇಟಿಂದ. ಸೊ ಕಾರ್ಬೋಹೈಡ್ರೇಟಿಂದ ಹೆಂಗೆ ತಗೊತಾ ಇದೆ ಅಂದರೆ, ಕಾರ್ಬೋಹೈಡ್ರೇಟು ಏನಾಗುತ್ತೆ ಫುಡ್ಡಲ್ಲಿ ಡೈಜೆಸ್ಟ್ ಆಗುತ್ತಲ್ಲ, ಡೈಜೆಸ್ಟ್ ಆದಮೇಲೆ ಅದರಿಂದ ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಓಕೆ, ಆ ಗ್ಲೂಕೋಸ್ನ ಏನು ಮಾಡ್ತದೆ, ಇವಾಗ ಮಸಲ್ ಸೆಲ್ಸ್ಗೆ ಎನರ್ಜಿ ಬೇಕು ಅಂತ ಅಂದರೆ ವರ್ಕೌಟ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಮಸಲ್ ಸೆಲ್ಸ್ಗೆ ಎನರ್ಜಿ ಬೇಕು. ಯಾಕೆ ಎನರ್ಜಿ ಬೇಕು, ಯಾಕಂದರೆ ಮಸಲ್ಸ್ನಲ್ಲಿ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಆಗ್ತಾ ಇರುತ್ತೆ, ರಿಲ್ಯಾಕ್ಸ್ ಆಗ್ತಾ ಇರುತ್ತೆ, ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ, ರೈಟ್. ಸೊ ಈಗ ಏನು ಬೇಕು, ಎನರ್ಜಿ ಬೇಕು. ಸೊ ಇವಾಗ ಗ್ಲೂಕೋಸ್ ಮಾಲಿಕ್ಯೂಲ್ ಅಲ್ಲಿ ಹೋಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಇವಾಗ ಗ್ಲೂಕೋಸ್ ಬಂದು ಇವಾಗ ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟ್ ಡೈಜೆಷನ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನಿಂದ ಮಸಲ್ಸ್ಗೆ ಹೆಂಗೆ ಹೋಗ್ತದೆ, ಥ್ರೂ ಯರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಓಕೆ, ಅದು ಬಂದು ಮುಂದೆ ಹೇಳ್ತೀನಿ. ಇವಾಗ ಬಂದು ಅರ್ಥ ಮಾಡ್ಕೊಡಿ, ಮಸಲ್ ಸೆಲ್ಸ್ಗೆ ಏನು ಬೇಕು, ಎನರ್ಜಿ ಬೇಕು. ಎಲ್ಲಿಂದ ಸಿಗ್ತದೆ, ಗ್ಲೂಕೋಸಿಂದ ಸಿಗ್ತದೆ. ಗ್ಲೂಕೋಸಿಂದ ಹೆಂಗೆ ಎನರ್ಜಿ ಸಿಗ್ತದೆ ಅಂದರೆ, ಗ್ಲೂಕೋಸ್ ಬಂದು ಫಸ್ಟ್ ಏನಾಗ್ತದೆ, ಬ್ರೇಕ್ ಡೌನ್ ಆಗ್ತದೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಏನಾಗ್ತದೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಫಾರ್ ದಿಸ್ ಇಲ್ಲಿ ಏನಂದರೆ, ಆರ್ಗ್ಯಾನಿಸಮ್ ಯೂಸಸ್ ಆಕ್ಸಿಜನ್ ಫ್ರಮ್ ಔಟ್ಸೈಡ್ ದ ಬಾಡಿ. ಏನಂದರೆ ದ ಪ್ರಾಸೆಸ್ ಆಫ್ ಅಕ್ವೈರಿಂಗ್ ಆಕ್ಸಿಜನ್ ಫ್ರಮ್ ಔಟ್ಸೈಡ್ ದ ಬಾಡಿ ಆ್ಯಂಡ್ ಟು ಯೂಸ್ ಇಟ್ ಇನ್ ದ ಪ್ರಾಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಫುಡ್. ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಗ್ಲೂಕೋಸ್ ಎಕ್ಸಾಂಪಲ್ ಕೊಟ್ಟಲ್ಲ, ಗ್ಲೂಕೋಸ್ ಬಂದು ಏನಾಗ್ತದೆ, ಬ್ರೇಕ್ ಡೌನ್ ಆಗ್ತದೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ಇಟ್ ಇಸ್ ಗಿವಿಂಗ್ ಅಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಆ ATPನ ನಮ್ಮ ಬಾಡಿ ಎನರ್ಜಿ ATPಯಿಂದ ಸಿಗ್ತದೆ, ಇನ್ ದ ಫಾರ್ಮ್ ಆಫ್ ATP ಸಿಗ್ತದೆ ನಮಗೆ ಎನರ್ಜಿ. ಸೊ ಅದು ಹೆಂಗಾಯ್ತು, ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಯಿತು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ವಾ. ಆ ಪ್ರಾಸೆಸ್ನ ಅಂದರೆ ಇವಾಗ ಅದಂತಾನೆ ಎಲ್ಲ ಫುಡ್ ಮೆಟೀರಿಯಲ್ಸ್ ಇದೆಯಲ್ಲ ಅದೆಲ್ಲ ಬ್ರೇಕ್ ಡೌನ್ ಆಗಬೇಕಂದ್ರೆ ಏನು ಬೇಕು, ಆಕ್ಸಿಜನ್ ಬೇಕು. ಸೊ ಆ ಫುಡ್ ಮೆಟೀರಿಯಲ್ ಬ್ರೇಕ್ ಡೌನ್ ಆಗಿ ಅದು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅದರಿಂದ ನಾವು ಎನರ್ಜಿ ತೊಗೊತಾ ಇದೀವಲ್ಲ, ಆ ಪ್ರಾಸೆಸ್ನ ಬಂದು ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ಓಕೆ, ವಾಟ್ ಡು ಯು ಕಾಲ್ ದಟ್ ಆಸ್, ದಟ್ ಈಸ್ ಕಾಲ್ಡ್ ಆಸ್ ಯುವರ್ ರೆಸ್ಪಿರೇಷನ್. ಸೊ ಇದುವರೆಗೂ ಏನೇನು ಓದ್ವಿ, ಫಸ್ಟ್ ಬಂದು ಆರ್ಗ್ಯಾನಿಸಮ್ ಜೀವಂತವಾಗಿದೆಯಾ ಅಲ್ವಾ ಅಂತ ಅದು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂತ ನೋಡಿದ್ವಿ. ಮೂವ್ಮೆಂಟ್ ಇರುತ್ತೆ, ಬ್ರೀದಿಂಗ್ ಇರುತ್ತೆ. ಸೊ ಬ್ರೀದೆಲ್ಲ ನಮಗೆ ಹೊರಗಡೆಯಿಂದ ಕಾಣಿಸೋದು, ಪ್ಲಸ್ ನಮ್ಮ ಬಾಡಿ ಹೊರಗಡೆ ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇದ್ದಾವೆ, ಅದರಿಂದನೇ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ಬಂದು ಏನು ಹೇಳಿದ್ರು, ಇವಾಗ ಎಲ್ಲ ಲೈಫ್ ಪ್ರಾಸೆಸಸ್ಗಳು ಕಂಟಿನ್ಯೂಸ್ ಆಗಿ ಫಂಕ್ಷನ್ ಆಗ್ತಾ ಇರಬೇಕು. ನಾವು ಕೂತಿದ್ರು ಪರವಾಗಿಲ್ಲ, ನಿಂತಿದ್ರು ಪರವಾಗಿಲ್ಲ, ಮಲಗಿದ್ರು ಪರವಾಗಿಲ್ಲ, ನಾವು ಏನು ಆಕ್ಟಿವಿಟೀಸ್ ಮಾಡ್ತಾ ಇರೋ ಪರವಾಗಿಲ್ಲ, ನಮ್ಮ ಬಾಡಿ ಒಳಗಡೆ ಈ ಪ್ರಾಸೆಸಸ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಮಧ್ಯ ಅದು ಬ್ರೇಕ್ ಡೌನ್ ಆಗಬಾರ್ದು. ಬ್ರೇಕ್ ಡೌನ್ ಆದರೆ ಏನಾಗುತ್ತೆ, ನಮಗೆ ಅಫೆಕ್ಟ್ ಆಗುತ್ತೆ, ನಮಗೆ ಹಾರ್ಮ್ ಕಾಸ್ ಆಗುತ್ತೆ. ಸೊ ಇವಾಗ ಆ ಪ್ರಾಸೆಸಸ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕಂದ್ರೆ ಏನು ಬೇಕು, ನಮಗೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಸಿಗ್ತದೆ, ಹೊರಗಡೆಯಿಂದ ಸಿಗ್ತದೆ. ಅದು ನಾವು ಊಟನ ತಿನ್ಬಿಟ್ಟು ಅದನ್ನ ನಮ್ಮ ಬಾಡಿ ಯುಟಿಲೈಸ್ ಮಾಡ್ಕೊತಾ ಇದೆಯಲ್ಲ, ಅದನ್ನ ಏನಂತ ಕರಿತೀವಿ, ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ ಫೈನ್. ಸೊ ಇವಾಗ ನ್ಯೂಟ್ರಿಷನ್ ಏನಾಗ್ತದೆ, ಓಕೆ ಅದರಿಂದ ನಮಗೆ ಎನರ್ಜಿ, ನಮ್ಮ ಬಾಡಿ ಬಂದು ಊಟನ ಯುಟಿಲೈಸ್ ಮಾಡ್ಕೊಳ್ಳೋದು ನ್ಯೂಟ್ರಿಷನ್ ಅಂತ ಕರಿತೀವಿ. ಒಂದೊಂದು ಆರ್ಗ್ಯಾನಿಸಮ್ಗೂ ಒಂದೊಂಥರ ಊಟ ಅದು ಡಿಫರ್ ಆಗುತ್ತೆ, ಕಾಂಪ್ಲೆಕ್ಸಿಟಿ ಬಂದು ಡಿಫರ್ ಆಗುತ್ತೆ. ಸೊ ಅದಕ್ಕೆ ಬಂದು ಈ ಮೋಡ್ ಆಫ್ ನ್ಯೂಟ್ರಿಷನ್ 2 ಥರವಾಗಿ ಡಿವೈಡ್ ಆಗಿದೆ. ಒಂದು ಬಂದು ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಇನ್ನೊಂದು ಬಂದು ಹೆಟರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಕ್ಲಿಯರ್. ಸೊ ಊಟ ಎಲ್ಲ ತಿಂತೀವಿ, ಊಟ ತಿಂದ ಮೇಲೆ ಏನಾಗುತ್ತೆ, ಊಟ ಬಂದು ಡೈಜೆಸ್ಟ್ ಆಗುತ್ತೆ.
ಡೈಜೆಸ್ಟಲ್ಲಿ ಕಂಪ್ಲೀಟ್ ಡೈಜೆಷನ್ ಎಲ್ಲಿ ನಡೀತದೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೀತಾ ಇದೆ. ಆಮೇಲೆ ಏನಾಗುತ್ತೆ, ಅಲ್ಲಿ ಬಂದು ನ್ಯೂಟ್ರಿಯೆಂಟ್ಸ್ ಇದಾವೆ, ಅಂದರೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಊಟದಲ್ಲಿ ಲೈಕ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್ ಎಲ್ಲ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಬೇಕು. ಎಲ್ಲ ಆಗುತ್ತೆ ಅದು ಕಂಪ್ಲೀಟ್ ಆಗಿ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ, ಪ್ರೋಟೀನ್ ಬಂದು ಅಮೈನೋ ಆಸಿಡ್ ಕನ್ವರ್ಟ್ ಆಗುತ್ತೆ, ಫ್ಯಾಟ್ ಬಂದು ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಇವಾಗ ನಮ್ಮ ಬಾಡಿಗೆ ಎನರ್ಜಿ ಬೇಕು. ಸೊ ಇವಾಗ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಿದೆ, ಈ ಥರ ಸಿಂಪಲ್ ಸಬ್ಸ್ಟೆನ್ಸ್ಗಳಿದ್ದಾವೆ, ಅದು ಬಂದು ಬ್ರೇಕ್ ಡೌನ್ ಆಗಬೇಕು ಇನ್ ದ ಪ್ರೆಸೆನ್ಸ್ ಆಫ್ ಅದು ಬ್ರೇಕ್ ಡೌನ್ ಆಗಬೇಕಂದ್ರೆ ಏನು ಬೇಕು, ಆಕ್ಸಿಜನ್ ಬೇಕು. ಸೊ ಬ್ರೇಕ್ ಡೌನ್ ಆಗಿ ಎನರ್ಜಿ ಸಿಗ್ತಾ ಇದೆ. ಸೊ ಆ ಪ್ರಾಸೆಸ್ನ ಏನಂತೀವಿ, ರೆಸ್ಪಿರೇಷನ್ ಅಂತ ಅಂತೀವಿ. ಸೊ ಇದುವರೆಗೂ ಊಟ ತಿಂತಿದ್ದೀವಿ, ನ್ಯೂಟ್ರಿಷನ್, ಅದಾದಮೇಲೆ ಏನು ನ್ಯೂಟ್ರಿಷನ್, ಇನ್ನೊಂದೇನು ಯುವರ್ ರೆಸ್ಪಿರೇಷನ್. ಓಕೆ, ಸೊ ನ್ಯೂಟ್ರಿಷನ್, ರೆಸ್ಪಿರೇಷನ್ ಅರ್ಥ ಆಯಿತು. ನೆಕ್ಸ್ಟ್ ಬಂದು ಏನು, ಇವಾಗ ಇನ್ ಕೇಸ್ ಆಫ್ ಏನಂದರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ನಲ್ಲಿ ಏನಾಗ್ತದೆ, ಊಟ ಎಲ್ಲ ಹೆಂಗೆ ಎಕ್ಸ್ಚೇಂಜ್ ಆಗ್ತದೆ, ಥ್ರೂ ಅ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಆಸ್ ಡಿಫ್ಯೂಷನ್. ಬಟ್ what happens when the body size of the organism increases and the body design becomes more complex? ಅಂದ್ರೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಏನಾಗ್ತಾ ಇದೆ, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಏನಂದರೆ the cells may not be in direct contact with the surrounding environment, thus the simple diffusion will not work. ಓಕೆ, ಸೊ ಏನಪ್ಪ ಅಂದರೆ ಸಿಂಗಲ್ ಸೆಲ್ಲಲ್ಲಿ ನಡೆಯುತ್ತೆ, ಒಂದೇ ಸೆಲ್ ಎನ್ವಿರಾನ್ಮೆಂಟ್ ಜೊತೆ ಕಾಂಟ್ಯಾಕ್ಟಲ್ಲಿದೆ. ಸೊ ಆರಾಮಾಗಿ ಡಿಫ್ಯೂಷನಿಂದನೇ ಏನು ಗೇಷಿಯಸ್ ಸೆಕ್ಷನ್ ನಡೆಯುತ್ತೆ, ಫುಡ್ ಬಂದು ಡಿಫ್ಯೂಸ್ ಆಗೋದು ಅದೆಲ್ಲ ನಡೆಯುತ್ತೆ, ಬಾಡಿಯಿಂದ ವೇಸ್ಟ್ ಮೆಟೀರಿಯಲ್ ಹೊರಗಡೆ ಹೋಗೋದೆಲ್ಲ ಡಿಫ್ಯೂಷನಿಂದ ನಡೆಯುತ್ತೆ. ಓಕೆ ಫೈನ್. ಬಟ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಏನಾಗ್ತದೆ, ಅಲ್ಲಿ ಬಂದು ಸೆಲ್ಸ್ ಜಾಸ್ತಿ ಇದ್ದಾವೆ, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಮಿಲಿಯನ್ಸ್ ಆಫ್ ಸೆಲ್ಸ್ ಇದ್ದಾವೆ. ಎಲ್ಲ ಸೆಲ್ಸ್ ಬಂದು ಎನ್ವಿರಾನ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿ ಅಂತೂ ಇಲ್ಲವೇ ಇಲ್ಲ, ಕಾಂಟ್ಯಾಕ್ಟ್ನಲ್ಲಿ ಇಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಬರುತ್ತೆ, ಕಾಂಟ್ಯಾಕ್ಟ್ನಲ್ಲೇ ಇಲ್ಲ. ಸೊ ಏನಾಗುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಅಂದರೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಎಷ್ಟೊಂದು ಸೆಲ್ಸ್ ಇದಾವಲ್ಲ, ಆ ಸೆಲ್ಸ್ ಎಲ್ಲ ದೇ ಕಂಬೈನ್ ಟು ಫಾರ್ಮ್ ಟಿಶ್ಯೂಸ್ ಮತ್ತೆ ಕಂಬೈನ್ ಆಗ್ಬಿಟ್ಟು ಆರ್ಗನ್ಸ್ ಫಾರ್ಮ್ ಮಾಡ್ತದೆ. ಮತ್ತು ಎಲ್ಲ ಆರ್ಗನ್ಸ್ಗೂ ಅದರದ್ದೇ ಆದ ಫಂಕ್ಷನ್ಸ್ ಇದೆ, ಸ್ಪೆಷಲೈಸ್ಡ್ ಫಂಕ್ಷನ್ಸ್ ಇದಾವೆ. ಓಕೆ, ಯು ವುಡ್ ಹ್ಯಾವ್ ಸ್ಟಡಿಡ್ ದಿಸ್ ಇನ್ ಯುವರ್ 9th and 10th. ಅಲ್ಲಿ 9th ಸ್ಟ್ಯಾಂಡರ್ಡಲ್ಲಿ, ಸಿ ಇನ್ 10th ಯು ಆರ್ ಆಲ್ರೆಡಿ ಸ್ಟಡಿಂಗ್ ದಿಸ್. 9th ಅಲ್ಲಿ ಏನು, ಯು ಹ್ಯಾವ್ ದಟ್ ಸೆಲ್ಸ್ ಚಾಪ್ಟರ್, ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಅಲ್ಲಿ ಸೆಲ್ಸ್ ಬಗ್ಗೆ ಓದಿದ್ರಿ. ಟಿಶ್ಯೂಸ್ ಚಾಪ್ಟರ್ ಅಲ್ಲೂ ಕೂಡ ಓದಿದ್ರಿ, ರೈಟ್? ಸೊ ಇವಾಗ ಇವನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಈ ಥರ ಪ್ರಾಪರ್ ಆರ್ಗನ್, ಎಷ್ಟೊಂದು ಆರ್ಗನ್ಸ್ ಇದೆ, ಎಲ್ಲ ಆರ್ಗನ್ಸ್ಗೂ ಅದಾದೇ ಆದ ಫಂಕ್ಷನ್ಸ್ ಇದೆ. ಓಕೆ, ಸೊ ಇವಾಗ ಏನಂದರೆ ವಿ ಹ್ಯಾವ್ ಸೀನ್ ಪ್ರೀವಿಯಸ್ಲಿ ಹೌ in multicellular organism various body parts have specialized in functions they perform. ಹೇಳ್ದಲ್ಲ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಆರ್ಗನ್ಸ್ ಇದಾವೆ, ಎಲ್ಲದಕ್ಕೂ ಅದರದ್ದೇ ಆದ ಸ್ಪೆಸಿಫಿಕ್ ಫಂಕ್ಷನ್ ಇದೆ and they are specialized in that. Okay, so we are familiar with the idea of these specialized tissues with their organization in the body. So ಇದು ಬಂದು ಆಲ್ರೆಡಿ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದೀರಾ, ಅದೇ ಹೇಳ್ದಲ್ಲ ಸೆಲ್ಸ್ ಟಿಶ್ಯೂಸ್ ಓದಿದ್ದೀರಾ, ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ ದಟ್ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ ಅದು ಅಂತ. So it is therefore not surprising that the uptake of food and oxygen will also be the function of the specialized tissue. So ಈಗ uptake of food ಇವಾಗ ಅದು, ಸೊ ನಮ್ಮ ಬಾಡಿನಲ್ಲಿ ಊಟ ತಿಂದು ಡೈಜೆಸ್ಟ್ ಆಗ್ತದೆ ಅಂತ ಹೇಳ್ದಲ್ಲ, ಸೊ ಅಲ್ಲಿ ಯಾವ ಆರ್ಗನ್ಸ್ ಇನ್ವಾಲ್ವ್ ಆಗಿದೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಯಾವ್ದಿದೆ, ಎಲಿಮೆಂಟ್ರಿ ಕೆನಲ್ ಇದೆ, ಅದ್ರಲ್ಲಿ ಬಂದು ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಆಗಿದೆ. ಯುವರ್ ಈಸೋಫೇಗಸ್, ಬಕ್ಕಲ್ ಕ್ಯಾವಿಟಿ, ಈಸೋಫೇಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್. ವೆರಸ್ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಬಂದು ಬ್ರೀದಿಂಗ್, ಆಕ್ಸಿಜನ್ ತೊಗೊಳ್ತಾ ಇದೆ ಅಲ್ವಾ. ಸೊ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಏನೇನಿದೆ, ನೋಸ್ ಇದೆ, ಫ್ಯಾರಿಂಗ್ಸ್ ಇದೆ, ಲ್ಯಾರಿಂಗ್ಸ್ ಇದೆ, ಇದು ಟ್ರೆಕಿಯಾ ಇದೆ, ಬ್ರಾಂಕ್ಯೂಲ್, ಆಲ್ವಿಯೋಲೈ, ಲಂಗ್ಸ್, ಈ ಥರ ಪಾರ್ಟ್ಸ್ಗಳಿದ್ದಾವೆ. ಸೊ ರೆಸ್ಪಿರೇಟರಿ ಸಿಸ್ಟಮ್ದು ಏನು ಫಂಕ್ಷನ್, ಇದು ಗೇಷಿಯಸ್ ಸೆಕ್ಷನ್ ನಡೆಯೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಏನು ಫಂಕ್ಷನ್, ಫುಡ್ ಬಂದು ಡೈಜೆಸ್ಟ್ ಆಗ್ತದೆ, ಅಂದರೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಕನ್ವರ್ಟ್ ಆಗ್ತದೆ. ಎಕ್ಸ್ಕ್ರೀಟರಿ ಸಿಸ್ಟಮ್ದು ಏನು ಫಂಕ್ಷನ್, ಅಲ್ಲಿ ಏನಿದೆ, ಕಿಡ್ನಿ ಇದೆ, ಯೂರಿನರಿ ಬ್ಲಾಡರ್ ಇದೆ, ಯುರೇತ್ರಾ ಇದೆ, ಯೂರೇಟರ್ ಇದೆ. ಸೊ ಇದ್ರದ್ದೇನು ಫಂಕ್ಷನ್, ಯೂರಿನ್ ಹೊರಗಡೆ ಬಾಡಿಯಿಂದ ಹೊರಗಾಗ್ತದೆ. ಯೂರಿನಲ್ಲಿ ಏನಿದೆ, ನೈಟ್ರೋಜನಸ್ ವೇಸ್ಟ್ ಇದೆ, ನಮ್ಮ ಬಾಡಿನಲ್ಲಿರೋ ನೈಟ್ರೋಜನಸ್ ವೇಸ್ಟ್ನ ಹೊರಗಾಗ್ತದೆ, ಹಾರ್ಮ್ಫುಲ್ ಸಾಲ್ಟ್ಸ್ನೆಲ್ಲ ಹೊರಗಾಗ್ತದೆ. ಸೊ ಈ ಥರ ಒಂದೊಂದು ಆರ್ಗನ್ಗೂ ಅದರದ್ದೇ ಆದಂಥ ಫಂಕ್ಷನ್ ಇದೆ. ಹಾರ್ಟ್ದೇನು ಫಂಕ್ಷನ್, ಬ್ಲಡ್ನ ಸರ್ಕ್ಯುಲೇಟ್ ಮಾಡ್ತದೆ. ಬ್ಲಡ್ದೇನು ಫಂಕ್ಷನ್, ಬ್ಲಡ್ ಏನು ಮಾಡ್ತದೆ ಅದು ಇವಾಗ ನೋಡೋಣ. ಅದು ಬಂದು ಏನು ಮಾಡುತ್ತೆ ಅಂದರೆ ಈ ನ್ಯೂಟ್ರಿಯೆಂಟ್ಸ್ನ, ಆಕ್ಸಿಜನ್ನ ಯಾವ ಬಾಡಿ ಪಾರ್ಟ್ಸ್ಗೆ ಬೇಕೋ ಅಲ್ಲಿಗೆ ಸಪ್ಲೈ ಮಾಡುತ್ತೆ. ಓಕೆ, ಸೊ ಇವಾಗ ಏನಂದರೆ see however this poses a problem since the food and the oxygen are taken up at one place. So food ನಿಮ್ಗೆ ಎಲ್ಲಿಂದ ಊಟ ಹೆಂಗೆ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಯು ಆರ್ ಟೇಕಿಂಗ್ ಇಟ್ ಇನ್, ರೈಟ್, ಬಕ್ಕಲ್ ಕ್ಯಾವಿಟಿ, ಸ್ಮಾಲ್ ಇಂಟೆಸ್ಟೈನಲ್ಲಿ ಡೈಜೆಸ್ಟ್ ಆಗಿದೆ. ಸೊ ಫುಲ್ ಹೋಗಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಡೈಜೆಸ್ಟ್ ಆಗಿದೆ. ಆ್ಯಂಡ್ ಆಕ್ಸಿಜನ್ ಬಂದು ಎಲ್ಲಿ ನಿಮಗೆ ನೋಸಿಂದ ಲೈಕ್ ಲಂಗ್ಸಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೊ ಇವಾಗ ಲಂಗ್ಸಿಂದ ಆಕ್ಸಿಜನ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಹೋಗಬೇಕು, ಪ್ಲಸ್ ನ್ಯೂಟ್ರಿಯೆಂಟ್ಸ್ ಕೂಡ ಇದೆಯಲ್ಲ ಸ್ಮಾಲ್ ಇಂಟೆಸ್ಟೈನಲ್ಲಿ, ಅದು ಕೂಡ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಸಪ್ಲೈ ಆಗಬೇಕು. ಅದು ಹೆಂಗೆ ನಡೀತಾ ಇದೆ ಅಂದರೆ ಫಾರ್ ದಟ್ ಯು ರಿಕ್ವೈರ್ ಅ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಇವಾಗ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನ್ಯೂಟ್ರಿಯೆಂಟ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಇದೆಯಲ್ಲ, ಅಲ್ಲಿಂದ ಇವಾಗ ಯಾವುದೋ ಡಿಫ್ರೆಂಟ್ ಸೆಲ್ಗೆ ಹೋಗಬೇಕು ಅಂದ್ಕೊಳ್ಳಿ. ಸೊ ಇವಾಗ ಅದಕ್ಕೊಂದು ಗಾಡಿ ಬೇಕು, ಅದಾಗದು ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನಂದರೆ ಅದಕ್ಕೆ ಗಾಡಿ ಬೇಕು. ಸೊ ಗಾಡಿಯಲ್ಲಿ ಯಾವುದು ವೆಹಿಕಲ್ ಥರ ಆ್ಯಕ್ಟ್ ಮಾಡ್ತದೆ ನಮ್ಮ ಬಾಡಿನಲ್ಲಿ ಅಂದರೆ ಇಟ್ ಇಸ್ ಯುವರ್ ಬ್ಲಡ್. ಬ್ಲಡ್ ಬಂದು ಈ ನ್ಯೂಟ್ರಿಯೆಂಟ್ಸ್ನ ತೊಗೊಂಡೋಗ್ತದೆ. ಓಕೆ,
ಸೊ ಗಾಡಿ ಸಿಕ್ತು, ಗಾಡಿಗೆ ಒಂದು ರೋಡ್ ಕೂಡ ಬೇಕಲ್ಲ, ಒಂದು ಪಾತ್ವೆ ಬೇಕಲ್ಲ ಅದು ಹೋಗೋದಕ್ಕೆ. ಸೊ ನಮ್ಮ ಬಾಡಿನಲ್ಲಿ ಯಾವ್ದು ರೋಡ್ ಥರ ಆಕ್ಟ್ ಮಾಡ್ತದೆ, ಇಟ್ ಈಸ್ ಯುವರ್ ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಫ್ಲೋ ಆಗ್ತದೆ, ಬ್ಲಡ್ ಬಂದು ಈ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಅದೆಲ್ಲ ಕ್ಯಾರಿ ಮಾಡ್ತದೆ. ಓಕೆ, ಇವಾಗ ಅದು ಮೂವ್ ಆಗಬೇಕಂದ್ರೆ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಅದಕ್ಕೊಂದು ಸ್ವಲ್ಪ ಪ್ರೆಷರ್ ಕೂಡ ಬೇಕು, ಲೈಕ್ ಮೋಟರ್ ಟೈಪ್, ಅದಕ್ಕೊಂದು ಪಂಪ್ ಕೂಡ ಬೇಕು, ರೈಟ್? ಅವಾಗಲೇ ಅದು ನಮ್ಮ ಬಾಡಿ ಪಾರ್ಟ್ನಲ್ಲಿ ಬೇಗ ಸರ್ಕ್ಯುಲೇಟ್ ಆಗೋಕ್ಕೆ ಸಾಧ್ಯ, ಬೇಗ ಎಲ್ಲ ಸೆಲ್ಸ್ಗೆ ರೀಚ್ ಆಗೋಕ್ಕೆ ಸಾಧ್ಯ. ಸೊ ಯಾವ್ದು ಪಂಪ್ ಥರ ನಮ್ಮ ಬಾಡಿನಲ್ಲಿ ಯಾವ್ದು ಮೋಟರ್ ಥರ ಆಕ್ಟ್ ಮಾಡ್ತದೆ, ಯಾವ್ದು ಪಂಪ್ ಥರ ಆಕ್ಟ್ ಮಾಡ್ತದೆ ಅಂದರೆ ಇಟ್ ಈಸ್ ಯುವರ್ ಹಾರ್ಟ್. ಸೊ ಹಾರ್ಟ್ ಬಂದು ಏನು ಮಾಡ್ತದೆ, ಬ್ಲಡ್ನ ಸರ್ಕ್ಯುಲೇಟ್ ಮಾಡ್ತದೆ. ಈ ಬ್ಲಡ್ ಯಾವ್ದ್ರಲ್ಲಿ ಫ್ಲೋ ಆಗುತ್ತೆ, ಇಟ್ ಇಸ್ ಥ್ರೂ ಯುವರ್ ಬ್ಲಡ್ ವೆಸಲ್ಸ್. ಸೊ ಇದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕೂಡ ಅರ್ಥ ಆಯ್ತು. ಇವಾಗ ಫಸ್ಟ್ ಏನು ನೋಡಿದ್ವಿ, ನಾವು ಊಟ ತಿಂತಾ ಇದೀವಿ, ನ್ಯೂಟ್ರಿಷನ್ ಪಾರ್ಟ್ ಅರ್ಥ ಮಾಡ್ಕೊಂಡ್ವಿ. ಊಟ ಬಂದು ಅದರಿಂದ ನಾವು ಎನರ್ಜಿ ತಗೊಂತಾ ಇದೀವಿ ಥ್ರೂ ಅ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಎಸ್ ರೆಸ್ಪಿರೇಷನ್. ಓಕೆ, ನ್ಯೂಟ್ರಿಯೆಂಟ್ಸ್ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟ್ಗೆ ಹೋಗೋದಕ್ಕೆ ಯಾವ್ದು ಇನ್ವಾಲ್ವ್ ಆಗಿದೆ, ಯಾರ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಅದಾದ್ಮೇಲೆ ಏನಾಗುತ್ತೆ ಅಂದರೆ, when the chemical reaction use the carbon source and the oxygen for energy generation, they create byproducts that are not only useful for the cell of the body but could even be harmful. ಅದು harmful ಕೂಡ ಇರ್ಬೋದು. So these waste byproducts are therefore needed to be removed from the body and discarded outside by the process that is called as excretion. By the process, see ಏನು transportation system ನೋಡಿದ್ವಿ, excretion, by the process that is called as excretion. ಓಕೆ, ಸೊ ಈಗೇನು ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನು ಮಾಡ್ತದೆ, ನ್ಯೂಟ್ರಿಯೆಂಟ್ಸ್ನ ಮತ್ತು ರಿಕ್ವೈರ್ಮೆಂಟ್ಸ್ನೆಲ್ಲ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಏನೋ ಸಪ್ಲೈ ಏನೋ ಮಾಡ್ತಾ ಇದೆ. ಓಕೆ ಫೈನ್. ಇವಾಗ ಏನಾಗ್ತದೆ ಅಂತಂದರೆ, ಸಪ್ಲೈ ಏನೋ ಮಾಡಾಯಿತು, ಎಲ್ಲ ಸೆಲ್ಸ್ ಅಲ್ಲಿ ಹೋಗ್ತಿದೆ, ನ್ಯೂಟ್ರಿಯೆಂಟ್ಸ್ ಆಕ್ಸಿಜನ್ ಎಲ್ಲ ರೀಚ್ ಆದಮೇಲೆ ಏನಾಗುತ್ತೆ, ಆ ಸೆಲ್ನಲ್ಲಿ ಪರ್ಟಿಕ್ಯುಲರ್ ರಿಯಾಕ್ಷನ್ ನಡೆಯುತ್ತೆ. ರಿಯಾಕ್ಷನ್ ನಡೆದಾದ್ಮೇಲೆ ಏನಾಗುತ್ತೆ ಅಂದರೆ, ಅದು ಬಂದು ಬೈ ಪ್ರಾಡಕ್ಟ್ ರಿಲೀಸ್ ಮಾಡ್ತದೆ, ಹಾರ್ಮ್ಫುಲ್. ಅದು ಬಂದು ವೇಸ್ಟ್, ನಮ್ಮ ಬಾಡಿಗೆ ಬೇಕಾಗಿಲ್ಲ. ಸೊ ಆ ವೇಸ್ಟ್ನ ಬಂದು ಬಾಡಿಯಿಂದ ರಿಮೂವ್ ಮಾಡಬೇಕು. ಇನ್ ಕೇಸ್ ನಾವು ಬಾಡಿಯಿಂದ ರಿಮೂವ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಆ ವೇಸ್ಟ್ ಬಂದು ಪಾಯ್ಸನಸ್ ಆಗಿ ಕನ್ವರ್ಟ್ ಆಗುತ್ತೆ. ಪಾಯ್ಸನಸ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಏನು ಮಾಡುತ್ತೆ ಅಂದರೆ, ಲೈಕ್ ಇಟ್ ಕ್ಯಾನ್ ಬಿ ವೆರಿ ಮಚ್ ಹಾರ್ಮ್ಫುಲ್ ಟು ಅ ಬಾಡಿ. ಸೊ ನಮ್ಮ ಬಾಡಿ ಬಂದು ಅದನ್ನು ರಿಮೂವ್ ಮಾಡಬೇಕು. ಹೆಂಗೆ ರಿಮೂವ್ ಮಾಡ್ತದೆ ಅಂದರೆ, ಥ್ರೂ ಅ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಕ್ರೀಷನ್. ಓಕೆ, ಸೊ ಈ ಎಕ್ಸ್ಕ್ರೀಷನ್ ನಡೆಯೋದಕ್ಕೂ ಕೂಡ ನಮ್ಮ ಬಾಡಿನಲ್ಲಿ ಪ್ರಾಪರಾಗಿ ಒಂದು ಸಿಸ್ಟಮ್ ಇದೆ, ವಿಚ್ ಇಸ್ ಕಾಲ್ಡ್ ಆಸ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಅದೇ ಇಲ್ಲಿ ಹೇಳ್ತಾ ಇರೋದು. ಸೊ ಇಯರ್ ಏನದು ಮಲ್ಟಿಸೆಲ್ಯುಲರ್ ಆರ್ಗಾನಿಸಮಲ್ಲಿ ಪ್ರಾಪರ್ ಡಿಸೈನ್ ಇದೆ, ಅದೇನಂದ್ರೆ ಸ್ಪೆಷಲೈಸ್ ಟಿಶ್ಯೂ ಇದೆ ಫಾರ್ ಎಕ್ಸ್ಕ್ರೀಷನ್, ವಿಚ್ ವಿಲ್ ಬಿ ಡೆವಲಪ್ಡ್, ವಿಚ್ ಮೀನ್ಸ್ ದಟ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ will need to transport waste away from the cells to the excretory tissue. Nothing but your excretory system ಯಾವ್ದು ಕಿಡ್ನಿ, ಯೂರಿನರಿ ಬ್ಲಾಡರ್, ಯುರೇತ್ರ ಅದೆಲ್ಲ ಇದೆ. ಸೊ ಅದಕ್ಕೆ ಆದ ಸಪ್ರೇಟ್ ಸಿಸ್ಟಮ್ ಇದೆ. ಸೊ ಇದೆಲ್ಲ ಸಿಸ್ಟಮ್ನ ಇನ್ನು ಇನ್ ಡೆಪ್ತ್ ಆಗಿ ಡೀಟೇಲ್ಡ್ ಆಗಿ ಓದುತ್ತೀವಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಈ ಥರ ನೋಡಿ, ಈ ಟೆಕ್ಸ್ಟ್ ಬುಕ್ ಬಂದು ನಿಮ್ಗೆ ಅನ್ಸುತ್ತೆ ಬೋರಿಂಗ್ ಅನ್ಸುತ್ತೆ ಅಂತ ಹೇಳ್ತಾ ಇದ್ರಿ, ಮತ್ತು ಅಷ್ಟು ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ರಿ. ಬಟ್ ನೋಡಿ, ಆ ಪ್ಯಾರಾಗ್ರಾಫ್ ಬಂದು ಓಕೆ, ಇಟ್ ಮೈಟ್ ಬಿ ದೊಡ್ಡದಾಗಿರ್ಬೋದು, ಬಟ್ ದೆನ್ ಮೀನಿಂಗ್ಲೆಸ್ ಅಲ್ಲ. ಇಟ್ ಇಸ್ ಮೀನಿಂಗ್ಫುಲ್ ಕಂಟೆಂಟೇ ಇದರಲ್ಲಿ ಇರೋದು. ಸೊ ಅದಕ್ಕೆ ಬಂದು ಏನಂದರೆ, ನೀವು NCERTನ ಲೈಕ್ ಓದಿದ್ರೆ ಏನಾಗುತ್ತೆ, ನಿಮ್ಮ ಬೇಸ್ ಬಂದು ಸ್ಟ್ರಾಂಗ್ ಆಗುತ್ತೆ, ಲೈಕ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಂದು ತುಂಬ ಸ್ಟ್ರಾಂಗ್ ಆಗುತ್ತೆ. ಆಸ್ ಅ ರಿಸಲ್ಟ್, ಇನ್ ಕೇಸ್ ನೀವೇನಾದ್ರು ನೀಟ್ ಎಕ್ಸಾಮ್ ತೊಗೊತೀರಾ ಅಂತ ಅನ್ಕೊಳ್ಳಿ, ನಿಮ್ಮ ನೀಟ್ ಬರೆಯೋದಿತ್ತು ಅನ್ಕೊಳ್ಳಿ. ಸೊ ಈ ಥರ ಇವಾಗಲಿಂದನೇ NCERT ಟೆಕ್ಸ್ಟ್ ಬುಕ್ ಹಿಂಗೆ ಓದ್ಕೊಂಡು ಹೋದ್ರೆ, ಬಯಾಲಜಿ ಮಾತ್ರನೇ ಅಲ್ಲ, ಇವನ್ ಯಾವುದೇ ಎಕ್ಸಾಮ್ ಆಗಲಿ, ಇಲ್ಲ ನೀವು ಸೈಂಟಿಸ್ಟ್ ಆಗಬೇಕಂತ ಇವಾಗ ಯಾವುದೇ ಇರ್ಬೋದು, ಇವನ್ ನೀವು ಎಕನಾಮಿಕ್ ಕಡೆ ಹೋಗ್ಬೇಕಂದ್ರೂ, ಕಾಮರ್ಸ್ ತೊಗೋಬೇಕಂದ್ರೆ ಏನೇ ಆಗಲಿ, ಇವಾಗಲಿಂದನೇ NCERT ಬುಕ್ನ ಓದಿದ್ರೆ ನಿಮ್ದು ಏನಾಗುತ್ತೆ ಅಂದರೆ ಬೇಸ್ಮೆಂಟ್ ಬಂದು ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರುತ್ತೆ. ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದ್ದಾಗ ಏನಾಗುತ್ತೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಕ್ಲಿಯರ್ ಮಾಡ್ತೀರಾ ಆರಾಮಾಗಿ. ಲೈಕ್ ಯು ವಿಲ್ ಬಿ ಒಳ್ಳೆ ಮಾರ್ಕ್ಸ್, ಒಳ್ಳೆ ನಿಮಗೆ ಬೆಟರ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಯಾಕಂದರೆ ನಿಮ್ಮದು ಬೇಸ್ಮೆಂಟ್ ಸ್ಟ್ರಾಂಗ್ ಇದೆ ಅದಕ್ಕೆ. ಸೊ ಇವಾಗ ನೀವು ಬೇಸ್ಮೆಂಟ್ ಸ್ಟ್ರಾಂಗ್ ಇರಬೇಕಂದ್ರೆ ಏನು ಮಾಡಬೇಕಂದ್ರೆ, NCERT ಟೆಕ್ಸ್ಟ್ ಬುಕ್ ಇವಾಗಲಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ನಿಮಗೆ ನೆಕ್ಸ್ಟ್ PUನಲ್ಲಿ ಇಲ್ಲ 11th and 12th ನಿಮ್ಗೆ ಏನಾಗುತ್ತೆ, ಓದೋದಕ್ಕೆ ಈಸಿ ಆಗುತ್ತೆ, ಒಂದೇ ಸಲ ಕಷ್ಟ ಅನಿಸಿಲ್ಲ. ಓಕೆ, ಸೊ ಇವಾಗ ಇದು ಬಂದು ಇಂಟ್ರೊಡಕ್ಷನ್ ಪಾರ್ಟ್ ಮುಗಿಸ್ತೀವಿ. ಸೊ ಅದು ಇಂಟ್ರೊಡಕ್ಷನ್ ಪಾರ್ಟ್ ಮುಗಿತು, ಇದ್ರ ಕೆಳಗಡೆ ಕೆಲವೊಂದು ಕ್ವೆಶನ್ಸ್ ಇದೆ. ಸೊ ಸುಮ್ಮನೆ ನಾನು ನಿಮಗೆ ಜಸ್ಟ್ ರಫ್ ಆಗಿ ಹೇಳ್ತೀನಿ, ಇದನ್ನು ಹೆಂಗೆ ಆನ್ಸರ್ ಮಾಡಿ, ಏನು ಆನ್ಸರ್ ಅಂತ. ನೀವು ಆ ಕ್ವೆಶನ್ ಸೀರೀಸನ್ನೇ ಸಪ್ರೇಟ್ ಇರುತ್ತೆ. ಓಕೆ, ಸೊ ಯಾರ್ಯಾರಿಗೆ ಸಪ್ರೇಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬೇಕು, ರಿಪೀಟೆಡ್ ಕ್ವೆಶನ್ಸ್ಗೆ ಆನ್ಸರ್ಸ್ ಬೇಕು, ಅದಕ್ಕೆ ಅಂತ ಒಂದು ಸಪ್ರೇಟ್ ಸೆಷನ್ ಬೇಕು, ಇಂಪಾರ್ಟೆಂಟ್ ಕ್ವೆಶನ್ಸ್, ರಿಪೀಟೆಡ್ ಕ್ವೆಶನ್ಸ್, ಅದ್ರ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ದಟ್ ನಿಮಗೆ ಬೇಕು ಅಂತ. ಆ್ಯಂಡ್ ಹಾಗೆ ಲೈಕ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಈ ಥರ ವೀಡಿಯೋಸ್ ಬಂದಾಗ ಯು ವಿಲ್ ಬಿ ನೋಟಿಫೈಡ್. ಓಕೆ ಫೈನ್. ಸೊ ಇವಾಗ ಈ ಕ್ವೆಶನ್ಸ್ಗಳನ್ನ ನೋಡೋಣ. ಆದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಟೈಪ್ ಮಾಡಿ, ಬಿಕಾಸ್ ನಾವು ಇಷ್ಟೊತ್ತು ಓದಿದ್ದೀವಲ್ಲ, ಅದೇ ಬಂದು ಏನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಒನ್ ವರ್ಡಲ್ಲಿ ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ದ ರೈಟ್ ಆನ್ಸರ್ಸ್. ಸೊ ಯಾವ ಸ್ಟೂಡೆಂಟ್ಸ್ ರೈಟ್ ಆನ್ಸರ್ಸ್ ಕರೆಕ್ಟಾಗಿ ಹೇಳ್ತಿರೋ ಅವ್ರಿಗೆ ಬಂದು ಯಾವ್ದಾದ್ರು ಸರ್ಪ್ರೈಸ್ ಇದ್ದೇ ಇರುತ್ತೆ ನೆಕ್ಸ್ಟ್ ಸೆಷನಲ್ಲಿ. ಆ್ಯಂಡ್ ವಿ ವಿಲ್ ಸಿ ಹೂ ಇಸ್ ಆನ್ಸರಿಂಗ್, ಹೂ ಇಸ್ ನಾಟ್ ಆನ್ಸರಿಂಗ್ ಹಾಗೆ ಅಂತ.
ಓಕೆ ಫೈನ್. ಸೊ ಫಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ವೈ ಇಸ್ ಡಿಫ್ಯೂಷನ್ ಇನ್ಸಫಿಷಿಯಂಟ್ ಟು ಮೀಟ್ ದ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಲೈಕ್ ಹ್ಯೂಮನ್ಸ್. ಸಿ ಆ್ಯಕ್ಚುಲಿ ಕ್ವೆಶ್ಚನ್ ಏನಪ್ಪ ಅಂದರೆ, ಡಿಫ್ಯೂಷನ್ ನಮ್ಮ ಬಾಡಿನಲ್ಲಿ ಏನು ಡಿಫ್ಯೂಷನ್ ಎಲ್ಲ ವರ್ಕ್ ಆಗಲ್ಲ. ಸಿ ಡಿಫ್ಯೂಷನ್ ಅಂದರೆ ಏನು? ಇಟ್ಸ್ ಅ ಪ್ರಾಸೆಸ್ ಇನ್ ವಿಚ್ ದ ಸಬ್ಸ್ಟೆನ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಅಲ್ವಾ. ಸೊ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಏನಾಗುತ್ತೆ ಅಂದರೆ ಒಂದೇ ಸೆಲ್, ಅದು ಬಂದು ಎನ್ವಿರಾನ್ಮೆಂಟ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇದೆ. ಓಕೆ, ಬೇರೆ ಅದಕ್ಕೆ ಬಂದು ಅದರಲ್ಲಿ ಡಿಫ್ಯೂಷನ್ ಎಲ್ಲ ಆರಾಮಾಗಿ ಒಂದು ಡಿಫ್ಯೂಷನ್ ಪ್ರಾಸೆಸ್ಸಿಂದನೇ ಅದು ಎಕ್ಸ್ಚೇಂಜ್ ಎಲ್ಲ ಮಾಡ್ಬೋದು, ಗೇಷಿಯಸ್ ಎಕ್ಸ್ಚೇಂಜ್, ಇಲ್ಲ ವೇಸ್ಟ್ನ ಬಾಡಿಯಿಂದ ರಿಮೂವ್ ಮಾಡೋದಿರ್ಬೋದು, ಇಲ್ಲ ಫುಡ್ನ ತೊಗೊಳೋದಿರ್ಬೋದು. ವೆರಸ್ ನಮ್ಮ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಅದು ನಡೆಯಲ್ಲ, ಯಾಕಂದರೆ ನಮ್ಮ ಬಾಡಿನಲ್ಲಿ ಮಿಲಿಯನ್ಸ್ ಆಫ್ ಸೆಲ್ಸ್ ಇದಾವೆ. ಇವಾಗ ನಾವು ಇಲ್ಲಿ ಇನ್ಹೇಲ್ ಮಾಡಿದ್ರೆ ಗಾಳಿನ, ಇವಾಗ ಮೇ ಬಿ ನಮ್ಮದು ಲೋವರ್ ಬಾಡಿ ಪಾರ್ಟ್ಗೆ ಆಕ್ಸಿಜನ್ ಬೇಕು ಅಂತ ಅಂದ್ಕೊಳ್ಳಿ, ಇಲ್ಲಿಂದ ಡಿಫ್ಯೂಷನ್ ಹಾಕೊಂಡು ಹೋದರೆ ಅದು ಎಷ್ಟೊಂದು ಸೆಲ್ಸ್ನ ಕ್ರಾಸ್ ಮಾಡಬೇಕು. ಸೊ ಅದು ಡಿಫ್ಯೂಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೀಜನ್ನ ವಿತಿನ್ ಫ್ಯೂ ಸೆಕೆಂಡ್ಸ್ನೇ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಲ್ಲಿ ರೀಚ್ ಆಗೋದಕ್ಕೆ ವರ್ಷಾನುಗಟ್ಟಲೆ ತೊಗೊಬೋದು ಇಫ್ ಇಟ್ ಇಸ್ ಡಿಫ್ಯೂಷನ್ ಪ್ರಾಸೆಸ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್. ಅದಕ್ಕೆ ಬಂದು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಏನಿದೆ, ಸ್ಪೆಷಲೈಸ್ಡ್ ಸೆಲ್ಸ್ ಇದಾವೆ. ಓಕೆ, ಸ್ಪೆಷಲೈಸ್ಡ್ ಆರ್ಗನ್ಸ್ಗಳಿದ್ದಾವೆ. ಸೊ ಆರ್ಗನ್ಸ್ ಏನು ಮಾಡಿ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ ಇದೆ, ಸೊ ದಟ್ ಇದೆಲ್ಲ ಬೇಗ ರೀಚ್ ಆಗಲಿ ಅಂತ. ಆವಾಗಲೇ ಬಂದು ಬೇಗ ರೀಚ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ನಾವು ಹಂಗೆ ಅದು ನಮ್ಗೆ ಆಕ್ಸಿಜನ್ ಸಪ್ಲೈ ಬೇಗ ಆಗಲಿಲ್ಲ ಅಂದರೆ ಏನಾಗುತ್ತೆ, ಅದು ನಮ್ಗೆ ಹಾರ್ಮ್ ಕಾಸ್ ಆಗುತ್ತೆ, ವಿ ಕ್ಯಾನ್ ಇವನ್ ಡೈ, ರೈಟ್. ಸೊ ಅದಕ್ಕೆ ನಮ್ಮ ಬಾಡಿನಲ್ಲಿ ಏನಂದರೆ ಸ್ಪೆಷಲೈಸ್ಡ್ ಆರ್ಗನ್ಸ್ ಇದೆ, ಅದಾಗದೇ ಅದು ಫಂಕ್ಷನ್ ಮಾಡುತ್ತೆ, ಸ್ಪೆಷಲ್ ಫಂಕ್ಷನ್ಸ್ಗಳಿರ್ತವೆ. ಪ್ಲಸ್ ಏನು, ರೆಸ್ಪಿರೇಟರಿ ಸಿಸ್ಟಮ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಎಲ್ಲ ಇದೆ. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಡಿಫ್ಯೂಷನ್ ನಡೆಯೋಕ್ಕಾಗಲ್ಲ, ಯಾಕೆಂದರೆ ಕ್ವೆಶ್ಚನಲ್ಲೇ ಆನ್ಸರ್ ಇದೆ. ಯಾಕೆಂದರೆ ಇದು ಮಲ್ಟಿ ಸೆಲ್ಯುಲರ್ ಅಂದರೆ ಮಲ್ಟಿಪಲ್ ಸೆಲ್ಸ್, ಅಂದರೆ ಮಿಲಿಯನ್ಸ್ ಆಫ್ ಸೆಲ್ಸ್ ಇದಾವೆ, ಅದಕ್ಕೆ ಡಿಫ್ಯೂಷನ್ ವರ್ಕ್ ಆಗಲ್ಲ. ಆನ್ಸರ್ ಬಂದು ಮಿಲಿಯನ್ಸ್ ಆಫ್ ಸೆಲ್ಸ್ ಇದೆ, ಅದಕ್ಕೆ ಡಿಫ್ಯೂಷನ್ ವರ್ಕ್ ಆಗಲ್ಲ. ವೈ ಡಿಫ್ಯೂಷನ್ ಇಸ್ ಇನ್ಸಫಿಷಿಯಂಟ್, ಯಾಕೆಂದರೆ ದರ್ ಆರ್ ಮಿಲಿಯನ್ಸ್ ಆಫ್ ಸೆಲ್ಸ್ ಇನ್ ಅವರ್ ಬಾಡಿ. ಕ್ವೆಶ್ಚನಲ್ಲೇ ಆನ್ಸರ್ ಇದೆ. ಸೆಕೆಂಡ್ ಒನ್ ಏನು, ವಾಟ್ ಕ್ರೈಟೀರಿಯಾ ಡೂ ವಿ ಯೂಸ್ ಟು ಡಿಸೈಡ್ ವೆದರ್ ಸಮಥಿಂಗ್ ಇಸ್ ಅಲೈವ್. ನಾವು ಹೆಂಗೆ ಇದರಲ್ಲಿ ಇನ್ನೊಂದ್ರಲ್ಲಿ ಜೀವ ಇದ್ದೇ ಇಲ್ವಾ ಅಂತ ಹೇಳ್ತೀವಿ. ಸ್ಟಾರ್ಟಿಂಗೇ ಹೇಳಿದೆ, ಮೂವ್ಮೆಂಟ್ ನೋಡ್ತೀವಿ, ಮತ್ತು ಅದು ಬ್ರೀದಿಂಗ್ ಎಲ್ಲ ನೋಡ್ತೀವಿ. ಅದ್ರ ಜೊತೆಗೆ ಏನಂದರೆ ನಮ್ಗೆ ಗೊತ್ತಿರಲ್ಲ, ಬಟ್ ಒಳಗಡೆ ಬಂದು ಇಂಟರ್ನಲ್ ಆಕ್ಟಿವಿಟೀಸ್ ಎಷ್ಟೊಂದು ನಡೀತಾ ಇರುತ್ತೆ. ಬಿಕಾಸ್ ಆಫ್ ದಾಟ್ ಅಲ್ಲಿ ವಿ ಆರ್ ಕನ್ಸಿಡರ್ಡ್ ಆಸ್ ಅಲೈವ್. ಓಕೆ ಫೈನ್. ವಾಟ್ ಆರ್ ದ ರಾ ಮೆಟೀರಿಯಲ್ಸ್ ಆರ್ ಯೂಸ್ಡ್ ಬೈ, ಏನಂದರೆ ಔಟ್ಸೈಡ್ ರಾ ಮೆಟೀರಿಯಲ್ ಏನು, ಫುಡ್. ಆ್ಯಂಡ್ ಯೂಶಲಿ ನಮಗೆ ಯಾವ ಥರ ಫುಡ್ ಮೇಲೆ ನಾವು ಪ್ರಿಫರ್ ಮಾಡ್ತೀವಿ, ಇಟ್ ಇಸ್ ಕಾರ್ಬನ್ ಬೇಸ್ಡ್ ಫುಡ್. ಆ್ಯಂಡ್ ಒಂದೊಂದು ಆರ್ಗ್ಯಾನಿಸಮ್ಗೂ ಡಿಫರ್ ಆಗುತ್ತೆ ಬೇಸ್ಡ್ ಆನ್ ದ ಕಾಂಪ್ಲೆಕ್ಸಿಟಿ, ಬಟ್ ಇಟ್ ಇಸ್ ಕಾರ್ಬನ್ ಬೇಸ್ಡ್ ಫುಡ್ ಓನ್ಲಿ. ಎಕ್ಸ್ಟರ್ನಲ್ ಫುಡ್ ವಿಚ್ ಇಸ್ ಫುಡ್. ಓಕೆ, ವಾಟ್ ಪ್ರಾಸೆಸಸ್ ವುಡ್ ಯು ಕನ್ಸಿಡರ್ ಎಸೆನ್ಷಿಯಲ್ ಫಾರ್ ಮೇಂಟೈನಿಂಗ್ ಲೈಫ್. ಯಾವ ಪ್ರಾಸೆಸ್ ಬಂದು ಇಂಪಾರ್ಟೆಂಟ್ ಟು ಮೇಂಟೈನ್ ಅ ಲೈಫ್. ಎಷ್ಟೊಂದು ಪ್ರಾಸೆಸಸ್ಗಳಿದ್ದಾವೆ, ಲೈಕ್ ರೆಸ್ಪಿರೇಷನ್, ಡೈಜೆಷನ್. ಸೊ ಊಟ ಬಂದು ಡೈಜೆಸ್ಟ್ ಆಗಿ ನಮ್ಗೆ ಎನರ್ಜಿ ಸಿಗ್ತದೆ. ರೆಸ್ಪಿರೇಷನ್, ಆಕ್ಸಿಜನ್ ಬೇಕು. ಆಮೇಲೆ ಎಕ್ಸ್ಕ್ರಿಟರಿ ಸಿಸ್ಟಮ್, ಫುಡ್ನ ಹೊರಗಾಗ್ತದೆ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ರೀಚ್ ಮಾಡಬೇಕೇನೋ ಆಕ್ಸಿಜನ್ ಮತ್ತು ಇದು ನ್ಯೂಟ್ರಿಷನ್. ಸೊ ದೀಸ್ ಆರ್ ದ ಯಾವ್ದಾವ್ದು ಪ್ರಾಸೆಸಸ್, ರೆಸ್ಪಿರೇಷನ್, ಇದು ಡೈಜೆಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್. ಓಕೆ ಕ್ಲಿಯರ್. ಸೊ ಇವಾಗ ಬಂದು ನ್ಯೂಟ್ರಿಷನ್ ಬಗ್ಗೆ ಇವಾಗ ಒನ್ ಬೈ ಒನ್ ವಿಲ್ ಕವರ್. ನ್ಯೂಟ್ರಿಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್ ಆ್ಯಂಡ್ ಆಲ್ ದಟ್. ರೆಸ್ಪಿರೇಷನ್ ಎಲ್ಲ ಒನ್ ಬೈ ಒನ್ ಕವರ್ ಮಾಡೋಣ. ಓಕೆ, ಸೊ ಫಸ್ಟು ಇವಾಗ ನ್ಯೂಟ್ರಿಷನ್ನ ನೋಡೋಣ. ಓಕೆ, ಸೊ ಇವಾಗ ಏನಂದರೆ ವೆನ್ ವಿ ವಾಕ್ ಆರ್ ರೈಡ್ ಬೈಸೈಕಲ್ ವಿ ಯೂಸ್ ಅಪ್ ಎನರ್ಜಿ ಅಲ್ವಾ. ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಎನರ್ಜಿ ಯೂಸ್ ಮಾಡ್ತೀವಿ. ಈವನ್ ವೆನ್ ವಿ ಆರ್ ನಾಟ್ ಡೂಯಿಂಗ್ ನಥಿಂಗ್, any apparent activity. See, even when we are not doing any apparent activity, energy is needed to maintain a state of order in our body. We also need materials from outside in order to grow, develop, synthesize protein and other substances needed in the body. So this source of energy and the material is the food we eat. What is it? It is the food we eat. So in first 4 lines ಏನು ಹೇಳ್ತದೆ ಅಂದರೆ, ನಾವು ಯಾವುದೇ ಆಕ್ಟಿವಿಟೀಸ್ ಮಾಡಬೇಕಾದ್ರೂ ಏನಾಗುತ್ತೆ, ನಾವು ಎನರ್ಜಿನ ಯೂಸ್ ಮಾಡ್ತೀವಿ. ಈವನ್ ಇಫ್ ನಾವು ಏನು ಆಕ್ಟಿವಿಟಿ ಮಾಡ್ತಾ ಇಲ್ಲ ಅಂದ್ರೂ ಏನು ನಮ್ಮ ಬಾಡಿ ಒಳಗಡೆ ಏನು ನಡೀತಾ ಇದೆ, ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇರ್ತವೆ ಅಲ್ವಾ. ಸೊ ಅದಕ್ಕೆ ಎನರ್ಜಿ ಬೇಕೇ ಬೇಕು. ಪ್ಲಸ್ ನಮಗೆ ಆ ಎನರ್ಜಿ ಎಲ್ಲಿಂದ ಸಿಗ್ತದೆ, ನಮ್ಮ ಊಟದಿಂದ ಸಿಗ್ತದೆ. ಪ್ಲಸ್ ಇವನ್ ನಾವು ಬೆಳಿಬೇಕಂದ್ರೆ, ಗ್ರೋತ್ ಇರಬೇಕಂದ್ರೆ, ಡೆವಲಪ್ಮೆಂಟ್ ಇರಬೇಕಂದ್ರೆ, ಪ್ರೋಟೀನ್ ಸಿಂಥಸೈಸ್, ನಮ್ಗೆ ಪ್ರೋಟೀನ್ ಕೂಡ ಬೇಕು ನಮ್ಮ ಬಾಡಿನಲ್ಲಿ. ಪ್ರೋಟೀನ್ ಸಿಂಥಸೈಸ್ ಆಗಬೇಕಂದ್ರೆ ಸೊ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಪ್ರೋಟೀನ್ ಕೂಡ ಸಿಂಥಸೈಸ್ ಆಗುತ್ತೆ ಕೆಲವೊಂದು ಆಕ್ಟಿವಿಟೀಸ್ಗೆ. ಆಸ್ ಯು ಗೋ ಹೈಯರ್ ಕ್ಲಾಸಸ್ಗೆ ಹೋಗ್ತಾ ನೀವು ಅದು ಅರ್ಥ ಮಾಡ್ಕೊತೀರ. ಓಕೆ, ಸೊ ನಮ್ಮ ಬಾಡಿ ಬಂದು ಇವನ್ ಪ್ರೋಟೀನ್ ಕೂಡ ಸಿಂಥಸೈಸ್ ಮಾಡ್ತದೆ. ಓಕೆ, ಸೊ ಇವಾಗ ಪ್ರೋಟೀನ್ ಸಿಂಥಸೈಸ್ಗೆ ಕೂಡ ಏನು ಬೇಕು, ನಮಗೆ ಕೆಲವೊಂದು ಎನರ್ಜಿ ಜೊತೆಗೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಕೂಡ ಬೇಕು. ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಲ್ಲಿಂದ ಸಿಗ್ತದೆ, ನಮಗೆ ಫುಡ್ಡಿಂದ ಸಿಗ್ತದೆ. ಸೊ ನಾನು ಆಲ್ರೆಡಿ ಹೇಳಿದೆ, ವಾಟ್ ಇಸ್ ನ್ಯೂಟ್ರಿಷನ್? It's a process by which we take food and the way our body utilizes it is nutrition. ಅದಂತೂ ಕ್ಲಿಯರ್ ಅರ್ಥ ಆಯಿತು. ಇವಾಗ why do living, how do living things get their food? ಲಿವಿಂಗ್ ಇವಾಗ ಹೆಂಗೆ ನಮಗೆ ಊಟ ಸಿಗ್ತಾ ಇದೆ ಅಂತ ಕೇಳ್ತಾ ಇದೆ. ಸೊ ಹಿಯರ್ ದ ಜನರಲ್ ರಿಕ್ವೈರ್ಮೆಂಟ್
ಫಾರ್ ಎನರ್ಜಿ ಆ್ಯಂಡ್ ಮೆಟೀರಿಯಲ್ ಇಸ್ ಕಾಮನ್ ಇನ್ ಆಲ್ ಆರ್ಗ್ಯಾನಿಸಮ್. ಏನಂದರೆ ಎಲ್ಲ ಆರ್ಗ್ಯಾನಿಸಮ್ಗೂ ಎನರ್ಜಿ ಬೇಕು, ಎಲ್ಲ ಆರ್ಗ್ಯಾನಿಸಮ್ಗೂ ಫುಡ್ ಬೇಕು, ದಟ್ ಈಸ್ ಕಾಮನ್. ಬಟ್ ಇಟ್ ಇಸ್ ಫುಲ್ಫಿಲ್ಡ್ ಇನ್ ಡಿಫ್ರೆಂಟ್ ವೇಸ್. ಇವಾಗ ಹಸು ಒಂದು ಏನು ತಿನ್ನತ್ತೆ, ಹುಲ್ಲು ತಿನ್ನತ್ತೆ. ಬಟ್ ಹಸುಗೆ ಹುಲ್ಲೇ ಊಟ, ನಾನು ಹುಲ್ಲು ತಿನ್ನೋಕ್ಕಾಗತ್ತಾ? ಅಂದರೆ ಮನುಷ್ಯರು ಹುಲ್ಲು ತಿನ್ನೋಕ್ಕಾಗತ್ತಾ? ನನಗೆ ಅದರಿಂದ ಇಲ್ಲ. ಏನು ಮಾಡಬೇಕು, ನಾವು ಹಂಗೆ ಸೊಪ್ಪು ತೊಗೊಂಡ್ರು ಅದನ್ನು ಬೇಯಿಸ್ಬಿಟ್ಟು ತಿನ್ನೋದು. ಬಾಯ್ಲ್ಡ್ ಫುಡ್ನ ತಿಂತೀವಿ. ನಮ್ಮದು ಫುಡ್ಡೇ ಬೇರೆ ಹತ್ರ, ಹಸುದ ಫುಡ್ಡೇ ಬೇರೆ ಹತ್ರ. ವೆರಸ್ ಮೈಕ್ರೋ ಆರ್ಗ್ಯಾನಿಸಮ್ಗಳು ಅದಕ್ಕೂ ಫುಡ್ಗಳು ಬೇಕು, ಅದರದ್ದೇ ಬೇರೆ ಹತ್ರ. ವೆರಸ್ ಪ್ಲಾಂಟ್ಗೂ ಊಟ ಬೇಕು, ಅದರದ್ದು ಊಟನೇ ಬೇರೆ ಹತ್ರ. ಅದೇನು ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡ್ ತೊಗೊತದೆ. ಅದು ಮುಂದೆ ನೋಡೋಣ. ಪ್ಲಾಂಟ್ ಕೂಡ ಅದ್ರ ಊಟ ತಯಾರಿಸ್ಕೊಳ್ತದೆ. ಪ್ಲಾಂಟ್ ಬಂದು ಏನು ಗೊತ್ತಾ, ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿಲ್ಲ, ಅದ್ರ ಊಟನ ಅದೇ ತಯಾರಿಸ್ಕೊಳ್ತದೆ. ಅದು ಹೆಂಗೆ ತಯಾರಿಸ್ಕೊಳ್ತದೆ ಅಂತ ನೋಡೋಣ. ಸೊ ಪ್ಲಾಂಟ್ ಬಂದು ಅದು ಊಟ ಅದೇ ಪ್ರಿಪೇರ್ ಮಾಡ್ಕೊತದೆ. ವೆರಸ್ ನಾವು ಹಸುಗಳು, ಪ್ರಾಣಿಗಳು, ಮ್ಯಾಮಲ್ಸ್ ಏನಂದರೆ ಏನಾಗಿದೆ, ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ. ಮ್ಯಾಮಲ್ಸ್ ಅಂತಲೇ ಕೆಲವೊಂದು ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದೆಲ್ಲ ಏನಂದರೆ ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ ಅದ್ರ ಊಟಕ್ಕೋಸ್ಕರ. ಓಕೆ, ಸೊ ಏನಂದರೆ ನಮ್ಮೆಲ್ಲರಿಗೂ ಊಟ ಬೇಕು, ನಮ್ಮೆಲ್ಲರಿಗೂ ಎನರ್ಜಿ ಬೇಕು. ಸೊ ಬಟ್ ನಮಗೆ ನಾವು ಅದನ್ನು ಹೆಂಗೆ ಫುಲ್ಫಿಲ್ ಮಾಡ್ತೀವಲ್ಲ ಅದು ಬಂದು ಡಿಫ್ರೆಂಟ್ ವೇ, ಅದು ಬಂದು ಡಿಫರ್ ಆಗುತ್ತೆ. ಆಯಿತಾ? ಸೊ ಇವಾಗ ಸಮ್ ಆರ್ಗ್ಯಾನಿಸಮ್ ಯೂಸ್ ಸಿಂಪಲ್, ಸಮ್ ಆರ್ಗ್ಯಾನಿಸಮ್ ಏನು ಮಾಡ್ತದೆ, ದೇ ಯೂಸ್ ಸಿಂಪಲ್ ಫುಡ್ ಮೆಟೀರಿಯಲ್ ಟು ಒಬ್ಟೈನ್ ಫುಡ್ ಮೆಟೀರಿಯಲ್. ಏನಂದರೆ ಸಮ್ ಆರ್ಗ್ಯಾನಿಸಮ್ಸ್ ಯೂಸ್ ಸಿಂಪಲ್ ಫುಡ್ ಮೆಟೀರಿಯಲ್ ಒಬ್ಟೈನ್ ಫ್ರಮ್, ಯಾವ್ದಾದ್ರು ತಗೊತದೆ ಸಿಂಪಲ್ ಫುಡ್ ಮೆಟೀರಿಯಲ್, ಇನ್ಆರ್ಗ್ಯಾನಿಕ್ ಸೋರ್ಸಸ್ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಈ ಥರ ಏನಂದರೆ ಅದು ಇನ್ಆರ್ಗ್ಯಾನಿಕ್ ಸೋರ್ಸಸ್ಸಿಂದ ಅದ್ರ ಊಟ ತಯಾರಿಸ್ಕೊಳ್ತದೆ. ಯಾವುದು ಅಂದರೆ ಇಟ್ ಈಸ್ ಯುವರ್ ಪ್ಲಾಂಟ್ಸ್ ಮತ್ತು ಸಮ್ ಬ್ಯಾಕ್ಟೀರಿಯಾ. ಅದೇನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಯೂಸ್ ಮಾಡ್ಕೊಂಡು ಅದ್ರ ಊಟನ ಅದೇ ತಯಾರಿಸ್ಕೊಳ್ತದೆ. ಸೊ ಯಾವ ಆರ್ಗ್ಯಾನಿಸಮ್ ಅದ್ರ ಊಟನ ಅದೇ ತಯಾರಿಸ್ಕೊಳತ್ತೋ ಅಂಥ ಆರ್ಗ್ಯಾನಿಸಮ್ನ ಬಂದು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನಂದರೆ ದೆರ್ ಆರ್ ಅದರ್ ಆರ್ಗ್ಯಾನಿಸಮ್. ಅದೇನು ಮಾಡುತ್ತೆ, ದೇ ಯುಟಿಲೈಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಅದ್ರ ಊಟ ಬಂದು ಸಿಂಪಲ್ ಆಗಿರಲ್ಲ, ತುಂಬ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ನ ಯುಟಿಲೈಸ್ ಮಾಡ್ಕೊಳುತ್ತೆ. ದೇರ್ ಫೋರ್ ಆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಕನ್ಸ್ಯೂಮ್ ಮಾಡೋದಕ್ಕೆ ನಾನು ಹೇಳ್ದಲ್ಲ, ಏನಾಗಬೇಕು ನಮ್ಮ ಬಾಡಿನಲ್ಲಿ, ಅದು ಬ್ರೇಕ್ ಡೌನ್ ಆಗಬೇಕು. ಸೊ ಅದು ಅಂದರೆ ಡೈಜೆಷನ್ ನಡೀತಾ ಇದೆ, ಫುಡ್ ಬಂದು ಬ್ರೇಕ್ ಡೌನ್ ಆಗ್ತದೆ ಅಂತ ಹೇಳಿದೆ. ಅದು ಹೆಂಗೆ ಅದನ್ನು ಒಂದೊಂದು ಬ್ರೇಕ್ ಮಾಡಬೇಕಂದ್ರೆ ನಮ್ಗೆ ಏನಾದರೂ ಬೇಕಲ್ಲ, ಇಲ್ಲ ಅದಾಗದೆ ಬ್ರೇಕ್ ಆಗೋಕ್ಕೆ ಸಾಧ್ಯನಾ? ಇಲ್ಲ, ಆ್ಯಕ್ಚುಲಿ ಅದಾಗದೆ ಬ್ರೇಕ್ ಆಗೋಕ್ಕೆ ಸಾಧ್ಯ, ಬಟ್ ಏನಂದರೆ ಬೇಗ ಬೇಕು ನಮಗೆ. ಸೊ ಫಾಸ್ಟಾಗಿ ನಮಗೆ ಅದು ಬ್ರೇಕ್ ಆಗಬೇಕು. ಅದಕ್ಕೆ ನಮ್ಮ ಬಾಡಿ ಏನು ಯೂಸ್ ಮಾಡುತ್ತೆ, ಕೆಲವೊಂದು ಬಯೋ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತಾ ಇದೆ. ಯಾವುದಪ್ಪ ಅಂದರೆ ನಮ್ಮ ಬಾಡಿನಲ್ಲಿ ಇಟ್ ಇಸ್ ಎನ್ಸೈಮ್. ಎನ್ಸೈಮ್ ಏನು ಮಾಡ್ತದೆ, ಫುಡ್ನ ಬ್ರೇಕ್ ಡೌನ್ ಮಾಡ್ತಾ ಇದೆ, ಆಮೇಲೆ ಅದನ್ನು ಯುಟಿಲೈಸ್ ಮಾಡ್ಕೊತಾ ಇದೀವಿ. ಅದರಿಂದ ನಾವು ಎನರ್ಜಿ ಡಿರೈವ್ ಮಾಡ್ತೀವಿ ಥ್ರೂ ದ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಎಸ್ ರೆಸ್ಪಿರೇಷನ್. ನಾವು ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಕವರ್ ಮಾಡಿದ್ವಿ, ರೈಟ್? ಓಕೆ, ಸೊ ಇವಾಗ ದಸ್ ಹೆಟೆರೋಟ್ರೋಪ್ಸ್ ಏನು, ಹೆಟೆರೋಟ್ರೋಪ್ಸ್ ಅದರ ಸರ್ವೈವಲ್ಗೋಸ್ಕರ ಇಟ್ ಡಿಪೆಂಡ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆನ್ ಆಟೋಟ್ರೋಪ್ಸ್. ಅದು ಬಂದು ಇವಾಗ ಏನು, ನಾವು ಬಂದು ಊಟ ಏನು ತಿಂತೀವಿ, ನಮ್ಮದು ಇವಾಗ ವೆಜಿಟೇರಿಯನ್ ಅಂತಲೇ ಅನ್ಕೊಳ್ಳಿ, ನಮ್ಗೆ ಊಟ ಎಲ್ಲಿಂದ ಬರುತ್ತೆ, ಗಿಡದಿಂದ ಬರ್ತದೆ. ಅಂದರೆ ನಾವು ಗಿಡದ ಮೇಲೆ ಡಿಪೆಂಡ್ ಆಗಿದ್ದೀವಿ ನಮ್ಮ ಊಟಕ್ಕೋಸ್ಕರ. ಸೊ ನಾವು ಬಂದು ಡೈರೆಕ್ಟಾಗಿ ಇಲ್ಲ ಇಂಡೈರೆಕ್ಟಾಗಿ ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆಟೋಟ್ರೋಪ್ಸ್ ಯಾವ್ದು, ಪ್ಲಾಂಟ್ಸ್ ಮತ್ತು ಸಮ್ ಬ್ಯಾಕ್ಟೀರಿಯಾ. ನಾವು ಪ್ಲಾಂಟ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ, ರೈಟ್? ಆಮೇಲೆ ಈ ಹೆಟ್ರೋಟ್ರೋಫಿಕ್ ಆರ್ಗ್ಯಾನಿಸಮ್ ಇನ್ಕ್ಲೂಡ್ಸ್ ಅನಿಮಲ್ ಆ್ಯಂಡ್ ಫಂಗೈ. ಎಕ್ಸಾಂಪಲ್ ಬಂದು ಯಾವುದು, ಅನಿಮಲ್ ಮತ್ತು ಫಂಗೈ. ಓಕೆ ಓಕೆ, ಸೊ ನೆಕ್ಸ್ಟ್ ಇವಾಗ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಏನೇನು ನೋಡಿದ್ವಿ. ಇವಾಗ ಎಕ್ಸಾಂಪಲ್ ಕೊಟ್ಟೆಲ್ಲ, ನ್ಯೂಟ್ರಿಷನ್ ಬಂದು ಎರಡು ಥರವಾಗಿ ಡಿವೈಡ್ ಆಗಿದೆ. ಒಂದು ಬಂದು ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಮೋಡ್ ಬಂದು ಎರಡು ಥರ ಡಿವೈಡ್ ಆಗಿದೆ, ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಇನ್ನೊಂದು ಬಂದು ಹೆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ವಾ? ಸೊ ಇವಾಗ ಏನಂದರೆ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನಲ್ಲಿ ಎಕ್ಸಾಂಪಲ್ ಯಾವ್ದು ಕೊಟ್ಟೆ, ಪ್ಲಾಂಟ್ ಕೊಟ್ಟೆ ಮತ್ತು ಬ್ಯಾಕ್ಟೀರಿಯಾ, ಸಮ್ ಬ್ಯಾಕ್ಟೀರಿಯಾಸ್ ಅಂತ ಹೇಳಿದೆ. ಸೊ ಇವಾಗ ಪ್ಲಾಂಟ್ ಬಂದು ಅದ್ರ ಊಟ ಅದೇ ತಯಾರಿಸ್ಕೊಳ್ತಾ ಇದೆ ಅಂತ ಹೇಳಿದಲ್ಲ, ಅದು ಹೆಂಗೆ ತಯಾರಿಸ್ಕೊಳ್ತಾ ಇದೆ ಅಂತ ನೋಡೋಣ. ಪ್ಲಸ್ ಈ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅದು ಹೆಂಗೆ ಊಟ ಪ್ರಿಪೇರ್ ಮಾಡ್ಕೊತದೆ ಅಂತ ನೋಡೋಣ. ಓಕೆ, ಸೊ ಅದಕ್ಕೆ ಊಟ ಅದು ಯಾತ್ರ ಮೇಲೆ ಅದು ಹೆಂಗೆ ಊಟ ತೊಗೊತದೆ ಅಂತ ಹೇಳಿದೆ, ಇಲ್ಲಿ ಆಲ್ರೆಡಿ ಹಿಂದೆ ಸ್ಲೈಡಲ್ಲಿ ಹೇಳಿದೆ ಅಲ್ಲ, ದಟ್ ಇದು ಬಂದು ಹೆಂಗೆ ಅಂದರೆ ಥ್ರೂ ಇಟ್ಸ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್, ಇನ್ಆರ್ಗ್ಯಾನಿಕ್ ಸೋರ್ಸಸ್. ಯಾವ್ದು, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಅಲ್ವಾ? ಸೊ ಇಲ್ಲಿ ಏನು ಮಾಡ್ತದೆ ಅಂದರೆ, see the carbon and the energy requirement of the autotrophic organisms, these are fulfilled by photosynthesis. ಏನು ಮಾಡ್ತದೆ ಅಂದರೆ ಅದ್ರ ಊಟ ಅದೇ ತಯಾರಿಸ್ಕೊಳ್ತದೆ ಅಂತ ಹೇಳಿದೆ ಅಲ್ಲ, ಅದನ್ನು ಬಂದು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಆ ಪ್ರಾಸೆಸ್ನ ಬಂದು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಏನಾಗ್ತದೆ ಈ ಪ್ರಾಸೆಸ್ನಲ್ಲಿ ಅಂದರೆ, ಇಟ್ ಈಸ್ ದ ಪ್ರಾಸೆಸ್ ಬೈ ವಿಚ್ ದ ಆಟೋಟ್ರೋಪ್ಸ್ ಟೇಕ್ಸ್ ಇನ್ ಸಬ್ಸ್ಟೆನ್ಸಸ್ ಫ್ರಮ್ ದ ಔಟ್ಸೈಡ್ ಆ್ಯಂಡ್ ಕನ್ವರ್ಟ್ ದೆಮ್ ಇನ್ ಟು ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿ. ಇಲ್ಲಿ ಫೋಟೋಸಿಂಥಸಿಸ್ನಲ್ಲಿ ಏನಾಗ್ತದೆ ಅಂದರೆ, ಅದು ಹೊರಗಡೆಯಿಂದ ಕೆಲವೊಂದು ಸಬ್ಸ್ಟೆನ್ಸ್ ತೊಗೊತದೆ, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ತೊಗೊಂಡು ಅದನ್ನು ಬಂದು ಲೈಕ್ ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿ ಹಂಗೆ ಕನ್ವರ್ಟ್ ಮಾಡ್ತದೆ. ಅಂದರೆ ಇಲ್ಲಿ ಏನು ಮಾಡ್ತದೆ ಅಂದರೆ, ಈ ಟೇಕ್ಸ್ ಇನ್ ಏನು ತೊಗೊಳ್ತಾ ಇದೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ತಗೊಂಡು ಇಟ್ ಈಸ್ ಕನ್ವರ್ಟಿಂಗ್ ಇಟ್ ಇನ್ ಟು ಕಾರ್ಬೋಹೈಡ್ರೇಟ್. ಹೆಂಗೆ ಕನ್ವರ್ಟ್ ಆಗ್ತದೆ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್. ಓಕೆ, ಸೊ ವಾಟ್ ಇಸ್ ಫೋಟೋಸಿಂಥಸಿಸ್ ಅಂತ ಅಂದರೆ, ಇಟ್ ಇಸ್ ದ ಪ್ರಾಸೆಸ್ ಬೈ ವಿಚ್, ಸೊ ಏನಿದು, ಇಟ್ ಈಸ್ ದ ಪ್ರಾಸೆಸ್ ಬೈ ವಿಚ್ ದ ಪ್ಲಾಂಟ್ ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಅಲಾಂಗ್ ವಿತ್
water molecule in the presence of sunlight and chlorophyll pigment, which is getting, see, this carbon dioxide is getting converted to glucose, C6H12O6. Plus along with that even water molecule is released, plus oxygen is also released. So ಇಲ್ಲಿ ಏನಾಗ್ತದೆ, ಫೋಟೋಸಿಂಥಸಿಸ್ ಅಂದರೆ ಇವಾಗ ಏನಾಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಮಾಲಿಕ್ಯೂಲ್ ಸನ್ಲೈಟ್ನ ಯೂಸ್ ಮಾಡಿಕೊಂಡು ಪ್ಲಸ್ ಎಲ್ಲಿ ಅಂದರೆ ಇದು ಎಲ್ಲಿ ನಡೀತದೆ, ಗಿಡದಲ್ಲಿ ನಡೀತದೆ. ಅಲ್ಲಿ ಎಲ್ಲಿ ಅಂದರೆ ಗ್ರೀನ್ ಲೀಫ್ನಲ್ಲಿ ನಡೀತದೆ. ಯಾಕೆ ಲೀಫ್ನಲ್ಲಿ ಅಂದರೆ ಲೀಫ್ನಲ್ಲಿ ಬಂದು ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಯಾವ ಪಿಗ್ಮೆಂಟು? ಈ ಇಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಯಾಕೆ ಬೇಕಂದ್ರೆ ಸನ್ಲೈಟ್ ಬೇಕಲ್ಲ ಫೋಟೋಸಿಂಥಸಿಸ್ ಮಾಡೋದಕ್ಕೆ. ಸೊ ಆ ಲೈಟ್ನ ಒಂದು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದಕ್ಕೆ ಏನಾದ್ರು ಬೇಕು. ಸೊ ಈ ಕ್ಲೋರೋಫಿಲ್ ಪಿಗ್ಮೆಂಟ್ಗೆ ಆ ಕೆಪಾಸಿಟಿ ಇದೆ, ಆ ಸನ್ಲೈಟ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋ ಅಷ್ಟು. ಓಕೆ, ಸೊ ಇಲ್ಲಿ ಏನಾಗ್ತದೆ, ಅದಕ್ಕೆ ಕ್ಲೋರೋಫಿಲ್ ಬೇಕು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್ ಏನಾಗ್ತದೆ, ಹಿಂಗೆ ಕನ್ವರ್ಟ್ ಆಗ್ತದೆ. ಸೊ ಕಾರ್ಬೋಹೈಡ್ರೇಟ್ ಏನು ಗೊತ್ತಾ, ಇವಾಗ ಒಂದೊಂದ್ಸಲಿ ಏನಾಗುತ್ತೆ, ನಮ್ಮ ಬಾಡಿ ಬಂದು ಇವಾಗ ಬಂದು ಎಕ್ಸ್ಟ್ರಾ ಊಟ ಪ್ರಿಪೇರ್ ಮಾಡಿರ್ತಾರೆ ಅನ್ಕೊಡಿ, ನಾವು ಫುಲ್ ತಿಂತೀವ ಕುತ್ಕೊಂಡು? ಇಲ್ಲ, ನಮಗೆ ಯಾವ್ದು ಬೇಕೋ, ನಮ್ಮ ಬಾಡಿಗೆ ಯಾವ್ದು ಬೇಕೋ ಅದು ಮಾತ್ರ ತೊಗೊತೀವಿ. ಯಾವ್ದು ಎಷ್ಟು ಜಾಸ್ತಿ ಇತ್ತಾ ಮಿಕ್ತಾ ಅದನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ, ಆಮೇಲೆ ತಿಂತೀವಲ್ಲ. ಅದೇ ಥರ ಈ ಪ್ಲಾಂಟ್ಸ್ನಲ್ಲೂ ಅಷ್ಟೇ, ಇನ್ ಕೇಸ್ ಎಕ್ಸ್ಟ್ರಾ ಊಟ ಪ್ರಿಪೇರ್ ಮಾಡಿಬಿಟ್ರೆ ಏನು ಮಾಡುತ್ತೆ, ಅದು ಆ ಗ್ಲೂಕೋಸ್ನ ಬಂದು ಸ್ಟಾರ್ಚ್ ಆಗಿ ಕನ್ವರ್ಟ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆ, ಸ್ಟಾರ್ಚ್ ಆಗಿ ಕನ್ವರ್ಟ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಏನಂದರೆ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಆರ್ ಯುಟಿಲೈಸ್ ಫಾರ್ ಪ್ರೊವೈಡಿಂಗ್ ಎನರ್ಜಿ ಟು ದ ಪ್ಲಾಂಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಏನು ಮಾಡುತ್ತೆ, ಎನರ್ಜಿನ ಪ್ರೊವೈಡ್ ಮಾಡುತ್ತೆ ಪ್ಲಾಂಟ್ಸ್ಗೆ. ಸಿ ವಿ ವಿಲ್ ಸ್ಟಡಿ ಹೌ ದಿಸ್ ಟೇಕ್ಸ್ ಪ್ಲೇಸ್ ಇನ್ ದ ನೆಕ್ಸ್ಟ್ ಸೆಕ್ಷನ್. ನೆಕ್ಸ್ಟ್ ಸೆಕ್ಷನಲ್ಲಿ ಅದು ಫೋಟೋಸಿಂಥಸಿಸ್ ಹೆಂಗೆ ಪ್ರಾಪರಾಗಿ ನಡೀತೆ ಅಂತ ನೋಡೋಣ. ಇವಾಗ ಅರ್ಥ ಮಾಡ್ಕೊಳ್ಳಿ ಏನಂದರೆ, ದ ಕಾರ್ಬೋಹೈಡ್ರೇಟ್ ವಿಚ್ ಆರ್ ನಾಟ್ ಯೂಸ್ಡ್ ಇಮಿಡಿಯೇಟಾಗಿ ಯೂಸ್ ಆಗಿರಲ್ವಲ್ಲ, ಅಂಥ ಕಾರ್ಬೋಹೈಡ್ರೇಟ್ ಹೆಂಗೆ ಸ್ಟೋರ್ ಆಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಓಕೆ, ವಿಚ್ ಸರ್ವ್ಸ್ ಆಸ್ ದ ಇಂಟರ್ನಲ್ ಎನರ್ಜಿ. ಹೆಂಗೆ ಸರ್ವ್ ಮಾಡುತ್ತೆ, ಇಂಟರ್ನಲ್ ಎನರ್ಜಿಯಾಗಿ ಸರ್ವ್ ಮಾಡ್ತಾ ಇದೆ. ಟು ಬಿ ಯೂಸ್ಡ್ ಆಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಬೈ ದ ಪ್ಲಾಂಟ್ಸ್ಗೆ ಯಾವಾಗ ಎನರ್ಜಿ ಬೇಕೋ ಅವಾಗ ಏನಾಗುತ್ತೆ, ಅದು ಸ್ಟಾರ್ಚ್ ಆಗಿ ಸೇವ್ ಆಗಿರುತ್ತಲ್ಲ, ಆ ಸ್ಟಾರ್ಚಿಂದ ಮತ್ತೆ ಗ್ಲೂಕೋಸ್ ತೊಗೊಂಡು ಅದನ್ನ ಎನರ್ಜಿ ಬ್ರೇಕ್ ಡೌನ್ ಮಾಡ್ತಾ ಇದೆ ಥ್ರೂ ರೆಸ್ಪಿರೇಷನ್ ಪ್ರಾಸೆಸ್, ಆ್ಯಂಡ್ ಅದು ಯುಟಿಲೈಸ್ ಮಾಡ್ಕೊತಾ ಇದೆ. ಸೊ ಸಮ್ವಾಟ್ ಸಿಮಿಲರ್ ಸಿಚುವೇಶನ್ ಈಸ್ ಸೀನ್ ಇನ್ ಅಸ್ ಆಲ್ಸೋ. ನಮ್ಮ ಬಾಡಿನಲ್ಲೂ ಅಷ್ಟೇ, ಇವಾಗ ಗ್ಲೂಕೋಸ್ ಬಂದು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊತೀವಿ. ಯೂಸ್ ಮಾಡ್ಕೊಂಡು ಜಾಸ್ತಿ ಇದೆಯಾ, ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಕ್ಲಿಯರ್? ಓಕೆ, ಸೊ ಏನು ಮಾಡ್ತದೆ, ಪ್ಲಾಂಟ್ಸ್ ಬಂದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ನ ಪ್ರಿಪೇರ್ ಮಾಡ್ತದೆ ಅದ್ರ ಊಟನ. ಆಮೇಲೆ ಇನ್ ಕೇಸ್ ಜಾಸ್ತಿ ಪ್ರಿಪೇರ್ ಆಯ್ತಾ ಅದನ್ನು ಸೇವ್ ಮಾಡಿ ಇಟ್ಕೊಂಡಿರುತ್ತೆ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸೊ ಇವಾಗ ಫೋಟೋಸಿಂಥಸಿಸ್ ಅಂದರೆ ಏನು ಅಂತ ಅರ್ಥ ಆಯಿತು. ಸೊ ಇಟ್ ಇಸ್ ಅ ಪ್ರಾಸೆಸ್ ಇನ್ ವಿಚ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ in the presence of sunlight ಮತ್ತು chlorophyll pigment that is getting converted to carbohydrate. Along with that oxygen and water are released as byproduct. ಕ್ಲಿಯರ್? ಇದು ಬಂದು ನಾನು ಆಲ್ರೆಡಿ ನ್ಯೂಟ್ರಿಷನ್ ಟಾಪಿಕ್ನಲ್ಲಿ ಫೋಟೋಸಿಂಥಸಿಸ್ ಕವರ್ ಮಾಡಿದ್ದೀನಿ. ಅದರಲ್ಲಿ ಬಂದು ಪ್ರಾಪರಾಗಿ ಪಾಯಿಂಟ್ಸ್ ಹಾಕಿದ್ದೀನಿ. ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಫ್ರಮ್ ದಾಟ್ ವಿಡಿಯೋ. ಓಕೆ, ಸೊ ಇವಾಗ ಬಂದು ಇದು ಎಕ್ಸ್ಪ್ಲನೇಷನ್ಗೆ ಅರ್ಥ ಮಾಡ್ಕೊಳ್ಳಿ. ಸೊ ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಫೋಟೋಸಿಂಥಸಿಸ್ನಲ್ಲಿ, ಹೆಂಗೆ ಫೋಟೋಸಿಂಥಸಿಸ್ ನಡೆಯುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ನಿಮ್ಮ ಫೋಟೋಸಿಂಥಸಿಸ್ ಇದು ಇಕ್ವೇಷನ್, ಇದು ಬಂದು ನಿಮ್ಮದು ಕೆಮಿಕಲ್ ಇಕ್ವೇಷನ್. ಓಕೆ, ಇದು ನೀವು ಬರೀಲೇಬೇಕು. ಎಕ್ಸಾಮ್ನಲ್ಲಿ ಕೇಳಿದಾಗ ವಾಟ್ ಇಸ್ ಫೋಟೋಸಿಂಥಸಿಸ್ ಅಂತ ಏನಾದ್ರು ಫಸ್ಟ್ ಡೆಫಿನೇಷನ್ ಬರೀರಿ. ಡೆಫಿನೇಷನ್ ಬರೆದು ಅದ್ರ ಕೆಳಗಡೆ ಬಂದು ಈಕ್ವೇಷನ್ನ ಇನ್ಕ್ಲೂಡ್ ಮಾಡಿ. ಅದಾದಮೇಲೆ ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ, ಸಿ ಇದರಲ್ಲಿ ಬಂದು 3 ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ. ಫಸ್ಟ್ ಸ್ಟೆಪ್ನಲ್ಲಿ ಏನಾಗ್ತದೆ ಅಂದರೆ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಅಬ್ಸಾರ್ಬ್ ಆಗ್ತದೆ ಬೈ ಕ್ಲೋರೋಫಿಲ್. ನಾನು ಹೇಳ್ದೆ ಅಲ್ಲ, ಸಿ ಇವಾಗ ನೀವು ಅಷ್ಟೇ ಮನೆಯಲ್ಲಿ ನಾವು ರಾ ಮೆಟೀರಿಯಲ್ಸ್ ನಾವು ಅಡುಗೆ ಮಾಡ್ತೀವಿ. ಕಿಚನ್ ಎಲ್ಲಿ ನಡೆಯುತ್ತೆ, ಅಡುಗೆ ಎಲ್ಲಿ ನಡೆಯುತ್ತೆ, ಅಡುಗೆ ಮನೆಯಲ್ಲಿ ನಡೆಯುತ್ತೆ. ಅಡುಗೆ ಮನೆಯಲ್ಲಿ ಏನಿದೆ, ತರಕಾರಿಗಳಿರ್ತವೆ, ಅಕ್ಕಿ. ಇವಾಗ ಅನ್ನ ಬೇಯಿಸ್ಬೇಕು ಅಂದ್ಕೊಳ್ಳಿ, ಅಕ್ಕಿನ ತೊಗೊತೀರಾ, ಅಕ್ಕಿನ ತೆಗೆದು ಕುಕ್ಕರ್ಗೆ ಹಾಕ್ತೀರಾ, ನೀರು ಹಾಕ್ಬಿಟ್ಟು ಏನು ಮಾಡ್ತೀರಾ, ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಸ್ಟವ್ನ ಅಂಟಿಸ್ತೀರಾ. ಅವಾಗ ಗ್ಯಾಸ್ ಸ್ಟವ್ ಅಂಟಿಸ್ತೀರಾ ತಾನೇ ಅಕ್ಕಿ ಬಂದು ಬೇಯೋದು, ಅನ್ನ ಆಗಿ ಕನ್ವರ್ಟ್ ಆಗೋದು. ಇಲ್ಲಾಂದರೆ ಅಕ್ಕಿ ಆಗಿ ಹಾಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ರೆ ಆಗುತ್ತಾ? ಇಲ್ಲ, ರೈಟ್. ಸೊ ಏನು, ನಾವು ಅಕ್ಕಿ ಹಾಕಿ ನೀರು ಹಾಕಿ ಇಟ್ರು ನಮಗೆ ಎನರ್ಜಿ ಎಲ್ಲಿಂದ ಸಿಗ್ತದೆ, ಆ ಫ್ಲೇಮ್ ಬೇಕು. ಅದೇ ಥರನೇ ಪ್ಲಾಂಟ್ಸ್ನಲ್ಲಿ ಕೂಡ ರಾ ಮೆಟೀರಿಯಲ್ಸ್ ಬಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಮಾಲಿಕ್ಯೂಲ್ ಆಯಿತಾ. ಇದಕ್ಕೆ ಬಂದು ಏನು ಬೇಕು, ಸನ್ಲೈಟ್ ಬೇಕು, ಎನರ್ಜಿ. ಇವಾಗ ನಾವು ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾ ಇದ್ವೋ, ಗ್ಯಾಸ್ ಸ್ಟವ್ವಿಂದ ತಾನೇ ಫ್ಲೇಮ್ ಬರೋದು. ಅದೇ ಥರ ಕ್ಲೋರೋಫಿಲ್ ಪಿಗ್ಮೆಂಟ್ ಇದ್ರೇ ಏನಾಗುತ್ತೆ, ಆ ಸನ್ಲೈಟ್ ಬಂದು ಕ್ಯಾಪ್ಚರ್ ಆಗುತ್ತೆ ಕ್ಲೋರೋಫಿಲ್ ಪಿಗ್ಮೆಂಟಲ್ಲಿ. ಅದರಿಂದ ಬಂದು ಈ ಪ್ಲಾಂಟ್ ಬಂದು ಏನು ಮಾಡ್ತದೆ, ಯುಟಿಲೈಸ್ ಮಾಡ್ಕೊತಾ ಇದೆ ಆ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು ಏನು ಮಾಡ್ತದೆ, ಆ ಕಾರ್ಬನ್ ಡೈಆಕ್ಸೈಡ್ ಬಂದು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗ್ತದೆ, ಅದ್ರದ್ದು ಊಟ ಆಗಿ ಕನ್ವರ್ಟ್ ಆಗ್ತದೆ. ಕ್ಲಿಯರ್? ಓಕೆ, ಆಮೇಲೆ ಇದೆಲ್ಲ ನಡೀತಾ ಇದೆ. ಇದ್ರದ್ದು ಈ ಪ್ಲಾಂಟ್ ಗಿಡದಲ್ಲಿ ಅಡುಗೆ ಮನೆ ಯಾವುದು, ಲೀಫ್ನಲ್ಲಿ ಯಾಕೆಂದರೆ ಇಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಕ್ಲೋರೋಫಿಲ್ ಪಿಗ್ಮೆಂಟ್ ಏನಕ್ಕೆ ಬೇಕು, ಸನ್ಲೈಟ್ನ ಕ್ಯಾಪ್ಚರ್ ಮಾಡಬೇಕು. ಸನ್ಲೈಟ್ ಯಾಕೆ ಕ್ಯಾಪ್ಚರ್ ಮಾಡಬೇಕು, ಯಾಕಂದರೆ ಇವಾಗ ಇಲ್ಲಿ ಕನ್ವರ್ಟ್ ಆಗಬೇಕಂದ್ರೆ ಅದಕ್ಕೆ ಎನರ್ಜಿ ಬೇಕು, ಅದಕ್ಕೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಫಸ್ಟ್ ಸ್ಟೆಪ್ ಏನು, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್.
ಓಕೆ, ಅದಾದ್ಮೇಲೆ ಏನಾಗ್ತದೆ, ಲೈಟ್ ಎನರ್ಜಿ ಇಸ್ ಗೆಟಿಂಗ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ, ಕನ್ವರ್ಷನ್ ಆಗ್ತದೆ. ಕನ್ವರ್ಟ್ ಆಗ್ಬಿಟ್ಟು ಏನಕ್ಕೆ ನಮಗೆ ಲೈಟ್ ಎನರ್ಜಿ ಇನ್ನೊಂದು ಏನಕ್ಕೆ ಬೇಕು ಅಂತಂದರೆ, ಇವಾಗ ವಾಟರ್ ಮಾಲಿಕ್ಯೂಲ್ ಇದೆಯಲ್ಲ H2O, ಈ ಲೈಟ್ ಎನರ್ಜಿ ಏನು ಮಾಡ್ತದೆ, ವಾಟರ್ ಮಾಲಿಕ್ಯೂಲ್ನ ಬ್ರೇಕ್ ಮಾಡ್ತದೆ, ಸ್ಪ್ಲಿಟ್ ಮಾಡಿ ಏನು ಕೊಡ್ತದೆ, ನಿಮಗೆ ಹೈಡ್ರೋಜನ್ ಸಿಗ್ತಾ ಇದೆ ಪ್ಲಸ್ ಅದ್ರ ಜೊತೆ ಆಕ್ಸಿಜನ್ ಸಿಗ್ತಾ ಇದೆ, ಆಯಿತಾ, ಎರಡು ಯೂಸ್ ಮಾಡ್ತದೆ. ಇಲ್ಲಿ ನಿಮಗೆ ಹೈಡ್ರೋಜನ್ ಸಿಗ್ತಾ ಇದೆ. ಓಕೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಿಗ್ತಾ ಇದೆ. ಪ್ಲಸ್ ಈ ಹೈಡ್ರೋಜನ್ ಏನು ಮಾಡುತ್ತೆ ಅಂತ ಅಂದರೆ ನಿಮ್ಮ ಕಾರ್ಬನ್ ಡೈಆಕ್ಸೈಡ್ನ ರೆಡ್ಯೂಸ್ ಮಾಡುತ್ತೆ. ಈ ಆಕ್ಸಿಜನ್ ಬಂದು ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆಗುತ್ತೆ, ಅದು ಆಕ್ಸಿಜನ್ ಬಂದು ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆಗ್ತದೆ. ಪ್ಲಸ್ ಈ ಹೈಡ್ರೋಜನ್ ಇದೆಯಲ್ಲ, ಹೈಡ್ರೋಜನ್ ಏನಾಗ್ತದೆ, ಈ ಕಾರ್ಬನ್ ಡೈಆಕ್ಸೈಡ್ನ ರೆಡ್ಯೂಸ್ ಮಾಡ್ತಾ ಇದೆ. ಸೊ ಯಾವ ರಿಯಾಕ್ಷನ್ ಇದು, ರಿಡಕ್ಷನ್ ರಿಯಾಕ್ಷನ್. ರೆಡ್ಯೂಸ್ ಆಗಿ ಏನು ಸಿಗ್ತದೆ ನಿಮಗೆ, C6H12O6, ಕಾರ್ಬನ್ ಡೈಆಕ್ಸೈಡ್ ರೆಡ್ಯೂಸ್ ಆಗ್ತದೆ, ರೆಡ್ಯೂಸ್ ಆಗಿ ನಿಮಗೆ ಗ್ಲೂಕೋಸ್ ಸಿಗ್ತಾ ಇದೆ. ಕ್ಲಿಯರ್? ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತದೆ, ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ, ಆ್ಯಂಡ್ ದೆನ್ ಏನಾಗ್ತದೆ, ಸ್ಪ್ಲಿಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ ನಡೀತದೆ ಟು ರಿಲೀಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಅದಾದ್ಮೇಲೆ ಏನಾಗುತ್ತೆ, ದಿಸ್ ಹೈಡ್ರೋಜನ್ ಮಾಲಿಕ್ಯೂಲ್ ಇಟ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ಸೊ ಈ ಥರ ಗಿಡಕ್ಕೆ ಊಟ ಪ್ರಿಪೇರ್ ಆಗ್ತದೆ. ಇನ್ ಕೇಸ್ ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ ಪ್ರಿಪೇರ್ ಆದರೆ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಕ್ಲಿಯರ್? ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇವಾಗ ಈ ಸ್ಟೆಪ್ಸ್ ನಡೆಯುತ್ತಲ್ಲ, ನಾರ್ಮಲ್ ಗಿಡದಲ್ಲೆಲ್ಲ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಬಟ್ ಈ ಕ್ಯಾಕ್ಟಸ್ ಪ್ಲಾಂಟ್ ಅಂದರೆ ಈ ಡೆಸರ್ಟ್ ಪ್ಲಾಂಟ್ಸ್ನಲ್ಲೆಲ್ಲ ಏನಾಗುತ್ತೆ ಅಂದರೆ, ಟೊಮ್ಯಾಟೊ ಬಂದು ಯಾವಾಗಲೂ ಓಪನ್ ಆಗಿರೋಕ್ಕಲ್ಲ. ಓಕೆ, ಇನ್ನೊಂದು ಏನಪ್ಪ ಅಂದರೆ, ಇವಾಗ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ ಇದೆ ಅಲ್ವಾ ಗಿಡಕ್ಕೆ, ಕಾರ್ಬನ್ ಡೈಆಕ್ಸೈಡ್ ಇವಾಗ ಎಲ್ಲಿಂದ ಸಿಕ್ತು ಗಿಡಕ್ಕೆ, ಥ್ರೂ ಸ್ಟೊಮ್ಯಾಟೊ. ಸೊ ಇವಾಗ ಸ್ಟೊಮ್ಯಾಟೊ ಏನಾಗುತ್ತೆ, ಸ್ಟೊಮ್ಯಾಟೊ ಎಲ್ಲಿದೆ, ಲೀಫಲ್ಲಿ ಇರುತ್ತೆ. ಸೊ ಇವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕಂದರೆ ಲೀಫ್ ಸರ್ಫೇಸ್ ಮೇಲೆ ಸಣ್ಣ ಸಣ್ಣ ಪೋರ್ಸ್ ಇರ್ತವೆ, ಆಯ್ತಾ. ಆ ಟೊಮ್ಯಾಟೊ ಓಪನ್ ಆಗಿರಬೇಕು. ಓಪನ್ ಆಗಿದ್ದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಯಾಕಂದರೆ ಯಾವಾಗಲೂ ಓಪನ್ ಆಗಿದ್ರೆ ಏನಾಗುತ್ತೆ, ವಾಟರ್ ಬಂದು ಎವಾಪರೇಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಆ ಎವಾಪರೇಷನ್ನ ಅವಾಯ್ಡ್ ಮಾಡೋದಕ್ಕೆ, ಯಾಕಂದರೆ ವಾಟರಲ್ಲೇ ಎವಾಪರೇಟ್ ಆಗೋಗ್ಬಿಟ್ರೆ ಪ್ಲಾಂಟ್ ಬಂದು ಡಿಹೈಡ್ರೇಟ್ ಆಗಿ ಅದು ಸತ್ತೋಗ್ಬಿಡುತ್ತೆ, ರೈಟ್. ಸೊ ಅದು ಅವಾಯ್ಡ್ ಮಾಡಬೇಕು. ಅದಕ್ಕೆ ಬಂದು ಟೊಮ್ಯಾಟೊ ಯಾವಾಗ ಬೇಕೋ ಅದು ಓಪನ್ ಆಗುತ್ತೆ, ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕೋ ಅವಾಗ ಓಪನ್ ಆಗುತ್ತೆ, ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಯಾವಾಗಲೂ ಓಪನ್ ಆಗಿರಲ್ಲ. ಸೊ ಇವಾಗ ಡೆಸರ್ಟ್ ಪ್ಲಾಂಟ್ಸ್ನಲ್ಲಿ ಬಂದು ಆ ಥರ ಡೇ ಟೈಮ್ನಲ್ಲಿ ಇದು ಟೊಮ್ಯಾಟೊ ಓಪನ್ ಆದರೆ ಏನಾಗುತ್ತೆ ಅಂದರೆ, ಎಲ್ಲ ನೀರು ಕಾರ್ಬನ್ ಡೈಆಕ್ಸೈಡ್ ಒಂದು ಸ್ವಲ್ಪ ತಗೊಳ್ಳೋಕ್ಕಿಂತ ಮುಂಚೆನೇ ನೀರೆಲ್ಲ ಎವಾಪರೇಟ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಡೆಸರ್ಟ್ ಪ್ಲಾಂಟ್ಸ್ ಏನು ಮಾಡ್ತವೆ ಅಂದರೆ, ತುಂಬ ಹುಷಾರು, ತುಂಬ ಚಾಲು. ನೈಟ್ ಟೈಮ್ಸ್ ಏನು ಮಾಡುತ್ತೆ, ನೈಟ್ ಟೈಮ್ಸ್ ಟೊಮ್ಯಾಟೊ ಓಪನ್ ಮಾಡುತ್ತೆ. ನೈಟ್ ಟೈಮ್ಸ್ ಟೊಮ್ಯಾಟೊ ಓಪನ್ ಮಾಡಿ ನೈಟ್ ಟೈಮ್ಸ್ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಇಟ್ಕೊಳ್ಳುತ್ತೆ. ಬಟ್ ಫೋಟೋಸಿಂಥಸಿಸ್ ನಡಿಬೇಕಂದ್ರೆ ಸನ್ಲೈಟ್ ಬೇಕಲ್ಲ. ಸೊ ನೈಟ್ ಟೈಮ್ಸ್ ಎಲ್ಲ ಫುಲ್ ನೈಟ್ ಬಂದು ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ತೊಗೊಳುತ್ತೆ. ಆಮೇಲೆ ಡೇ ಆಗ್ತಾ ಆಗ್ತಾ ಟೊಮ್ಯಾಟೊ ಕ್ಲೋಸ್ ಆಗುತ್ತೆ. ಡೇ ಟೈಮಲ್ಲಿ ಆಮೇಲೆ ನೈಟ್ ಟೈಮ್ ಏನಾಗುತ್ತೆ, ಈ ಥರ ಕಾರ್ಬನ್ ಡೈಆಕ್ಸೈಡ್ ಅದನ್ನು ಅಬ್ಸರ್ವ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಡೇ ಟೈಮ್ ಏನು ಮಾಡ್ತದೆ ಅಂದರೆ, ಡೇ ಟೈಮ್ ಬಂದು ಇದನ್ನು ಕ್ಲೋಸ್ ಮಾಡಿ ಏನೋ ಟೊಮ್ಯಾಟೊ ಕ್ಲೋಸ್ ಆಗುತ್ತೆ. ಡೇ ಟೈಮ್ ಬಂದು ಆ ಸನ್ಲೈಟ್ನ ಯುಟಿಲೈಸ್ ಮಾಡಿಕೊಂಡು ಫೋಟೋಸಿಂಥಸಿಸ್ ನಡೆಯುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಬಂದು ಟೈಮ್ ಗ್ಯಾಪ್ ಇದೆ, ವೆರಸ್ ನಾರ್ಮಲ್ ಪ್ಲಾಂಟ್ಸ್ನಲ್ಲಿ ಟೈಮ್ ಗ್ಯಾಪ್ ಇಲ್ಲ. ಸೊ ಈ ಪ್ಯಾರಾಗ್ರಾಫ್ ಏನು ಹೇಳ್ತದೆ ಅಂದರೆ, ಎಲ್ಲ ಪ್ಲಾಂಟ್ಸ್ನಲ್ಲೂ ಯಾವಾಗಲೂ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಅಂತ ಅಲ್ಲ, ಈ ಸ್ಟೆಪ್ಸ್ಗಳು ಕಂಟಿನ್ಯೂಸ್ ಆಗಿರುತ್ತೆ ಅಂತ ಅಲ್ಲ, ಒಂದೊಂದು ಪ್ಲಾಂಟಲ್ಲಿ ಡಿಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಂದು ಕ್ಯಾಕ್ಟಸ್ ಪ್ಲಾಂಟ್ ಅಂದರೆ ಡೆಸರ್ಟ್ ಪ್ಲಾಂಟ್ಸ್ಗಳೆಲ್ಲ ಡಿಫರ್ ಆಗುತ್ತೆ ಅಂತ ಹೇಳ್ತಿದ್ರೆ. ಓಕೆ, ನಾವು ಲೆಟ್ ಸಿ ಹೌ ಈಚ್ ಆಫ್ ದ ಕಾಂಪೊನೆಂಟ್ ಆಫ್ ದ ಹಬೋ ರಿಯಾಕ್ಷನ್ ಆರ್ ನೆಸೆಸರಿ ಫಾರ್ ಫೋಟೋಸಿಂಥಸಿಸ್. ಇವಾಗ ಎಷ್ಟೊಂದು ಕಾಂಪೊನೆಂಟ್ಸ್ ಇದೆಯಲ್ಲ, ಅದು ಹೆಂಗೆ ನೆಸೆಸರಿ ಅಂತ ನೋಡೋಣ. ಸೊ ನಾನು ಹೇಳಿದೆ, ಈ ಸೆಕ್ಷನ್ ಇವಾಗ ಅಬ್ಸರ್ವ್ ಮಾಡಿ. ಇದೇನಂದರೆ, ಈ ಲೀಫ್ನ ಬಂದು ನೀವು ಕಟ್ ಮಾಡಿ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ಹೆಂಗೆ ಕಾಣುತ್ತೆ ಅಂದರೆ ಈ ಥರ ಇರುತ್ತೆ. ಇದರಲ್ಲಿ ಇವಾಗ ಹೈಲೈಟರ್, ಹಾಂ, ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ ಅಂದರೆ ಲೀಫಲ್ಲಿ ನಡೆಯುತ್ತೆ ಅಂದರೆ, ಲೀಫ್ನಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲಿ ನಡೆಯುತ್ತೆ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಗ್ರೀನ್ ಡಾಟ್ಸ್ ಇದೆ ನೋಡಿ, ಅದು ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಕ್ಲೋರೋಪ್ಲಾಸ್ಟಲ್ಲಿ ನಡೆಯುತ್ತೆ. ಕ್ಲೋರೋಪ್ಲಾಸ್ಟಲ್ಲಿ ಯಾಕೆ ನಡೆಯುತ್ತೆ ಅಂದರೆ, ಕ್ಲೋರೋಪ್ಲಾಸ್ಟಲ್ಲಿ ಬಂದು ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಪಿಗ್ಮೆಂಟ್ ಯಾಕೆ ಬೇಕು ಅಂದರೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಯಾಕೆ ಬೇಕು ಅಂದರೆ, ಯಾಕೆ ಅಂದರೆ ಅದು ಲೈಟ್ ಎನರ್ಜಿನ ಕ್ಯಾಪ್ಚರ್ ಮಾಡ್ತಾಯಿತ್ತು, ಸನ್ಲೈಟ್ನ ಕ್ಯಾಪ್ಚರ್ ಮಾಡ್ತಾಯಿತ್ತು, ಅದಕ್ಕೆ ಎನರ್ಜಿ ಬೇಕು ಅದಕ್ಕೆ. ಸೊ ಎಲ್ಲಿ ನಡೆಯುತ್ತೆ ಇದು ಫೋಟೋಸಿಂಥಸಿಸ್, ಲೀಫಲ್ಲಿ ನಡೆಯುತ್ತೆ. ಲೀಫ್ನಲ್ಲಿ ಎಲ್ಲಿ, ಕ್ಲೋರೋಪ್ಲಾಸ್ಟಲ್ಲಿ ನಡೆಯುತ್ತೆ. ಕ್ಲೋರೋಪ್ಲಾಸ್ಟೇ ಯಾಕೆ ಅಂದರೆ ಅಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಸೊ ಇಲ್ಲಿ ಏನಂದರೆ ಅದೇ ಹೇಳ್ತಾ ಇರೋದು, ಇಫ್ ಯು ಕೇರ್ಫುಲಿ ಅಬ್ಸರ್ವ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಲೀಫ್, ಈ ಕ್ರಾಸ್ ಸೆಕ್ಷನ್ ಆಫ್ ದ ಲೀಫ್ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಅಂಡರ್ ದ ಮೈಕ್ರೋಸ್ಕೋಪ್ ಯು ವಿಲ್ ನೋಟಿಸ್ ದಟ್ ಸಮ್ ಸೆಲ್ಸ್ ಕಂಟೆನ್ ಗ್ರೀನ್ ಡಾಟ್ಸ್. ಕೆಲವೊಂದು ಗ್ರೀನ್ ಡಾಟ್ಸ್ ಇತ್ತಲ್ಲ, ಇಲ್ಲಿ ನೋಡು, ಇಲ್ಲೊಂದು ಗ್ರೀನ್ ಡಾಟ್, ಇಲ್ಲಿ ಗ್ರೀನ್ ಡಾಟ್ಸ್ ಇದಾವಲ್ಲ, these green dots are cell organelles that is called as chloroplast, which contains chlorophyll pigment. Okay, so chloroplast ಇದೆ, ಅದರ chlorophyll pigment ಇದೆ. So let us do an act ಇದು. ಸೊ ಏನಂದ್ರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ, ಅದಕ್ಕೋಸ್ಕರ ಏನು ಕ್ಲೋರೋಪ್ಲಾಸ್ಟ್ನಲ್ಲೇ ನಡೆಯೋದು.
ಓಕೆ. ಸೊ ಆಮೇಲೆ ಹೇಳಿದೆ ಕಾರ್ಬನ್ ಡೈಆಕ್ಸೈಡ್ ಬಂದು ನಮಗೆ ಸ್ಟೊಮ್ಯಾಟೋಯಿಂದ ಸಿಗ್ತಾ ಇದೆ ಅಂತ ಅಲ್ವಾ. ಸೊ ಸ್ಟೊಮ್ಯಾಟೋ ಬಂದು ಯಾವಾಗಲೂ ಓಪನ್ ಆಗಿರಲ್ಲ, ಒಂದೊಂದ್ಸಲಿ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅಂದಲ್ಲ, ಅದು ಹೆಂಗಾಗುತ್ತೆ ಅಂತ ನೋಡೋಣ. ಸೊ ಪ್ಲಸ್ ಇಲ್ಲಿ ಇವ್ರು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತ ಕೂಡ ಲೈನ್ ಬೈ ಲೈನ್ ನೋಡೋಣ. ಸೊ ನಾವು ಲೆಟ್ ಅಸ್ ಸ್ಟಡಿ ಹೌ ದ ಪ್ಲಾಂಟ್ ಒಪ್ಟೇನ್ ಕಾರ್ಬನ್ ಡೈಆಕ್ಸೈಡ್. ಹೆಂಗೆ ಒಪ್ಟೇನ್ ಮಾಡ್ತಿದೆ ಕಾರ್ಬನ್ ಡೈಆಕ್ಸೈಡ್ನ? ಥ್ರೂ ಸ್ಟೊಮ್ಯಾಟೋ. ನಾವು ಆಲ್ರೆಡಿ ಕಲ್ತ್ಕೊಂಡ್ಬಿಟ್ವಿ ನೋಡಿ. ಸಿ ಇನ್ ಯುವರ್ ಕ್ಲಾಸ್ 9 ನೀವು ಆಲ್ರೆಡಿ ಓದಿದ್ರಿ ಸ್ಟೊಮ್ಯಾಟೋ ಬಗ್ಗೆ. ಅದು ಲೀಫ್ ಮೇಲಿರುತ್ತೆ, ಆನ್ ದ ಸರ್ಫೇಸ್ ಎಲ್ಲಿರುತ್ತೆ? ಆನ್ ದ ಸರ್ಫೇಸ್ ಆಫ್ ಲೀಫ್. ಸೊ ಇಲ್ಲಿ ಏನು ನಡೆಯುತ್ತೆ? ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಓಕೆ. ಆಮೇಲೆ ಏನಂದರೆ ಇಟ್ ಟೇಕ್ಸ್ ಪ್ಲೇಸ್. ಬಟ್ ಏನಂದರೆ ಒಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂದರೆ ಈ ಗ್ಯಾಸಸ್ ಎಕ್ಸ್ಚೇಂಜ್ ಬಂದು ಸರ್ಫೇಸ್ ಆಫ್ ದ ಸ್ಟೆಮ್, ರೂಟ್, ಲೀಫ್ನಲ್ಲೂ ನಡೆಯುತ್ತೆ. ಬಟ್ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಎಲ್ಲಿಂದ ಎವಾಪರೇಟ್ ಆಗುತ್ತೆ? ಸ್ಟೊಮ್ಯಾಟೋಯಿಂದ ಆಗುತ್ತೆ. ಅದಕ್ಕೆ ಬಂದು ಪ್ಲಾಂಟ್ ಬಂದು ಆ ಪೋರ್ಟ್ಸ್ನ ಯಾವಾಗಲೂ ತೆಗ್ದಿರಲ್ಲ. ಯಾವಾಗೆಲ್ಲ ಕಾರ್ಬನ್ ಡೈಆಕ್ಸೈಡ್ ಬೇಕೋ ಆವಾಗಲೇ ಅದು ಸ್ಟೊಮ್ಯಾಟೋನ ಓಪನ್ ಮಾಡುತ್ತೆ ಅಂತ ಇದಿಷ್ಟರಲ್ಲಿ ಹೇಳಿದ್ದಾರೆ. ಸೊ ಗೇಷಿಯಸ್ ಸೆಕ್ಷನ್ ಎಲ್ಲ ಕಡೆನೂ ನಡೆಯುತ್ತೆ, ಬರೀ ಲೀಫ್ ಅಂತಾನೆ ಅಲ್ಲ, ಸ್ಟೆಮ್ಮಲ್ಲೂ ನಡೆಯುತ್ತೆ, ರೂಟ್ಸಲ್ಲೂ ನಡೆಯುತ್ತೆ. ಬಟ್ ಲೀಫ್ನಲ್ಲಿ ಸ್ಟೊಮ್ಯಾಟೋ ಇದೆ. ಸ್ಟೊಮ್ಯಾಟೋ ಬಂದು ಕ್ಲೋಸ್ ಆಗಬೇಕು, ಯಾವಾಗಲೂ ಓಪನ್ ಆಗಿರೋಕ್ಕೆ ಆಗಲ್ಲ. ಯಾಕೆಂದರೆ ಲೀಫ್ನಲ್ಲಿ ಬಂದು ಜಾಸ್ತಿ ವಾಟರ್ ಎವಾಪರೇಟ್ ಆಗೋ ಚಾನ್ಸಸ್ ಹೈ ಇದೆ. ಅದಕ್ಕೆ ಬಂದು ಲೀಫ್ನಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಷ್ಟು ತಗೊಳುತ್ತೆ, ಆಮೇಲೆ ಸ್ಟೊಮ್ಯಾಟೋ ಕ್ಲೋಸ್ ಆಗುತ್ತೆ. ಸೊ ಇವಾಗ ಸ್ಟೊಮ್ಯಾಟೋ ಓಪನ್ ಆ್ಯಂಡ್ ಕ್ಲೋಸ್ ಹೆಂಗೆ ಆಗ್ತಾ ಇದೆ ಅಂತ ಅಂದರೆ ಹೆಂಗೆ ನಡೀತಾ ಇದೆ ಅಂದರೆ ಇಲ್ಲಿ ಸ್ಟೊಮ್ಯಾಟೋ ಸುತ್ತ ಏನಿದೆ ಗಾಡ್ ಸೆಲ್ಸ್ ಇದ್ದಾವೆ. ಈ ಗಾಡ್ ಸೆಲ್ ಏನು ಮಾಡುತ್ತೆ ಅಂದರೆ ಅದು ನೀರು ಹೀರ್ಕೊಂಡಾಗ, ಗಾಡ್ ಸೆಲ್ಲು ನೀರು ಹೀರ್ಕೊಂಡಾಗ ಅದೇನಾಗುತ್ತೆ? ಸ್ವೆಲ್ ಆಗುತ್ತೆ, ಊದ್ಕೊಡುತ್ತೆ. ಊದ್ಕೊಂಡ್ಬಿಟ್ಟು ಏನಾಗುತ್ತೆ? ಅದು ಓಪನ್ ಆಗುತ್ತೆ. ಸೊ ಸ್ಟೊಮ್ಯಾಟೋ ಓಪನ್ ಆಗುತ್ತೆ. ಓಪನ್ ಆದಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಡಿಫ್ಯೂಸ್ ಆಗುತ್ತೆ. ವೆರಾಸ್ ಈ ಸ್ಟೊಮ್ಯಾಟೋ ಕಾಸಿಂಗ್ ದ ಸ್ಟೊಮ್ಯಾಟೋ ಓಪನ್. ಸಿಮಿಲರ್ಲಿ ಇವಾಗ ನೀರು ಆ ಗಾಡ್ ಸೆಲ್ಲಿಂದ ಹೊರಗಡೆ ಹೋದಾಗ ಏನಾಗುತ್ತೆ? ಅದು ಶ್ರಿಂಕ್ ಆಗುತ್ತೆ. ಶ್ರಿಂಕ್ ಆಗಿಬಿಟ್ಟು ಏನಾಗುತ್ತೆ? ಹಿಂಗೆ ಕ್ಲೋಸ್ ಆಗುತ್ತೆ. ಇಲ್ಲಿ ಬಂದು ಊದ್ಕೊಂಡಿದೆ, ಊದಿರೋದಕ್ಕೆ ಹಿಂಗೆ ಓಪನ್ ಆಗಿದೆ. ವೆರಸ್ ಇಲ್ಲಿ ಬಂದು ಶ್ರಿಂಕ್ ಆಗಿದೆ, ಅದಕ್ಕೆ ಬಂದು ಕ್ಲೋಸ್ಡ್ ಆಗಿದೆ. ಸೊ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ನಲ್ಲಿ ಯಾವ್ದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದೆ? ಇಟ್ ಇಸ್ ಯುವರ್ ಗಾಡ್ ಸೆಲ್ ವಿಚ್ ಇಸ್ ಪ್ರೆಸೆಂಟ್ ಅರೌಂಡ್ ಯುವರ್ ಸ್ಟೊಮ್ಯಾಟೋ. ಓಕೆ, ಕ್ಲಿಯರ್? ಫೈನ್. ಸೊ ಇವಾಗ ಬಂದು ಈವನ್ ಏನಂದರೆ ಎನರ್ಜಿ, ಇವಾಗ ಗಿಡಕ್ಕೆ ಏನು ಬೇಕು? ಎನರ್ಜಿ ಬೇಕು. ಅದ್ರ ಜೊತೆಗೆ ಏನು, ಗಿಡ ಕೂಡ ಬೆಳಿಬೇಕಲ್ಲ, ಗ್ರೋತ್. ಎನರ್ಜಿ ಏನಕ್ಕೆ ಬೇಕು? ಒಳಗಡೆ ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇದ್ದಾವೆ, ಆ ಪ್ರಾಸೆಸಸ್ ಎಲ್ಲ ಕರೆಕ್ಟಾಗಿ ನಡಿಬೇಕಂದ್ರೆ ಎನರ್ಜಿ ಬೇಕು. ಅದಕ್ಕೆ ನ್ಯೂಟ್ರಿಯನ್ಸ್ ಸಿಗ್ತದೆ, ಊಟ ಪ್ರಿಪೇರ್ ಮಾಡ್ತದೆ, ಎಲ್ಲ ಫೈನ್. ಬಟ್ ಪ್ಲಾಂಟ್ ಈವನ್ ಅದು ಗ್ರೋತ್ ಬೇಕು, ರೈಟ್? ಸೊ ಅದು ಗ್ರೋತ್ ಆಗಬೇಕಂದ್ರೆ, ಅದು ಗ್ರೋ ಆಗಬೇಕಂದ್ರೆ ನೀರು, ಕಾರ್ಬನ್ ಡೈಆಕ್ಸೈಡ್ ಜೊತೆ ಇನ್ನೇನು ಬೇಕು? ಅದಕ್ಕೆ ಬೇರೆ ಮೆಟೀರಿಯಲ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್, ಐರನ್, ಮೆಗ್ನೀಷಿಯಮ್ ಎಲ್ಲ ಬೇಕು. ಅದು ಎಲ್ಲಿಂದ ತಗೊತಾ ಇದೆ? ಫ್ರಮ್ ದ ಸಾಯಿಲ್. ಸಿ ದ ನೈಟ್ರೋಜನ್ ಇಸ್ ಅನ್ ಎಸೆನ್ಷಿಯಲ್ ಎಲಿಮೆಂಟ್ ಯೂಸ್ಡ್ ಇನ್ ದ ಸಿಂಥಸಿಸ್ ಆಫ್ ಪ್ರೋಟೀನ್ ಅಂಡ್ ಅದರ್ ಕಾಂಪೊನೆಂಟ್ಸ್. ಓಕೆ, ಕ್ಲಿಯರಾ? ಸೊ ಏನಪ್ಪ ಅಂದರೆ ಪ್ಲಾಂಟ್ಸ್ಗೆ ಕೂಡ ನ್ಯೂಟ್ರಿಯೆಂಟ್ಸ್ ಬೇಕು ಪ್ರೋಟೀನ್ ಸಿಂಥಸೈಸ್ ಮಾಡೋದಕ್ಕೆ, ಗ್ರೋ ಆಗೋದಕ್ಕೆಲ್ಲ. ಸೊ ಅದು ನ್ಯೂಟ್ರಿಯೆಂಟ್ಸ್ ಅದು ಏನಂದರೆ ಪರ್ಟಿಕ್ಯುಲರ್ಲಿ ಅದಕ್ಕೆ ಕೆಲವೊಂದು ಮಿನರಲ್ಸ್ ಬೇಕು, ಲೈಕ್ ಇದು ಫಾಸ್ಫರಸ್, ಇಲ್ಲಿ ನೋಡಿ ನೈಟ್ರೋಜನ್, ಫಾಸ್ಫರಸ್, ಐರನ್, ಮೆಗ್ನೀಷಿಯಮ್ ಎಲ್ಲ ಬೇಕು. ಅದೆಲ್ಲ ಎಲ್ಲಿಂದ ಸಿಗ್ತದೆ? ಸಾಯಿಲಿಂದನೇ ಸಿಗ್ತದೆ. ಸಾಯಿಲಿಂದ ಹೆಂಗೆ ಸಿಗ್ತದೆ? ನೀರು ಜೊತೆ ಮಿಕ್ಸ್ ಹಾಕೊಂಡು ಏನಾಗ್ತದೆ? ಈ ರೂಟಿಂದ ನೀರು ಸಿಗುತ್ತಲ್ಲ, ಫೋಟೋಸಿಂಥಸಿಸ್ ಕಾರ್ಬನ್ ಡೈಆಕ್ಸೈಡ್ ಸ್ಟೊಮ್ಯಾಟೋದಿಂದ ಸಿಗ್ತದೆ. ಕ್ಲೋರೋಫಿಲಿಂದ ಲೈಟ್ ಎನರ್ಜಿ ಈಸಿಯಾಗಿ ಕ್ಯಾಪ್ಚರ್ ಆಗ್ತದೆ. ಆಮೇಲೆ ಬಂದು ನೀರು ಎಲ್ಲಿಂದ ಸಿಗ್ತದೆ? ರೂಟಿಂದ ಸಿಗ್ತದೆ. ಸೊ ನೀರು ಜೊತೆ ಸಾಯಿಲ್ನಲ್ಲಿ ಎಷ್ಟು ಮಿನರಲ್ಸ್ ಇರ್ತವೆ, ಆ ಮಿನರಲ್ಸ್ ಕೂಡ ನೀರು ಜೊತೆನೇ ಸಿಗ್ತಾ ಇದೆ ಪ್ಲಾಂಟ್ಸ್ಗೆ. ಈ ಮಿನರಲ್ಸ್ನ ಯೂಸ್ ಮಾಡ್ಕೊಂಡು ಪ್ರೋಟೀನ್ ಸಿಂಥಸೈಸ್ ಮಾಡುತ್ತೆ, ಗ್ರೋತ್ ಮಾಡುತ್ತೆ, ಮತ್ತು ಬೇರೆ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಳುತ್ತೆ. ಸೊ ದಿಸ್ is taken up in the form of inorganic nitrates or nitrites, or it can even take up organic compounds which has been prepared by bacteria from the atmospheric nitrogen. So ಈ ನೈಟ್ರೋಜನ್ ಅದು ಇನ್ಆರ್ಗ್ಯಾನಿಕ್ ಫಾರ್ಮಿಂದನೂ ತೊಗೊಬೋದು, ಆರ್ಗ್ಯಾನಿಕ್ ಫಾರ್ಮಿಂದನೂ ತೊಗೊಬೋದು. ಇನ್ಆರ್ಗ್ಯಾನಿಕ್ ಫಾರ್ಮಿಂದ ತೊಗೊಂಡ್ರೆ ಏನಾಗುತ್ತೆ? ಡೈರೆಕ್ಟ್ ಸಾಯಿಲಿಂದ ತೊಗೊಳುತ್ತೆ. ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ನೈಟ್ರೇಟ್ಸ್ ಮತ್ತು ನೈಟ್ರೈಟ್ಸ್ ಇರುತ್ತೆ. ಇನ್ ಕೇಸ್ ಅದು ಆರ್ಗ್ಯಾನಿಕ್ ಸಬ್ಸ್ಟೆನ್ಸಿಂದ ತೊಗೊಂಡ್ರೆ, ಇವಾಗ ಬ್ಯಾಕ್ಟೀರಿಯಾಯಿಂದ ತೊಗೊಂಡ್ರೆ, ಕೆಲವೊಂದು ನಾಡ್ಯೂಲ್ಸ್ನೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ ಇರ್ತಾವಲ್ಲ, ಸಿಂಬಯೋಟಿಕ್ ಮೈಕ್ರೋ ಆರ್ಗ್ಯಾನಿಸಮ್ ಎಲ್ಲ ಇರ್ತಾವಲ್ಲ, ಅಂಥದ್ರಿಂದ ತೊಗೊಂಡ್ರೆ ಇಟ್ ವಿಲ್ ಟೇಕ್ ಇನ್ ದ ಫಾರ್ಮ್ ಆಫ್ ಏನು? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿ ತೊಗೊಳುತ್ತೆ ಫ್ರಮ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಸೊ ಈ ಥರ ಪ್ಲಾಂಟ್ಸ್ ಬಂದು ಅದ್ರ ಊಟ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈ ಥರ ರಾ ಮೆಟೀರಿಯಲ್ಸ್ ತೊಗೊತಾ ಇದೆ, ಮತ್ತು ಅದ್ರದ್ದು ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡ್ಕೊತಾ ಇದೆ. ಸೊ ಇವಾಗ ಆಟೋಟ್ರೋಫ್ನಲ್ಲಿ ಹೇಗೆ ಅಂತ ಗೊತ್ತಾಯಿತು. ಇವಾಗ ಬಂದು ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ಏನಾಗ್ತದೆ? ಈಚ್ ಆರ್ಗ್ಯಾನಿಸಮ್, ಇಲ್ಲಿ ಏನಂದರೆ ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹೆಟ್ರೋಟ್ರೋಫ್ನಲ್ಲಿ ಏನಾಗ್ತದೆ? ನಾನು ಹೇಳಿದೆ, ಇಲ್ಲಿ ಬಂದು ಆ ಆರ್ಗ್ಯಾನಿಸಮ್ ಬಂದು ಇನ್ನೊಂದು ಆರ್ಗ್ಯಾನಿಸಮ್ ಇಲ್ಲಿ ಒಂದು ಆರ್ಗ್ಯಾನಿಸಮ್ ಬಂದು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ, ಅದ್ರದ್ದು ಊಟಕ್ಕೋಸ್ಕರ, ಅದರದ್ದು ಆಹಾರಕ್ಕೋಸ್ಕರ, ರೈಟ್? ಅಂಥ ಆರ್ಗ್ಯಾನಿಸಮ್ನ ಬಂದು ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ ಅಂತ ಹೇಳಿದೆ, ರೈಟ್? ಸೊ ಇವಾಗ ಏನಂದರೆ ಈಚ್ ಇಲ್ಲಿ ಇರೋ ಎಲ್ಲ ಆರ್ಗ್ಯಾನಿಸಮ್ ಇಟ್ ಇಸ್ ಅಡಾಪ್ಟೆಡ್ ಟು ಇಟ್ಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ದ ಫಾರ್ಮ್ ಆಫ್ ನ್ಯೂಟ್ರಿಷನ್ ಇಟ್ ಡಿಫರ್ಸ್ ಡಿಪೆಂಡಿಂಗ್ ಆನ್ ದ ಟೈಪ್ ಆ್ಯಂಡ್ ದ ಅವೈಲಬಿಲಿಟಿ ಆಫ್ ದ food material as well as how it is obtained by the organism. Now for example, whether the food source is stationary or mobile would allow for difference in how the food is
assist and what is the nutritive aperture used by cow and a lion. ಸೊ ಇವಾಗ ಈ 5 ಲೈನಲ್ಲಿ ಏನಿದೆ ಅಂತ ಹೇಳ್ತೀನಿ. ಇವಾಗ ಈ 5 ಲೈನ್ಸಲ್ಲಿ ಏನೇನಪ್ಪ ಅಂದರೆ ಫಸ್ಟ್ ಏನಂದರೆ ಎಲ್ಲ ಆರ್ಗ್ಯಾನಿಸಮ್ ಬಂದು ಏನು ಮಾಡ್ತದೆ ಅದ್ರದ್ದು ಲೈಕ್ ಹೆಟ್ರೋಟ್ರೋಪ್ಸ್ ಬಂದು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಕಾವು ಬಂದು ಏನು ಮಾಡುತ್ತೆ, ಹಸು ಬಂದು ಏನು ಅಲ್ಲಿ ಗಿಡನ ತಿನ್ನತ್ತೆ ಅಲ್ವಾ, ಅದು ಬಂದು ಏನು ಗಿಡ ತಿಂತಾ ಇದೆ, ಅದು ಮೊಬೈಲ್ ಅಲ್ಲ, ಅದು ಫಿಕ್ಸ್ಡ್ ಆಗಿದೆ, ಅದು ಸ್ಟೇಷನರಿ. ವೆರಸ್ ಹೆಟ್ರೋಟ್ರೋಪ್ಸ್ ಬಂದು ಏನು, ಫಾರ್ ಎಕ್ಸಾಂಪಲ್ ಲಯನ್ ಬಂದು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ, ಡೀರ್, ಅದು ಬಂದು ಅದು ಊಟ ಬಂದು ಓಡಾಡ್ತಾ ಇರುತ್ತೆ ಅಂದರೆ ಮೊಬೈಲ್. ಸೊ ನಮ್ಮದು ಹೆಟ್ರೋಟ್ರೋಪ್ಸ್ನಲ್ಲಿ ನಾವು ಊಟ ತಿಂತೀವಲ್ಲ, ಒಂದು ಹೆಟ್ರೋಟ್ರೋಪಿಂದ ಇನ್ನೊಂದು ಹೆಟ್ರೋಟ್ರೋಪ್ಗೆ ಡಿಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದೇ ಹೇಳಿದೆ, ಹಸು ಬಂದು ಹುಲ್ಲು ತಿನ್ನತ್ತೆ, ಅದನ್ನು ಹಾರ್ಬಿವೋರಸ್ ಅಂತ ಕರಿತೀವಿ. ವೆರಸ್ ಲಯನ್ ಬಂದು ಡೀರ್ ತಿಂತಾಯಿತ್ತು, ಅದನ್ನು ಬಂದು ಕಾರ್ನಿವೋರಸ್ ಅಂತ ಕರಿತೀವಿ, ಆಯಿತಾ. ಸೊ ಈ ಥರ ಡಿಫ್ರೆನ್ಸ್ ಇದ್ದಾವೆ ಅದ್ರದ್ದು. ಆ ಫುಡ್ನ ಅದು ಹೆಂಗೆ ಸಿಗುತ್ತೆ, ಅದು ಅಪ್ರೋಚ್ ಮಾಡುತ್ತೆ, ಅದು ಹೆಂಗೆ ತಿಂತಾ ಇದೆ. ಫಸ್ಟ್ ಕೆಲವೊಂದು ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತೆ, ಫಸ್ಟು ತಿಂದ್ಬಿಟ್ಟು ಆಮೇಲೆ ಡೈಜೆಸ್ಟ್ ಆಗುತ್ತೆ, ಬಾಡಿ ಒಳಗಡೆ ಹೋದ್ಮೇಲೆ ಡೈಜೆಸ್ಟ್ ಆಗುತ್ತೆ. ವರಸ್ ಕೆಲವೊಂದು ಆರ್ಗ್ಯಾನಿಸಮ್ಸ್ನಲ್ಲಿ ಏನಾಗುತ್ತೆ, ಅದ್ರದ್ದು ಊಟ ಹೊರಗಡೆನೇ ಡೈಜೆಸ್ಟ್ ಮಾಡ್ಕೊಂಡು ಆಮೇಲೆ ತಿಂತಾ ಇದೆ. ಸೊ ಈ ಥರ ಹೆಟ್ರೋಟ್ರೋಪ್ಸ್ನಲ್ಲಿ ಅದಕ್ಕೆ ಫರ್ದರ್ ಡಿವೈಡ್ ಆಗಿದೆ. ಆಟೋಟ್ರೋಪ್ಸ್ನಲ್ಲಿ ಏನು ಡಿವಿಷನ್ ಇಲ್ಲ. ಆಟೋಟ್ರೋಪ್ಸ್ನಲ್ಲಿ ಸಿಂಪಲ್, ಅದು ಇನಾರ್ಗ್ಯಾನಿಕ್ ಯೂಸ್ ಮಾಡ್ತಾ ಇತ್ತು, ಅದರಿಂದ ಊಟ ಪ್ರಿಪೇರ್ ಮಾಡ್ಕೊತಾ ಇತ್ತು, ತಿಂತಾ ಇತ್ತು, ಅಂದರೆ ಯುಟಿಲೈಸ್ ಮಾಡ್ಕೊತಾ ಇತ್ತು. ವೆರಸ್ ಹೆಟ್ರೋಟ್ರೋಪ್ಸಲ್ಲಿ ಹಾಗಲ್ಲ. ಓಕೆ, ಸೊ ಇಲ್ಲಿ ಏನಂದರೆ ದೆರ್ ಇಸ್ ಅ ರೇಂಜ್ ಆಫ್ ಸ್ಟ್ರಾಟಜಿ, ಅದಕ್ಕೇನೆ ಡಿಫ್ರೆಂಟ್ ಸ್ಟ್ರಾಟಜಿ ಇದೆ ಬೈ ವಿಚ್ ದ ಫುಡ್ ಇಸ್ ಟೇಕನ್ ಇನ್ ಆ್ಯಂಡ್ ಯೂಸ್ ಬೈ ದ ಆರ್ಗ್ಯಾನಿಸಮ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಡಿಫ್ರೆಂಟ್ ಕಲರ್ ಯೂಸ್ ಮಾಡ್ತೀನಿ ನೋಡಿ. ಏನಂದರೆ ಸಮ್ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಊಟನ ಹೊರ್ಗಡೆನೆ ಬ್ರೇಕ್ ಡೌನ್ ಮಾಡಿಬಿಟ್ಟು ಔಟ್ಸೈಡ್ ದ ಬಾಡಿ ಆಮೇಲೆ ಏನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಯಾವುದು ಅಂದರೆ ಫಂಗೈ ಮತ್ತು ಈಸ್ಟ್, ಮಶ್ರೂಮ್ ಅದೆಲ್ಲ ಏನು ಮಾಡುತ್ತೆ, ಊಟನ ಹೊರ್ಗಡೆನೆ ಬ್ರೇಕ್ ಡೌನ್ ಮಾಡಿ ಆಮೇಲೆ ಅದನ್ನು ಯುಟಿಲೈಸ್ ಮಾಡ್ಕೊತದೆ. ವೆರಸ್ ಅದರ್ ಆರ್ಗ್ಯಾನಿಸಮ್, ಬೇರೆ ಥರ ಆರ್ಗ್ಯಾನಿಸಮ್, ಇವಾಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಫಸ್ಟ್ ನಾವು ಫುಲ್ ಮೆಟೀರಿಯಲ್ನ ತಿಂತೀವಿ, ಆಮೇಲೆ ನಮ್ಮ ಬಾಡಿ ಒಳಗಡೆ ಹೋದ್ಮೇಲೆ ಏನಾಗುತ್ತೆ, ಫುಡ್ ಬಂದು ಡೈಜೆಸ್ಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಏನಂದರೆ ವಾಟ್ ಕ್ಯಾನ್ ಬಿ ಟೇಕನ್ ಇನ್ ಆ್ಯಂಡ್ ಬ್ರೋಕನ್ ಡೌನ್ ಡಿಪೆಂಡ್ಸ್ ಆನ್ ದ ಬಾಡಿ ಡಿಸೈನ್ ಆ್ಯಂಡ್ ಫಂಕ್ಷನಿಂಗ್. ಸಮ್ ಆರ್ಗ್ಯಾನಿಸಮ್ ಇದು ಬಂದು ನಾವೇ ಬೆಸ್ಟ್ ಎಕ್ಸಾಂಪಲ್, ಮ್ಯಾಮಲ್ಸ್ ಇದೆಲ್ಲ ಬೆಸ್ಟ್ ಎಕ್ಸಾಂಪಲ್. ಅದೇನು ಮಾಡ್ತಾ ಇದೀವಿ, ನಾವು ಫಸ್ಟ್ ಏನು ಮಾಡ್ತೀವಿ, ತಿಂತೀವಿ, ತಿಂದ್ಬಿಟ್ಟು ಆಮೇಲೆ ಏನಾಗ್ತದೆ, ಒಳಗಡೆ ಹೋದ್ಮೇಲೆ ಡೈಜೆಸ್ಟ್ ಆಗ್ತದೆ. ವೆರಸ್ ದೇರ್ ಆರ್ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್, ಇದು ಯೂಶ್ವಲಿ ಆರ್ಗ್ಯಾನಿಸಮ್ ಏನು ಮಾಡುತ್ತೆ ಅಂದರೆ ಡಿರೈವ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ವಿತೌಟ್ ಕಿಲ್ಲಿಂಗ್ ದಮ್, ಆ್ಯಂಡ್ ದಿಸ್ ಪ್ಯಾರಾಸಿಟಿಕ್ nutrient strategy is used in wide variety of organism like cuscuta, ticks, lice ಮತ್ತು ಟೇಪ್ ವಾಮ್ ಅದೆಲ್ಲ. ಇವಾಗ ಇಲ್ಲಿ ಸಾಪ್ರೋಫೈಟಿಕ್ ನ್ಯೂಟ್ರಿಯೆಂಟ್ಸ್ ಇದು ಏನಂದರೆ, ಸಾಪ್ರೋಫೈಟ್ಸ್ ಏನು ಮಾಡ್ತಾ ಇದ್ದಾನೆ, ಕೆಲವು ಮೈಕ್ರೋ ಆರ್ಗ್ಯಾನಿಸಮ್. ಓಕೆ, ಅದೇನು ಮಾಡುತ್ತೆ, ಅದು ಇನ್ನೊಂದು ಆರ್ಗ್ಯಾನಿಸಮ್ನ ಸಾಯಿಸಲ್ಲ, ಕೆಲವೊಂದ್ಸಲಿ ಸಾಯಿಸೋ ಚಾನ್ಸಸ್ ಇದೆ, ಸಾಯಿಸ್ದೇನೋ ಅದರಿಂದ ನ್ಯೂಟ್ರಿಯೆಂಟ್ಸ್ನ ತೊಗೊಬೋದು ಅಂತ ಹೇಳ್ತಿದ್ರೆ. ಅದೇನು ಮಾಡ್ತಾ ಇದೆ ಅಂದರೆ ಐದರ ಆರ್ಗ್ಯಾನಿಸಮ್ ಒಳಗಡೆ ಹೋಗಿರುತ್ತೆ, ಇಲ್ಲ ಅಂದರೆ ಒಳಗಡೆ ಹೋಗಿ ಜೀವಂತವಾಗಿ ಇದ್ದು ಅದರಿಂದ ನ್ಯೂಟ್ರಿಯೆಂಟ್ಸ್ ಡೆರೈವ್ ಮಾಡುತ್ತೆ, ಇಲ್ಲಾಂದರೆ ಆ ಸ್ಕಿನ್ ಮೇಲೆ ಕುತ್ಕೊಂಡು ಅದರಿಂದ ನ್ಯೂಟ್ರಿಯೆಂಟ್ಸ್ ಡೆರೈವ್ ಮಾಡುತ್ತೆ. ಅಂಥ ಆರ್ಗ್ಯಾನಿಸಮ್ನ ಬಂದು ಇಲ್ಲಿ ಅಂಥ ಮೋಡ್ ಆಫ್ ನ್ಯೂಟ್ರಿಷನ್ನ ಬಂದು ಪ್ಯಾರಾಸಿಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ, ಕ್ಲಿಯರ್? ಹಾಂ, ಸೊ ಇವಾಗ ಬಂದು ಹೆಟ್ರೋಟ್ರೋಪ್ಸ್ ನಿಮಗೆ ಅರ್ಥ ಆಯಿತು, ಅದು ಬಂದು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ, ಬಾಡಿಯಿಂದ ಹೊರಗಡೆ ಅದಾಗದೇ ಪ್ರಿಪೇರ್ ಮಾಡ್ಕೊತೀರಾ, ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕ್ಲಿಯರ್ ಆಗಿ ಅರ್ಥ ಆಯಿತು ಅಲ್ವಾ. ಸೊ ಇವಾಗ ಬಂದು ಕೆಲವೊಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ ಹೆಂಗೆ ಊಟ ತಗೊಳತ್ತೆ ಅಂತ ನೋಡೋಣ. ಓಕೆ, ಸೊ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಹೌ ಡು ಆರ್ಗ್ಯಾನಿಸಮ್ ಒಬ್ಟೇನ್ ದ ನ್ಯೂಟ್ರಿಷನ್ ಅದರ್ ಆರ್ಗ್ಯಾನಿಸಮ್. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಅಮೀಬಾ, ಪ್ಯಾರಾಮಿಷಮ್ನಲ್ಲೆಲ್ಲ ಹೇಗೆ ಅಂತ ನೋಡೋಣ. ಏನಂದರೆ ಸಿನ್ಸ್ ದ ಫುಡ್ ಆ್ಯಂಡ್ ದ ವೇ ಇಟ್ ಇಸ್ ಒಬ್ಟೇನ್ ಡಿಫರ್ಸ್, ದ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಡಿಫ್ರೆಂಟ್ ಇನ್ ವೇರಿಯಸ್ ಆರ್ಗ್ಯಾನಿಸಮ್. ಸೊ ಎಲ್ಲ ಆರ್ಗ್ಯಾನಿಸಮ್ನಲ್ಲಿ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಬೇರೆ ಬೇರೆ ಥರ ಇರುತ್ತೆ. ಓಕೆ, ಸೊ ಇವಾಗ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ನಲ್ಲಿ ಏನಾಗುತ್ತೆ ಅಂದರೆ ದ ಫುಡ್ ಮೇ ಬಿ ಟೇಕನ್ ಬೈ ದ ಎಂಟೈರ್ ಸರ್ಫೇಸ್, ಬಟ್ ಇಟ್ ಹ್ಯಾಸ್ the complexity of the organism increases, different parts become specialized to perform different functions. ಇವಾಗ ಫಾರ್ ಎಕ್ಸಾಂಪಲ್ ಅಮೀಬಾನಲ್ಲಿ ಏನಾಗ್ತದೆ, ಇಲ್ಲಿ ಡಯಾಗ್ರಾಮ್ ನೋಡಿ, ಅಮೀಬಾ ಏನು ಮಾಡ್ತದೆ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಫಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮದು ಮೋಡ್ ಆಫ್ ನ್ಯೂಟ್ರಿಷನ್ ಬಂದು ಡಿಫ್ರೆಂಟ್ ಇದಲ್ಲ. ಸೊ ಎಲ್ಲ ಇವಾಗ ಮೈಕ್ರೋ ಆರ್ಗ್ಯಾನಿಸಮ್ನಲ್ಲೇ ಮೋಡ್ ಆಫ್ ನ್ಯೂಟ್ರಿಷನ್ ಬೇರೆ, ಸೊ ಅದ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಬೇರೆ ಇರುತ್ತೆ, ವರಸ್ ಮ್ಯಾಮಲ್ಸ್ನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಬೇರೆ ಆ ಥರ. ಸೊ ಪ್ಲಾಂಟ್ಸ್ನಲ್ಲಿ ಬಂದರೆ ಅದೇ ಡಿಫ್ರೆಂಟ್ ಸ್ಟ್ರಾಟಜಿ ಇದೆ. ಓಕೆ, ಸೊ ಇಲ್ಲಿ ಏನಂದರೆ ಮೈಕ್ರೋ ಆರ್ಗ್ಯಾನಿಸಮ್, ಇವಾಗ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ನಲ್ಲಿ ಹೆಂಗೆ ಅಂತ ನೋಡೋಣ. ಇವಾಗ ಅಮೀಬಾನಲ್ಲಿ ಏನಾಗ್ತದೆ, ಫಸ್ಟ್ ಇಲ್ಲಿ ಫುಡ್ ಪಾರ್ಟಿಕಲ್ನ ಡಿಟೆಕ್ಟ್ ಮಾಡುತ್ತೆ, ಡಿಟೆಕ್ಟ್ ಮಾಡಿದ್ಮೇಲೆ ಏನಾಗ್ತದೆ, ಅದ್ರ ಹತ್ರ ಹೋಗಿ ಇಲ್ಲಿ ಅದ್ರದ್ದು ಫಿಂಗರ್ಸ್ನ ಎಕ್ಸ್ಟೆಂಡ್ ಮಾಡ್ತದೆ, ಅಂದರೆ ಇದು ಸೂಡೋಪೋಡಿ ಅಂತ ಕರೀತಾರೆ. ಅದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಏನು ಮಾಡ್ತದೆ, ಫುಡ್ನ ವ್ಯಾಕ್ಯೂಲ್, ಅದನ್ನು ಫಸ್ಟ್ ಫುಡ್ನ ಸರೌಂಡ್ ಮಾಡ್ತದೆ, ಸರೌಂಡ್ ಮಾಡಿದ್ಮೇಲೆ ಏನಾಗುತ್ತೆ, ಅದು ಬಾಡಿ ಒಳಗಡೆ ಹೋಗಿ ಫುಡ್ ವ್ಯಾಕ್ಯೂಲ್ ಫಾರ್ಮ್ ಆಗುತ್ತೆ, ಮತ್ತು ಫುಡ್ ಪಾರ್ಟಿಕಲ್ ಬಂದು ಆ ವ್ಯಾಕ್ಯೂಲ್ ಒಳಗಡೆ ಇದೆ. ಸೊ ವ್ಯಾಕ್ಯೂಲ್ ಒಳಗಡೆ ಏನಾಗ್ತದೆ, ಫುಡ್ ಬಂದು ಡೈಜೆಸ್ಟ್ ಆಗ್ತದೆ, ಫುಡ್ ಡೈಜೆಸ್ಟ್ ಆಗಿ
ಏನಾಗುತ್ತೆ, ಫುಡ್ ಬಂದು ನೆಕ್ಸ್ಟ್ ಇಲ್ಲಿ ಡೈಜೆಸ್ಟ್ ಆಗ್ತದೆ. ಡೈಜೆಸ್ಟ್ ಆಗಿಬಿಟ್ಟು ಏನಾಗುತ್ತೆ, ಒಂದ್ಸಲಿ ಡೈಜೆಸ್ಟ್ ಆದಮೇಲೆ ಡೈಜೆಸ್ಟೆಡ್ ಫುಡ್ ಬಂದು ಸೈಟೋಪ್ಲಾಸಮ್ಗೆ ಡಿಫ್ಯೂಸ್ ಆಗುತ್ತೆ. ಸೈಟೋಪ್ಲಾಸಮ್ನಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಅಬ್ಸಾರ್ಪ್ಷನ್ ನಡೆಯುತ್ತೆ ಮತ್ತು ಅಸಿಮಿಲೇಷನ್ ಕೂಡ ನಡೆಯುತ್ತೆ. ಎಲ್ಲೆಲ್ಲಿ ಏನೇನು ಬೇಕೋ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈವನ್ ಆಗಿ. ಆಮೇಲೆ ಬಂದು ವೇಸ್ಟ್ ಮೆಟೀರಿಯಲ್ ಏನಾಗುತ್ತೆ ಬಾಡಿಯಿಂದ ಹೊರಗಾಕೋದು, ಅದನ್ನು ಬಂದು ಇಜೆಷನ್ ಅಂತ ಕರೆಯೋದು. ಓಕೆ, ಸೊ ಇವಾಗ ಬಂದು ಇಲ್ಲಿ ನೋಡಿ ಅಮೀಬಾನಲ್ಲಿ ಏನಾಗ್ತದೆ, ಟೇಕ್ಸ್ ಇನ್ ಫುಡ್ ಯೂಸಿಂಗ್ ಫಿಂಗರ್ ಲೈಕ್ ಎಕ್ಸ್ಟೆನ್ಷನ್. ಇಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇತ್ತಲ್ಲ, ಅದು ಏನಂದ್ರೆ ಅದು ಎಕ್ಸ್ಟೆಂಡ್ ಮಾಡಿಬಿಟ್ಟು ಏನು ಮಾಡ್ತದೆ, ಫುಡ್ ವ್ಯಾಕ್ಯೂಲ್ನ ಫಾರ್ಮ್ ಮಾಡ್ತದೆ. ಇಲ್ಲೊಂದು ಸರ್ಕಲ್ ಇದೆಯಲ್ಲ ನೋಡಿ, ಫುಡ್ ವ್ಯಾಕ್ಯೂಲ್ ಫಾರ್ಮ್ ಆದಮೇಲೆ ಏನಾಗುತ್ತೆ, ಒಳಗಡೆ ಬ್ರೇಕ್ ಡೌನ್ ಆಗುತ್ತೆ. ಅದು ಬ್ರೇಕ್ ಡೌನ್ ಆದಮೇಲೆ ಸೈಟೋಪ್ಲಾಸಮ್ಗೆ ಡಿಫ್ಯೂಸ್ ಆಗುತ್ತೆ. ಆಮೇಲೆ ರಿಮೈನಿಂಗ್ ಅನ್ಡೈಜೆಸ್ಟೆಡ್ ಮೆಟೀರಿಯಲ್ ಏನಾಗುತ್ತೆ, ಸರ್ಫೇಸಿಂದ ಹೊರಗೆ ಹಾಕ್ಬಿಡುತ್ತೆ ಅಮೀಬಾ. ಓಕೆ, ವೆರಾಸ್ ಇನ್ ಪ್ಯಾರಾಮೀಷಿಯಂ, ಸಿ ಪ್ಯಾರಾಮೀಷಿಯಂ ಏನಾಗುತ್ತೆ ಅಂದರೆ, ಪ್ಯಾರಾಮೀಷಿಯಂ ಕೂಡ ಯೂನಿಸೆಲ್ಯುಲರ್ ಆರ್ಗಾನಿಸಮ್. It is also unicellular organism, but the cell has defined shape, and the food is taken in at a specific spot, and the food is moved to this spot by the movement of. ಇದು ನಾನು ಡಯಾಗ್ರಾಮ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ಅಮೀಬಾನಲ್ಲಿ ಏನಾಗ್ತಿತ್ತು, ಇಟ್ ಇಸ್ ಅ ಯೂನಿಸೆಲ್ಯುಲರ್ ಆರ್ಗಾನಿಸಮ್, ಮತ್ತು ಅದಕ್ಕೆ ಶೇಪ್ ಇಲ್ಲ, ಪ್ರಾಪರ್ ಶೇಪ್ ಇಲ್ಲ. ಸೊ ಅದೇನು ಮಾಡ್ತಿತ್ತು, ಫುಡ್ ಪಾರ್ಟಿಕಲ್ ಇದ್ರೆ ಹೋಗ್ಬಿಟ್ಟು ಅದ್ರ ಸುತ್ತ ಕವರ್ ಮಾಡಿಕೊಂಡು ಫುಡ್ ವ್ಯಾಕ್ಯೂಲ್ ಆಗಿ ಫಾರ್ಮ್ ಮಾಡಿ ಫುಡ್ ವ್ಯಾಕ್ಯೂಲ್ ಡೈಜೆಷನ್ ಎಲ್ಲ ನಡೀತಾ ಇತ್ತು. ಬಟ್ ಪ್ಯಾರಾಮೀಷಿಯಂ ಬಂದು ಹಾಗೆ ಶೇಪ್ನ ಚೇಂಜ್ ಮಾಡೋಕ್ಕಾಗಲ್ಲ. ಪ್ಯಾರಾಮೀಷಿಯಂ ಕೂಡ ಅದೊಂದು ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಆಯ್ತಾ. ಅದು ಹೇಗಿರುತ್ತೆ ಅಂದರೆ, ಶೋ ಯು, ಸೊ ಇವಾಗ ಪ್ಯಾರಾಮೀಷಿಯಂ ಹೇಗಿರುತ್ತೆ ಅಂದರೆ, ಓಕೆ ಪ್ಯಾರಾಮೀಷಿಯಂ ಅದು ಈ ಥರ ಶೇಪಲ್ಲಿ ಇರುತ್ತೆ, ಒಂಥರ ಶೂದು ಸೋಲ್ ಇದೆಯಲ್ಲ ಆ ಥರ. ಓಕೆ, ಆಮೇಲೆ ಇಲ್ಲೊಂದು ಹಿಂಗೆ ಓಪನಿಂಗ್ ಇರುತ್ತೆ ಅದಕ್ಕೆ ಅಂತಾನೆ. ಓಕೆ, ಆಮೇಲೆ ಇಲ್ಲಿ ಸೀಲೆ ಇರುತ್ತೆ, ಈ ಥರ ಕೂಲ್ ಇರುತ್ತೆ, ಈ ಥರ ಥ್ರೂ ಔಟ್. ಈ ಥರ ಕೂದಲಿರುತ್ತೆ, ಮತ್ತು ಇಲ್ಲಿ ಫುಡ್ ವ್ಯಾಕ್ಯೂಲ್ ಇರುತ್ತೆ. ಓಕೆ, ಸೊ ಇವಾಗ ಬಂದು ಈ ಪ್ಯಾರಾಮೀಷಿಯಂಗೆ ಸೊ ಪ್ರಾಪರ್ ಶೇಪ್ ಇದೆ, ಅರ್ಥ ಆಯ್ತಲ್ಲ, ಪ್ರಾಪರ್ ಶೇಪ್ ಇದೆ ಅಂತ. ಇವಾಗ ಊಟ ಬಂದು ಇಲ್ಲಿದೆ ಅಂತ ಅಂದ್ಕೊಂಡ್ರೆ, ಈ ಪ್ಯಾರಾಮೀಷಿಯಂ ಏನು ಮಾಡುತ್ತೆ ಅಂದರೆ, ಇದು ಆ ಊಟದ ಹತ್ರ ಹೋಗ್ಬಿಟ್ಟು ಏನಾಗುತ್ತೆ, ಊಟ ಬಂದು ಇಲ್ಲಿ ಸರ್ಫೇಸಾಗಿ ಕೂತಾಗ ಈ ಕೂದಲು ಬಂದು ಹಿಂಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮೂವ್ ಆದಾಗ ಏನಾಗುತ್ತೆ, ಇದು ಫುಡ್ ಮೆಟೀರಿಯಲ್ ಬಂದು ರೋಲ್ ಹಾಕೊಂಡು ಇಲ್ಲಿ ಬರುತ್ತೆ. ಈ ಪಾರ್ಟ್ ಬಂದು ಓರಲ್ ಗ್ರೂ ಅಂತ ಕರೀತಾರೆ. ಓಕೆ, ಸೊ ಈ ರೀಸನ್ಗೆ ರೀಚ್ ಆದಾಗ ಏನಾಗುತ್ತೆ, ಫುಡ್ ಬಂದು ಒಳಗಡೆ ಬರುತ್ತೆ. ಏನು, ಫುಡ್ ಒಳಗಡೆ ಬರುತ್ತೆ. ಫುಡ್ ಒಳಗಡೆ ಬಂದು ಏನಾಗುತ್ತೆ, ಈ ಫುಡ್ ವ್ಯಾಕ್ಯೂಲ್, ಇದು ಬಂದು ಯುವರ್ ಫುಡ್ ವ್ಯಾಕ್ಯೂಲ್. ಸೊ ಫುಡ್ ವ್ಯಾಕ್ಯೂಲ್ ಒಳಗಡೆ ರೀಚ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಫುಡ್ ಬಂದು ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಡೈಜೆಸ್ಟಿವ್ ಫುಡ್ ಎಲ್ಲ ಸಪ್ಲೈ ಆಗುತ್ತೆ. ಆಮೇಲೆ ಇಲ್ಲಿ ಏನಲ್ ಪೋರ್ ಅಂತ ಇದೆ, ಸೊ ಈ ಪೋರ್ಸಿಂದ ಹೊರಗೆ ಬಂದ್ಬಿಡುತ್ತೆ. ಸೊ ಪ್ಯಾರಾಮೀಷಿಯಂನಲ್ಲಿ ಈ ಥರ ಇರುತ್ತೆ. ಓಕೆ, ಸೊ ಅದೇ ಹೇಳ್ತಾ ಇರೋದು, ಪ್ಯಾರಾಮೀಷಿಯಂ ಏನು, ಇಟ್ ಇಸ್ ಅ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಇಟ್ಸ್ ಅ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಇಲ್ಲಿ ಏನಾಗ್ತದೆ, ಸೆಲ್ ಹ್ಯಾಸ್ ಅ ಡಿಫೈನ್ಡ್ ಶೇಪ್. ಅದಂದ್ರೆ ಶೂ ಸೋಲ್ ಥರ ಇತ್ತಲ್ಲ ಶೇಪ್. ಆಮೇಲೆ ಅದೇನು ಮಾಡ್ತದೆ, ಅದಕ್ಕೆ ಅಂತಲೇ ಸ್ಪೆಸಿಫಿಕ್ ಸ್ಪಾಟ್ ಇರುತ್ತೆ. ಯಾವ ಸ್ಪಾಟ್ ಇತ್ತು, ಅದು ಸ್ಪೆಸಿಫಿಕ್ ಸ್ಪಾಟ್ ಇತ್ತು, ಅದು ಓರಲ್ ಗ್ರೂ ತೋರಿಸಿದೆ ಅಲ್ಲ, ಅಲ್ಲಿಂದ ಊಟ ಬಂದು ಒಳಗೋಗಿ ಊಟ ಬಂದು ಒಳಗೆ ಡೈಜೆಸ್ಟ್ ಆಗ್ತಾಯಿತ್ತು. ಸೊ ಈ ಥರ ಬಂದು ಡಿಫ್ರೆಂಟ್ ಆರ್ಗ್ಯಾನಿಸಮ್ನಲ್ಲಿ ಡಿಫ್ರೆಂಟ್ ಥರ, ಲೈಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬೇರೆ ಥರ ಇದೆ, ಆ ಡೈಜೆಸ್ಟಿವ್ ಸಿಸ್ಟಮೇ ಬೇರೆ ಥರ ಹಾಕೊಂಡಿದೆ, ಲೈಕ್ ಇನ್ವಾಲ್ವ್ ಆಗಿದೆ. ಓಕೆ, ಸೊ ಇದುವರೆಗೂ ನಾವು ಏನೇನು ನೋಡಿದ್ವಿ, ಫಸ್ಟ್ ಇಂಟ್ರೊಡಕ್ಷನ್ ನೋಡಿದ್ವಿ, ಅಂದರೆ ಆರ್ಗ್ಯಾನಿಸಮ್ ಬಂದು ಜೀವಂತವಾಗಿ ಹೆಂಗಿರುತ್ತೆ, ಲೈಕ್ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಅದ್ರಲ್ಲಿ ಜೀವ ಇದೆಯಾ ಇಲ್ವಾ ಅಂತ ನೋಡಿದ್ವಿ. ಅದ್ರಲ್ಲಿ ಮೂವ್ಮೆಂಟ್ಸ್ ನೋಡ್ತೀವಿ, ಬ್ರೀದಿಂಗ್ ನೋಡ್ತೀವಿ. ಪ್ಲಸ್ ಬ್ರೀದಿಂಗ್ ನಮ್ಗೆ ಹೊರಗಿಂದ ಕಾಣಿಸುತ್ತೆ, ಅದ್ರ ಜೊತೆಗೆ ನಮ್ಮ ಬಾಡಿ ಒಳಗಡೆ ಇಂಟರ್ನಲಿ ಎಷ್ಟೊಂದು ಆಕ್ಟಿವಿಟೀಸ್ ನಡೀತಾ ಇರ್ತವೆ, ಎಷ್ಟೊಂದು ಪ್ರಾಸೆಸಸ್ಗಳು ನಡೀತಾ ಇರ್ತವೆ. ಆಮೇಲೆ ನಾವು ಅರ್ಥ ಮಾಡ್ಕೊಂಡ್ವಿ ದಾಟ್ ಈ ಪ್ರಾಸೆಸಸ್ಗಳ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು, ಆವಾಗಲೇ ಬಂದು ನಾವು ಹೆಲ್ದಿಯಾಗಿ ಇರೋಕ್ಕೆ ಸಾಧ್ಯ, ಆವಾಗಲೇ ಬಂದು ನಾವು ಸಸ್ಟೈನಬಲ್ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ಅಂತಲೂ ಕೂಡ ನೋಡಿದ್ವಿ. ಅದಾದ್ಮೇಲೆ ಇವಾಗ ಅದೆಲ್ಲ ಕಂಟಿನ್ಯೂಸ್ ಆಗಿ ವರ್ಕ್ ಆಗಬೇಕಂದ್ರೆ ಏನು ಬೇಕು, ನಮಗೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಸಿಗ್ತದೆ, ಊಟದಿಂದ ಸಿಗ್ತದೆ. ಸೊ ನಾವು ಊಟ ತಿನ್ಬಿಟ್ಟು ಅದು ನಮ್ಮ ಬಾಡಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಏನಂತೀವಿ, ನ್ಯೂಟ್ರಿಷನ್ ಅಂತ ಕರಿತೀವಿ. ಓಕೆ ಫೈನ್, ನ್ಯೂಟ್ರಿಷನ್. ಆಮೇಲೆ ನಮ್ಮ ಬಾಡಿ ಆ ನ್ಯೂಟ್ರಿಯೆಂಟ್ಸಿಂದ ನಮ್ಮ ಬಾಡಿ ಎನರ್ಜಿ ಡಿರೈವ್ ಮಾಡ್ಕೊಬೇಕು. ಅದಕ್ಕೆ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗಿದೆ, ರೆಸ್ಪಿರೇಷನ್ ಪ್ರಾಸೆಸ್ ಇನ್ವಾಲ್ವ್ ಆಗಿದೆ ಅಂತ ನೋಡ್ತೀವಿ. ಇವಾಗ ಒಂದು ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಒಂದು ಬಾಡಿ ಪಾರ್ಟಿಂದ ಡಿಫ್ರೆಂಟ್ ಬಾಡಿ ಪಾರ್ಟ್ಗೆ ತೊಗೊಂಡೋಗ್ಬೇಕಂದ್ರೆ ಏನು ಬೇಕು, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬೇಕು ಅಂತ ನೋಡಿದ್ವಿ. ಅದಾದಮೇಲೆ ಈ ಸೆಲ್ಸ್ ಮತ್ತು ಡಿಫ್ರೆಂಟ್ ಬಾಡಿ ಪಾರ್ಟ್ಸಲ್ಲಿ ಏನು ಡಿಫ್ರೆಂಟ್ ಆರ್ಗನ್ಸ್ಲಿ ಈ ರಿಯಾಕ್ಷನ್ ನಡೆದಾಗ ಏನಾಗುತ್ತೆ, ಬೈ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ, ವೇಸ್ಟ್ ಮೆಟೀರಿಯಲ್ ರಿಲೀಸ್ ಆಗುತ್ತೆ ಅಲ್ವಾ. ಸೊ ಈ ವೇಸ್ಟ್ ಮೆಟೀರಿಯಲ್ ರಿಲೀಸ್ ಆದಮೇಲೆ ಏನಾಗ್ತಾ ಇತ್ತು, ಅದು ನಮ್ಮ ಬಾಡಿ ಬಂದು ಡಿಸ್ಕಾರ್ಡ್ ಮಾಡಬೇಕು. ಅದಕ್ಕೆ ಯಾವ ಸಿಸ್ಟಮ್ ಇನ್ವಾಲ್ವ್ ಆಗಿತ್ತು, ಎಕ್ಸ್ಕ್ರಿಟರಿ ಸಿಸ್ಟಮ್ ಇನ್ವಾಲ್ವ್ ಆಗಿತ್ತು ಅಂತ ನೋಡಿದ್ವಿ. ಸೊ ಫಸ್ಟ್ ಬಂದು ಇಂಟ್ರೊಡಕ್ಷನ್ ಪಾರ್ಟ್ನ ಕವರ್ ಮಾಡಿದ್ವಿ.
ಅದಾದಮೇಲೆ ನ್ಯೂಟ್ರಿಷನ್ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀವಿ. ನ್ಯೂಟ್ರಿಷನಲ್ಲಿ 2 ಮೋಡ್ ಆಫ್ ನ್ಯೂಟ್ರಿಷನ್, ಆಟೋಟ್ರೋಫಿಕ್, ಹೆಟ್ರೋಟ್ರೋಫಿಕ್. ಆಮೇಲೆ ಆಟೋಟ್ರೋಫಿಕ್ನಲ್ಲಿ ಪ್ಲಾಂಟ್ಸ್ ಹೆಂಗೆ ಅದಕ್ಕೆ ಫುಡ್ ಪ್ರಿಪೇರ್ ಮಾಡ್ಕೊಳುತ್ತೆ ಅಂತ ನೋಡಿ ಥ್ರೂ ಫೋಟೋಸಿಂಥಸಿಸ್. ಮತ್ತು ಅದಕ್ಕೆ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ಯಾವ ಆಕ್ಟಿವಿಟೀಸ್ ಲೈಕ್ ಹೆಂಗೆ ಪರ್ಫಾರ್ಮ್ ಮಾಡ್ತದೆ, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಕೂಡ ನೋಡಿದ್ವಿ. ಅದಾದಮೇಲೆ ಬಂದು ನೆಕ್ಸ್ಟ್ ಹೆಟ್ರೋಟ್ರೋಫಿಕ್ ಬಂದ್ವಿ. ಹೆಟ್ರೋಟ್ರೋಫಿಕ್ನಲ್ಲೂ ಡಿಪೆಂಡಿಂಗ್ ಅಪಾನ್ ದ ಕಾಂಪ್ಲೆಕ್ಸಿಟಿ ಆಫ್ ದೇರ್ ಫುಡ್ ಮತ್ತು ಆಮೇಲೆ ದ ವೇ ದೆ ಕನ್ಸ್ಯೂಮ್ ಏನಾಗುತ್ತೆ, ಇಟ್ ಇಸ್ ಅಗೇನ್ ಡಿವೈಡೆಡ್ ಇಂಟು ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್ ಕನ್ಸ್ಯೂಮರ್ಸ್ ಆಗಿ ಡಿವೈಡ್ ಆಗಿತ್ತು, ಅದು ಕೂಡ ನೋಡಿದ್ವಿ. ಅದಾದಮೇಲೆ ಬಂದು ಏನು ಇದು ನ್ಯೂಟ್ರಿಷನ್ ಇನ್ ಅದರ್ ಆರ್ಗ್ಯಾನಿಸಮ್. ಅದು ಹೆಂಗೆ ಇವಾಗ ಅಮೀಬಾನಲ್ಲಿ ಹೇಗೆ, ಪ್ಯಾರಾಮಿಜಮಲ್ಲಿ ಹೇಗೆ ಅಂತ ಕೂಡ ನಾವು ನೋಡಿದ್ವಿ. ರೈಟ್. ಸೊ ಈ ಸೆಷನ್ಗೆ ಇಷ್ಟೇ. ನೆಕ್ಸ್ಟ್ ಸೆಷನಲ್ಲಿ ಬಂದು ನಾವು ನಮ್ಮ ಹ್ಯೂಮನ್ ಬಾಡಿನಲ್ಲಿ ನಾನು ಹೇಳಿದೆ ಫುಡ್ ಬಂದು ಬ್ರೇಕ್ ಡೌನ್ ಆಗುತ್ತಲ್ಲ, ಅದು ಹೆಂಗೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂತ ಈ NCERT ಬುಕ್ಕಿಂದ ಲೈಕ್ ಲೈನ್ ಬೈ ಲೈನ್ ಓದಿ ಅರ್ಥ ಮಾಡಿಕೊಂಡು ವಿಲ್ ಅರ್ಥ ಮಾಡ್ಕೊಳ್ಳೋಣ. ಓಕೆ. ಸೊ ಇವತ್ತಿನ ಸೆಷನ್ಗೆ ಇಷ್ಟೇ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಹಾಗೆ ಲೈಕ್ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಾನು ಆನ್ಸರ್ ಚೆಕ್ ಮಾಡ್ತೀನಿ, ಯಾರು ಕಮೆಂಟ್ ಮಾಡಿದ್ದೀರಾ ಅಂತ ನೋಡ್ತೀನಿ. ಆ್ಯಂಡ್ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.